श्रीगुरुभ्यो नमः हरिः ओम् गणानां त्वा गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पते आनः शृण्वन्नोतिभिः सीदसादनम् महागणपतये नमः प्रणो देवी सरस्वती वाजेभिर्वाजिनीवती धीनामवित्र्यवतु ಆದರೆ ಯಾಕೆ ಅದಕ್ಕೆ ಹೇಳೋದು ವಾಗರ್ತೈವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಕಲ್ಲು ಆ ಒಂದು ಶಬ್ದದಲ್ಲೇ ಒಂದು ಕಲ್ಲು ಮೇಲಿಂದ ಕೆಳಗೆ ಬಂತು, ಉರುಳ್ಕೊಂಡು ಬಂತು. ಅವಾಗ ನಮಗೆ ಏನ್ ಅನ್ನಿಸ್ತು ಅಂದ್ರೆ ಆ ಒಂದು ಸಮಯದಲ್ಲೇ ಈ ಕಲ್ಲು ನಮ್ಮ ಹತ್ರ ಬಂದಿದ್ದು ಏನೋ ಒಂದು ಸಂಕೇತ. ಆ 2021 ಅಟ್ಲಾಂಟಿಕ್ಕೆನೆ ಫಸ್ಟ್ ನಿಜವಾದ ಗಜ ತಗೊಂಡ್ಬಂದು ಪೂಜೆ ಮಾಡಿದ್ದು ಅಂದ್ರೆ ಇಲ್ಲೇನೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾವಿದ್ದೀವಿ ಇವತ್ತು ಶ್ರೀ ಶಿವದುರ್ಗಾ ದೇವಸ್ಥಾನದಲ್ಲಿ. ಗಣೇಶಾಯ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸೊ ಶಿವದುರ್ಗ ದೇವಸ್ಥಾನದ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ ಒಂದೊಂದು ವಿಗ್ರಹವು ಕೂಡ ಒಂದೊಂದು ಕಥೆಯನ್ನ ಹೇಳ್ತಾ ಇದೆ. ಸೊ ಇಲ್ಲಿಯ ಪ್ರಧಾನ ಅರ್ಚಕರಾದ ಕಾರ್ತಿಕ್ ದೀಕ್ಷಿತ್ ಅವರು ನಮ್ಮ ಜೊತೆ ಇದ್ದಾರೆ. ತಂದೆ ಜಗದೀಶ್ ದೀಕ್ಷಿತ್ ಮತ್ತು ಕಾರ್ತಿಕ್ ದೀಕ್ಷಿತ್ ಅವರು ಈ ದೇವಸ್ಥಾನದ ಒಂದು ಫೌಂಡರ್ ಆಗಿದ್ದಾರೆ. ಸೊ ಈ ದೇವಸ್ಥಾನದ ಒಂದು ದೇಗುಲದ ಬಗ್ಗೆ ಒಂದು ಕಥೆನ ಕೇಳಬೇಕು ಅಂತ ನಾನಿವತ್ತು ತುಂಬಾ ಕಾತುರಳಕ್ಕಾದಿದ್ದೀನಿ. ನಿಮಗೂ ಕೂಡ ಆಸಕ್ತಿ ಇದೆ ಅನ್ಕೊಂಡಿದೀನಿ. ಬನ್ನಿ ಈ ದೇವಸ್ಥಾನದ ಮೂಲ ಅರ್ಚಕರಾದ ಕಾರ್ತಿಕ್ ಗುರುಗಳವ್ರನ್ನ ಮಾತನಾಡ್ಸೋಣ. ನಮಸ್ತೆ ಕಾರ್ತಿಕ್ ಗುರುಗಳೇ, ಹೇಗಿದ್ದೀರಿ? ನಮಸ್ಕಾರಮ್ಮ, ಹೇಗಿದ್ದೀರಾ? ಆರಾಮ, ನಿಮ್ಮ ಆಶೀರ್ವಾದ. ಇಲ್ಲ, ಭಗವಂತನ ಅನುಗ್ರಹ. ಎಸ್. ಸೊ ನಿಮ್ಗೆ ನಮ್ಮ ಚಾನೆಲ್ ವಿದೇಶದಲ್ಲಿ ಜೀವನ ಅಂತ ಅಂಡ್ ನಮ್ಮ ಚಾನೆಲ್ ಅಲ್ಲಿ ದೇಗುಲ ಸಂದರ್ಶನ. ಇವತ್ತು ನೀವು ಪ್ರಧಾನ ಅರ್ಚಕರು, ನೀವು ಎಲ್ಲರಿಗೂ ಕೂಡ ಪ್ರೇರಣಾತೀತರು ಮತ್ತು ಭಗವಂತನಿಗೆ ತುಂಬಾ ಹತ್ರವಾದಂತರು. ಸೊ ನಿಮ್ಮಿಂದ ದೇಗುಲದ ಪರಿಚಯ ಜೊತೆಗೆ ಹಲವಾರು ವಿಷಯಗಳ ಮಾಹಿತಿಯನ್ನ ವೀಕ್ಷಕರಿಗೆ ತಿಳಿಸೋ ಒಂದು ಸತ್ಪ್ರಯತ್ನ ನಮ್ಮ ಕಡೆಯಿಂದ. ಸೊ ನಿಮ್ಗೆ ನಮ್ಮ ಚಾನೆಲ್ ಅಂಡ್ ನಮ್ಮ ಥೀಮ್ಗೆ ಸ್ವಾಗತ ಗುರುಗಳೇ. ನಮಸ್ಕಾರ. ಸೊ ನಮಸ್ಕಾರ ಎಲ್ಲರಿಗೂ. ಆಕ್ಚುಲಿ ಗಣಪತಿ ಮುಂದೆ ನಿಂತಿದೀವಿ ನಾವು. ಇಲ್ಲಿ ನೋಡಿದ್ರೆ ಮಹಾಗಣಪತಿ, ಕಾರ್ಯಸಿದ್ಧಿ ಮಹಾಗಣಪತಿ. ಸೊ ಸ್ಪೆಷಲ್ ಆಗಿ ವಿಶೇಷತೆ ಏನು ಅಂದ್ರೆ ನಮ್ಮ ಒಂದು ಕಾರ್ಯಗಳು ಏನ್ ಸಿದ್ಧಿ ಆಗಬೇಕು. ನಾವು ಗಣಪತಿಲಿ ಹಲವಾರು ರೂಪಗಳಿರತ್ತೆ ಗಣಪತಿಲೆ. ಸೊ ನಿಮಗೆ ಬಾಲ ಗಣಪತಿ ಆಗಿರ್ಬೋದು, ತರುಣ ಗಣಪತಿ, ಭಕ್ತಿ ಗಣಪತಿ, ಲಕ್ಷ್ಮೀ ಗಣಪತಿ, ಹಲವಾರು ರೂಪಗಳು. ಅದರಲ್ಲೇ ಕಾರ್ಯಸಿದ್ಧಿ ಗಣಪತಿ ಒಂದು ವಿಶೇಷವಾದದ್ದು. ನಮಗೆ ಒಂದು ಕಾರ್ಯ ಒಂದು ಸಿದ್ಧಿ ಆಗಬೇಕು, ಒಂದು ಕೆಲಸ ಅದು ನಡೆಸ್ಕೊಡ್ಬೇಕು ಅಂದ್ರೆ ಯಾವುದೇ ಒಂದು ಕೆಲಸ ಮಾಡೋ ನಮ್ಮ ಸನಾತನ ಧರ್ಮದಲ್ಲೇ ಒಂದು ಗಣಪತಿ ಪೂಜೆ ಮಾಡಿ, ಗಣಪತಿ ಪ್ರಾರ್ಥನೆ ಮಾಡಿ, ಇಲ್ಲ ಅಂದ್ರೆ ದೇಗುಳಗೆ ಹೋಗಿ ಗಣಪತಿಗೆ ಒಂದು ಅರ್ಚನೆ ಮಾಡಿಸ್ಬಿಟ್ಟು ಒಂದು ತೆಂಗಿನಕಾಯಿ ಹೊಡೆದು ಮುಂದುವರಿಯೋದು ಒಂದು ಪದ್ಧತಿ ಇದೆ. ಸೊ ಅದರಲ್ಲೂ ಈ ಕಾರ್ಯಸಿದ್ಧಿ ಗಣಪತಿ ನಿಮ್ಗೆ ವಿಶೇಷತೆ ಏನು ಅಂದ್ರೆ ಇದುವರೆಗೂ ತುಂಬಾ ಹಲವಾರು ಭಕ್ತರುಗಳು ಬಂದು ಹೇಳ್ತಾರೆ, ಈ ತರ ಬಂದು ನಾನು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ, ನಂಗೆ ನೆರವೇರಿತು, ಈ ತರ ಹರಕೆ ಕಟ್ಕೊಂಡಿದ್ದೆ, ತೆಂಗಿನಕಾಯಿ ಹೊಡಿಬೇಕು ಅನ್ಕೊಂಡು 21 ತೆಂಗಿನಕಾಯಿಗಳು ಆತರ ಬಂದು ಹಿಡಿಗಾಯಿ ಹೊಡಿಯೋದು ಮಾಡೋದು ಸ್ವಾಮಿಗೆ ಸಲ್ಲಿಸ್ತಾ ಇರ್ತಾರೆ ಅಂತ ಒಂದು ವಿಶೇಷವಾದದ್ದು ನಿಮಗೆ ಇಲ್ಲಿ ಶಿವದುರ್ಗ ದೇವಾಲಯದಲ್ಲೇ ಕಾರ್ಯಸಿದ್ಧಿ ಗಣಪತಿ ಕಾರ್ಯಸಿದ್ಧಿಯಾಗೆ ಇಲ್ಲಿ ನೆಲೆಸಿರುವಂತದ್ದು. ಗುರುಗಳೇ, ಈ ದೇವಾಲಯ ಯಾವಾಗ ಶುರುವಾಯ್ತು? ಇದು ಬಂದು ನಿಮಗೆ 2016ನೇ ಇಸ್ವಿ. ನಿಮ್ಗೆ ಅದಕ್ಕೂ ಮುಂಚೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ಈ ಪ್ರೇರೇಪಣೆ ಆಗಿದ್ದು 2014ನೇ ಇಸ್ವಿಲೆ. ಸೊ 2014ನೇ ಇಸ್ವಿಲೆ ಈ ದುರ್ಗಾದೇವಿ ಅನುಗ್ರಹ ಎಂತದ್ದು ಅಂದ್ರೆ ಎಷ್ಟೇ ಆಗ್ಲಿ ತಾಯಿ ಅಲ್ವಾ, ತಾಯಿ ಅನುಗ್ರಹ ಅದು ವರ್ಣನೆ ಮಾಡಕ್ಕೆ ಸಾಧ್ಯ. ಸೊ ಹಂಗಾಗಿ ಆ ಮಹಾತಾಯಿ 2014ನೇ ಇಸ್ವಿಲೆ ಪ್ರೇರೇಪಣೆ ಕೊಟ್ಲು. ಅದಕ್ಕೂ ಸ್ವಲ್ಪ ಹಿಂದೆ ಹೋಗಬೇಕು ಅಂದ್ರೆ 2009ನೇ ಇಸ್ವಿಲೆ ನಾವು ಮಾನಸ ಸರೋವರ ಹೋಗಿದ್ರಿ. ಅದ್ರ ವಿಷಯಗಳೆಲ್ಲ ಇದೆ ಗುರುಗಳೇ. ಹೌದೌದು. ನಾವು 2009ನೇ ಇಸ್ವಿಲೆ ಫಸ್ಟ್ ಟೈಮು ಒಂದು ನಮ್ಮ ಒಂದು ಕರ್ನಾಟಕ ಆಗಿರ್ಬೋದು, ಮೈಸೂರು ಪ್ರಾಂತ್ಯದಲ್ಲೇ ಮತ್ತು ಕೊಳ್ಳೇಗಾಲ ಮತ್ತು ಬೆಂಗಳೂರು ಆ ಒಂದು ಪ್ರಾಂತ್ಯದ ಜನರುಗಳು ಮತ್ತು USA ಎಲ್ಲರನ್ನೂ ಕರ್ಕೊಂಡು 2009ನೇ ಇಸ್ವಿಲೆ ಮಾನಸ ಸರೋವರ ಯಾತ್ರಾ, ಅಲ್ಲಿ ರುದ್ರಹೋಮ ಎಲ್ಲ ನಡೀತು. ಅವಾಗ ಅಲ್ಲಿ ಏನಾಯ್ತು, ಅಲ್ಲಿ ಚರಣ ಸ್ಪರ್ಶ ಅಲ್ಲಿ ಬಂದು ನಿಮ್ಗೆ ಅಷ್ಟಪಾದ ಅನ್ನೋದೊಂದಿದೆ. ಇವಾಗ ಅಷ್ಟಪಾದನ ಬಂದು ನಿಮ್ಗೆ ಅಲ್ಲಿ ಗೌರ್ಮೆಂಟ್ ಬಂದು ನಿಮ್ಗೆ ಒಂದು
ಕಾಲಾತೀತವಾಗಿ ಅದನ್ನ ಇದು ಮಾಡಿದ್ದಾರೆ, ಬಂದ್ ಮಾಡಿದ್ದಾರೆ ಬಂಧನ ಆಕ್ಚುಲಿ. ಮಾಡಿದೆ. ಬಟ್ ನಿಮ್ಗೆ ಅವಾಗ ಓಪನ್ ಇತ್ತು ಅದು. ಅವಾಗ ನಿಮ್ಗೆ ಒಂದು ಆ ಹತ್ರದವರೆಗೂ ನಿಮ್ಗೆ ಕಾರ್ ಹೋಗ್ತಾ ಇರ್ಲಿಲ್ಲ, ಒಂದು ಸರ್ಟನ್ ಇದುವರೆಗೂ ಕಾರ್ ಹೋಗೋದು, ಅದಾದ್ಮೇಲೆ ನಡ್ಕೊಂಡು ಹೋಗ್ಬೋದು. ಅವಾಗ 2009ನೇ ಇಸ್ವಿಲೆ ಅಲ್ಲಿ ಅಷ್ಟಪಾದಕ್ಕೆ ಹೋದಾಗ ಅಲ್ಲಿ ಕಾರಿಂದ ಇಳಿದು ಹಂಗೆ ನಡ್ಕೊಂಡು ಅಲ್ಲಿ ತುಂಬಾ ಭಗವಾನ್ ನೋಡ್ತಾ ಇದ್ರೆ ನಿಮ್ಗೆ ಹೇಗಿರುತ್ತೆ ಅಂದ್ರೆ, ಅಷ್ಟಪಾದ ಅಂದ್ರೆ 8 ಪಾದಗಳು ಈಶ್ವರ ಇಟ್ಟು ಹೋಗಿ ಕೈಲಾಸದಲ್ಲಿ ಕೂತ್ಕೊಳ್ಳುವಂತದ್ದು ದೃಶ್ಯ. ನಿಮ್ಗೆ ನೀವೆಂತ ಪುಣ್ಯವಂತರು, ಕೈಲಾಸವನ್ನೇ ಟಚ್ ಮಾಡಿ ಬಂದಿದ್ದೀರಿ ಅಂತ. ಅದು ಪರಮೇಶ್ವರನ ಅನುಗ್ರಹ. ಅದು ಬಂದು ನಿಮ್ಗೆ ಅಲ್ಲಿ ನಮಗೆ ಕಾಣಿಸಿವೆ. ನಾವು ಒಂದೊಂದ್ಸಲ ಈ ಚಿತ್ರಪಟಣದಲ್ಲಿ ಎಲ್ಲ ನೋಡಿರ್ತೀವಿ, ಈ 2 ಸೈಡ್ ಅಲ್ಲೂ ನಿಮಗೆ ಬಂದು ಆ ದೇವತೆಗಳೆಲ್ಲ ಕೂತಿರ್ತಾರೆ, ಸೆಂಟ್ರಲ್ ನಂದಿ ಇರುತ್ತೆ, ಈಶ್ವರ ಪಾರ್ವತಿ ಕೂತಿರ್ತಾರೆ ಅನ್ನೋದನ್ನ ಈ ಚಿತ್ರಪಟಣದಲ್ಲೆಲ್ಲ ನೋಡಿರ್ತೀವಿ, ಕಥೆಗಳೆಲ್ಲ ಕೇಳಿರ್ತೀವಿ. ಅಲ್ಲಿ ನಾವು ಅದನ್ನ ನೋಡ್ಬೋದಲ್ಲಿ ನಿಮ್ಗೆ ಹೇಗೆ ಅಂದ್ರೆ ಇಲ್ಲ ಬೆಟ್ಟ ಗುಡ್ಡಗಳು. ಆದ್ರೆ ನಿಮ್ಗೆ ಶಾಸ್ತ್ರದಲ್ಲಿ ಹೇಳೋ ಪ್ರಕಾರವಾಗಿ ಯದ್ಭವಂ ತದ್ಭವಿಷ್ಯತಿ. ನೀವು ಒಂದು ಯಾವೊಂದು ಭಾವದಲ್ಲೇ ನೋಡ್ತೀರಾ, ಆ ಒಂದು ಭಾವದಲ್ಲೇ ಭಗವಂತ ನಮಗ್ ದರ್ಶನ ಕೊಡ್ತಾನೆ. ಆತರ ಅಲ್ಲಿ ಹಲವಾರು ಈವನ್ ನಮ್ಮ ರಷ್ಯನ್ಸ್ ಮತ್ತೆ ಬೇರೆ ಬೇರೆ ದೇಶದವರೆಲ್ಲರೂ ಅಲ್ಲಿಗೆ ಬರ್ತಾರೆ. ಬಟ್ ಅವ್ರುಗಳೆಲ್ಲ ಬರೋದು 2 ಕಾರಣವಾಗಿರುತ್ತೆ. ಒಂದು ರಿಸರ್ಚ್, ಇನ್ನೊಂದು ಕಾರಣ ಬಂದು ಇಲ್ಲೇನೋ ಇದೆ ಹಿಂಗ ಅನ್ಕೊಂಡು ಅಲ್ಲಿ ಅದ್ರ ಬಗ್ಗೆ ಒಂದು ಕುತೂಹಲಕ್ಕೆ ಅದನ್ನ ಸಂಗ್ರಹ ಮಾಡಕ್ಕೆ ಬರ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ ಅಲ್ಲಿ ಅಂದ್ರೆ, ನಾವಲ್ಲಿ ರಿಸರ್ಚ್ ಮಾಡಕ್ ಹೋಗಲ್ಲ. ಅಲ್ಲಿ ನಾವು ಅಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಕ್ಕೋಸ್ಕರ, ದರ್ಶನ ಮಾಡಕ್ಕೋಸ್ಕರ ಹೋಗ್ತೀವಿ. ಯಾಕೆಂದ್ರೆ ಅಲ್ಲಿ ನಮ್ಮ ಒಂದು ಟಿಬೆಟಿಯನ್ಸ್ ಆಗ್ಬೋದು, ಜೈನೀಸ್ ಆಗ್ಬೋದು, ಮತ್ತು ಚೈನೀಸು, ಮತ್ತೆ ನಮ್ಮ ಸನಾತನ ಧರ್ಮದವರು, ಹಿಂದೂ ಅವರು ಎಲ್ಲರೂ ಅಲ್ಲಿಗೆ ಬರ್ತಾರೆ ಅಲ್ಲಿ. ಸೊ ಅಲ್ಲಿ ನಾವು ಅಷ್ಟಪಾದ ದರ್ಶನ ಮಾಡ್ಕೊಂಡು ಕೆಳಗೆ ಇಳಿತಾ ಇರುವಾಗ ಅಲ್ಲಿ ಮೇಲೆ ಗುಡ್ಡದಿಂದ ಒಂದು ತರವಾದದ ಒಂದು ಕಲ್ಲು ಎಷ್ಟೋ ತುಂಬಾ ಮೇಲಿತ್ತು, ಕಣ್ಣು ಕಾಣಿಸ್ತಾ ಇರಲಿಲ್ಲ, ಬಟ್ ಸೌಂಡ್ ಮೂವ್ಮೆಂಟ್ ಕಾಣಿಸ್ತು. ಹೇಗೆ ಮೋಡಗಳು ಮೂವ್ ಆದ್ರೆ ಸೌಂಡ್ ಕೇಳಿಸುತ್ತೋ ಆ ತರ ಒಂದು ಸಂದರ್ಭದಲ್ಲೇ ಅಲ್ಲಿ ಕಲ್ಲು ಆ ಒಂದು ಶಬ್ದದಲ್ಲೇ ಒಂದು ಕಲ್ಲು ಮೇಲಿಂದ ಕೆಳಗೆ ಬಂತು, ಉರುಳ್ಕೊಂಡು ಬಂತು. ಅವಾಗ ನಮಗೆ ಏನ್ ಅನ್ನಿಸ್ತು ಅಂದ್ರೆ, ಆ ಒಂದು ಸಮಯದಲ್ಲೇ ಈ ಕಲ್ಲು ನಮ್ಮ ಹತ್ರ ಬಂದಿದ್ದು ಏನೋ ಒಂದು ಸಂಕೇತದಿಂದ ಈ ಕಲ್ಲು ಆಕ್ಚುಲಿ ಎಲ್ಲೋ ಒಂದು ಕಡೆ ಯೂಸ್ ಆಗತ್ತೆ ಹಿಂಗ ಅನ್ಕೊಂಡ್ ಹೇಳಿ ಅವಾಗ ಆ ಶಿಲಾನ ತಗೊಂಡ್ರಿ ನಾವು. ಯಾವಾಗ 2009ನೇ ಇಸ್ವಿಲೆ 2009 ಅದು ನಿಮ್ಗೆ ಮೇ ಮಾಸ ಅನ್ಸತ್ತೆ. ಆ ಸಮಯದಲ್ಲೇ ನಮಗೆ ಆ ಒಂದು ಏನೋ ಪರಮೇಶ್ವರ ಏನೋ ಒಂದು ಸಂಕೇತ ಕೊಡ್ತಾ ಇದ್ದಾನೆ ಹಿಂಗ ಅನ್ಕೊಂಡ್ ಹೇಳಿ ಆ ಒಂದು ಶಿಲಾನ ತಗೊಂಡು ಬಂದು ನಾವು ನಮ್ಮ ಮನೇಲಿ ಆತ್ಮಾರ್ಥ ಪೂಜೆ ಎಲ್ಲ ಇಟ್ಟು ಪ್ರತಿದಿನ ಪೂಜೆಗಳು ಇಲ್ಲ ನಡೀತಾ ಇತ್ತು. ಆಮೇಲೆ ನಮಗೆ 2014ನೇ ಇಸ್ವಿಲೆ ಆ ಪ್ರೇರೇಪಣೆ ಆಯ್ತು, ದೇವಸ್ಥಾನ ಕಟ್ಟಬೇಕು. ಕಟ್ಟಿದ್ರೆ ಒಂದು ಪ್ರಾಪರ್ ಆಗಿ ಸ್ಪೆಷಲ್ ಆಗಿ ಏನೋ ಅಂದ್ರೆ ವಿಶೇಷವಾಗಿ ನಮ್ಮ ನೆಕ್ಸ್ಟ್ ಜನರೇಷನ್ ಸಂತತಿಗಳು, ಯಾಕೆಂದ್ರೆ ನಮ್ಗಿಲ್ಲಿ ಹಲವಾರು ದೇವಸ್ಥಾನಗಳಿದೆ ನಮಗೆ. ಬಟ್ ಆದ್ರೆ ಆ ದೇವಸ್ಥಾನ ಹೇಗೆ ನಿರ್ಮಾಣ ಆಗತ್ತೆ ಅದು ತುಂಬಾ ಮುಖ್ಯವಾದ ತಗೊಳತ್ತೆ ಪಾರ್ಟ್. ಸೊ ಅದು ಒಂದು. ಇನ್ನೊಂದೇನು ಅಂದ್ರೆ ನಮ್ಮ ಸಂತತಿಗಳಿಗೆ, ನಾನ್ ಕಂಡಂಗೆ ಎಷ್ಟೋ ಜನರುಗಳು ಈ ಯೂಟ್ಯೂಬ್ ಅಲ್ಲೇ ಮತ್ತು ನಿಮ್ಗೆ ವಿಡಿಯೋಗಳಲ್ಲೇ ಇದು ನಮ್ಮ ಇದರಲ್ಲಿ ಇದು ಕರ್ನಾಟಕದಲ್ಲಿರುವಂತದ್ದು ದೇವಸ್ಥಾನ, ಈ ಪ್ರಾಂತ್ಯದಲ್ಲಿ ಈ ತರ ದೇವಸ್ಥಾನಗಳಿರತ್ತೆ, ಈ ಗೋಪುರ ಹಿಂಗಿರತ್ತೆ, ಇದಕ್ಕೆ ಧ್ವಜಸ್ತಂಭ ಅಂತಾರೆ ಅನ್ನೋದು ತೋರಿಸುವಂತಹ ಒಂದು ಕಾಲಗಳಿತ್ತು. ಆದ್ರೆ ಇವಾಗ ಹಂಗಿಲ್ಲ. ಯಾಕೆ ಅಂದ್ರೆ ನಮ್ಮ USA ಅಲ್ಲೇ ಇವಾಗ ಹಲವಾರು ದೇವಸ್ಥಾನಗಳಲ್ಲೇ ಫಸ್ಟ್ ನಿಮಗೆ ಒಂದು 20 years ಬ್ಯಾಕ್ ಇಲ್ಲ ನಿಮ್ಗೆ ಕೌಂಟಬಲ್ ದೇವಸ್ಥಾನಗಳಿತ್ತು ಶಾಸ್ತ್ರ ಪ್ರಕಾರವಾಗಿ. ಹೌದು, ನಿಮ್ಗೆ ಶಾಸ್ತ್ರ ಪ್ರಕಾರವಾಗಿ ದೇವಸ್ಥಾನಗಳು ಹಂಗಂದ್ರೆ ಕೌಂಟ್ ಮಾಡೋ ತರ ಇತ್ತು ಅಷ್ಟೇ. ಆದ್ರೆ ಇವಾಗ ನಮಗೆ ಆ ಭಗವಂತನ ಅನುಗ್ರಹದಿಂದ ನಮ್ಮ ಸನಾತನ ಧರ್ಮ ಅಭಿವೃದ್ಧಿ ಪ್ರಚಾರ ಆಗ್ತಾ ಆಗ್ತಾ ಆ ಒಂದು ದೇವಸ್ಥಾನಗಳು ಬರ್ತಾ ಇದೆ. ಸೊ ಹಂಗಾಗಿ ನಮ್ಗೆ ಆ ಒಂದು ಮನಸ್ಸಲ್ಲಿ ಇತ್ತು ಅದು. ಸೊ ಹಂಗಾಗಿ ಈ ದೇವಸ್ಥಾನದ್ದು ಶುರು ಮಾಡಬೇಕು ಅನ್ಕೊಂಡ್ ಹೇಳಿ ಪ್ರೇರೇಪಣೆ ಸಂಕಲ್ಪ ಆಗಿದ್ದು 2014ನೇ ಇಸ್ವಿಲೆ. 2016ನೇ ಇಸ್ವಿಲೆ ಕರೆಕ್ಟ್ ಆಗಿ ನವರಾತ್ರಿ ಶುರು ಆಯ್ತು. ಅಕ್ಟೋಬರ್ ಮಾಸ, ನಿಮ್ಗೆ ಅಕ್ಟೋಬರ್ ಮಾಸ ನವರಾತ್ರಿಲೇ ಮೊದಲನೇ ದಿನದ್ದು ಆ ಸಮಯದಲ್ಲೇ ದುರ್ಗಾದೇವಿ ಈ ಜಾಗನ ತೋರ್ಸ್ಕೊಟ್ಲು. ಅದಕ್ಕೂ ಮುಂಚೆ 2015ನೇ ಇಸ್ವಿಯಿಂದ ಹುಡುಕ್ತಾ ಇದೀವಿ ಜಾಗನ. ಹಲವಾರು ಜಾಗಗಳು ನೋಡಿದ್ರಿ, ಮಾಡಿದ್ರಿ, ಎಲ್ಲೂ ಏನು ಸೆಟ್ ಆಗ್ಲಿಲ್ಲ. ಆಮೇಲೆ ಯಾಕಂದ್ರೆ ಇದು ದೇವತಾ ಕಾರ್ಯ, ಅದು ನಾವು ಮಾಡುವಂತ ಅವಸರದಲ್ಲೇ ಆಗುವಂತ ಕಾರ್ಯ ಅಲ್ಲ ಇದು ಬಂದು. ಅದು ಭಗವಂತನ ಸಂಕಲ್ಪ ಮತ್ತು ಭಗವಂತನ ಪ್ರೇರೇಪಣೆಯಿಂದ ಆಗುವಂತಹ ಒಂದು
ಕಾರ್ಯ ಎಸ್ ಇವೆಲ್ಲನು. ಎಸ್ ಸೊ ಹಂಗಾಗಿ ನಾವೇನ್ ಮಾಡಿದ್ರಿ, ಹ್ಮ್ ಏನೋ ಆ ತಾಯಿ ಅನುಗ್ರಹ. ಅನುಗ್ರಹ ಯಾವಾಗ ಆಗತ್ತೋ ಅವಾಗ ಹ್ಮ್ ಅದು ಹ್ಮ್ ನಡೆಯುತ್ತೆ ಹ್ಮ್ ಅನ್ಕೊಂಡು ಹೇಳಿ ಹ್ಮ್ ಹ್ಮ್ ನಾವ್ ಅದನ್ನ ಸ್ವಲ್ಪ ಆ ವೇಗ ಏನಿದೆಯೋ ಆ ವೇಗನ ಹ್ಮ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರಿ. ಹ್ಮ್ ಅದಾದ್ಮೇಲೆ ಹ್ಮ್ ಹ್ಮ್ ಆ ತಾಯಿನೇ 2016ನೇ ಇಸ್ವಿ ನವರಾತ್ರಿಲೇ ಈ ಜಾಗ ತೋರಿಸಿದ್ರು. ಹಬ್ಬಾ, ಆ ತಾಯಿ ಅವಾಗ ಇದ್ದಾಳೆ ನಮಗೆ ಅನ್ನೋದನ್ನ ಹೌದು ಪ್ರೂವ್ ಹೌದು ಮಾಡ್ಬಿಟ್ರು. ನಮ್ಗೆ ಅವಾಗ ಏನ್ ಅನ್ನಿಸ್ತು ಅಂದ್ರೆ, ಹ್ಮ್ ಆ ಮಹಾತಾಯಿನೇ ಬಂದು ನಾನಿಲ್ಲಿ ಬರ್ಬೇಕು, ಈ ತರ ಇದೀನಿ ಮಾಡು ಹ್ಮ್ ಹಿಂಗನ್ನೋ ತರ ನಮ್ಗೆ ಅನ್ನಿಸ್ತು. ಯಾಕಂದ್ರೆ ಬೇರೆ ಯಾವುದೇ ಒಂದು ದಿನಗಳು ಇಲ್ಲಾಂದ್ರೆ ಬೇರೆ ಯಾವುದೇ ಒಂದು ಮಂತಲ್ಲೇ ಹ್ಮ್ ಹ್ಮ್ ತಿಂಗಳುಗಳಲ್ಲೇ ತೋರಿಸಿದ್ರು ನಮ್ಗೆ ಅದು ಅನ್ನಿಸ್ತಾ ಇತ್ತೋ ಏನೋ ಅನಸ್ ಗೊತ್ತಿಲ್ಲ. ಅದು ನವರಾತ್ರಿ ವಿಶೇಷವಾಗಿ. ನವರಾತ್ರಿ ವಿಶೇಷವಾಗಿ ಹ್ಮ್ ಹ್ಮ್ ಅದು ನಮಗೆ, ನೀವು ನಂಬ್ತಿರೋ ಬಿಡ್ತಿರೋ, ಹ್ಮ್ ಈ ನವರಾತ್ರಿ 2016ನೇ ಇಸ್ವಿಲಿ ಆ ಭಗವಂತ ತೋರಿಸಿದ್ದು, ಹ್ಮ್ ಆ ದುರ್ಗಾದೇವಿ ತೋರಿಸಿದ್ದು, ನಾವೇನ್ ಮಾಡಿದ್ರಿ, ಹ್ಮ್ ಕಣ್ಣು ಮುಚ್ಕೊಂಡು ಮುಂದಕ್ಕೆ ಹೋಗಿ ಅಂತಾರಲ್ಲ, ಅದೇ. ಬರೀ ಬಾಯ್ನಲ್ಲಿ ಹೇಳೋದಲ್ಲ, ಅದನ್ನ ನಿಜವಾಗಿ ನಡೆದಿರುವಂತದ್ದು ಘಟನೆ. ಓಕೆ. ಹಬ್ಬಾ. ಮುಕ್ಕಾಲು ನಾವು ಹ್ಮ್ ಜಾಗ ನೋಡಿಲ್ಲ, ಹಾ ಅಗ್ರಿಮೆಂಟ್ ಸೈನ್ ಮಾಡಿದ್ದಾಯ್ತು, ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾಯ್ತು, ಹಾ ಜಾಗ ನೋಡಿಲ್ಲ. ಹಾ ಹಾ ಆದ್ರೂನು ಹಾ ನಾವು ಬಂದು ವಿಡಿಯೋ ಕಾಲ್ ಅಲ್ಲಿ ನೋಡಿದ್ದು ಅಷ್ಟೇನೆ. ರೈಟ್. ಅವಾಗ ನಾವು ನಾರ್ತ್ ಕನ್ನಡದಲ್ಲಿ ಇದ್ರಿ. ಓಕೆ. ಸೊ ಬರ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಹ್ಮ್ ಟ್ರಾವೆಲ್ ಅನ್ಕೊಂಡು, ಹ್ಮ್ ಸರಿ ಹಿಂಗ್ ಅನ್ಕೊಂಡು ಹೇಳಿ ಹ್ಮ್ ನಾವು ಅದಕ್ಕೆ ಬೇಕಾಗಿರೋಂಥದ್ದು ಏನೇನಿದೆಯೋ ಅದೆಲ್ಲ ಸಿದ್ಧತೆ ಎಲ್ಲಾನು. ಸಿದ್ಧತೆಗಳನ್ನ ಮಾಡಿ ಕಾಂಟ್ರಾಕ್ಟ್ ಸೈನ್ ಮಾಡಿದ್ದಾಯ್ತು. ಹಬ್ಬಾ. ನಾವು ಬಂದು ನೋಡ್ದೇನೆ ಹಾ ಒಂದೇ ಒಂದು ಏನು ಅಂದ್ರೆ, ಹಾ ಒಂದು ದೇವ್ರ ಮೇಲೆ ಅದು ಆ ಹ್ಮ್ ದೇವಿ ತೋರಿಸಿದಾಳೆ, ಆ ನಡೆಯತ್ತೆ, ಮಿಕ್ಕಿದ ದೇವಿನೇ ನೋಡ್ಕೊಂತಾಳೆ, ನಾವೇನ್ ನೋಡೋದಿದೆ ಹಿಂಗ್ ಸಂಪೂರ್ಣ ಅನ್ಕೊಂಡು ಭಾರ ಹೇಳಿ ತಾಯಿ ಮೇಲೆ ಹಾಕ್ಬಿಟ್ಟು. ಹಾಕಿ ಶುರು ಮಾಡಿದ್ದು ನಿಮ್ಗೆ ಅಯ್ಯೋ ಇವಾಗ ಈ ಹಂತಕ್ಕೆ ಬಂದು ನಿಂತಿದೆ. ಅಯ್ಯೋ, ಭಕ್ತಾದಿಗಳಿಗೆ ಒಂಥರ ಚಿರಸ್ಮರಣೀಯ ಇದೆ ದೇಗುಲ ಅಂದ್ರೆ. ಹೌದು ಒಂದೊಂದು ವಿಗ್ರಹವು ಒಂದೊಂದು ಕತೆ ಹೇಳತ್ತೆ ಅಂತ ನಾ ಹೇಳ್ಬಿಟ್ಟೆ ಆಗ್ಲೇ. ಹಿಂದೂ ಸನಾತನ ಧರ್ಮವನ್ನ ಎತ್ತಿ ಹಿಡಿಬೇಕು ಅಂತಂದ್ರೆ ಇಂಥ ದೇಗುಲಗಳಿಗೆ ನಾವು ವಿಸಿಟ್ ಮಾಡ್ಬೇಕು. ಹೌದಮ್ಮ, ಮತ್ತು ಹೌದು. ಯಾಕೆಂದ್ರೆ ನಮ್ಮ ಒಂದು ಮೇನ್ ಉದ್ದೇಶನೇ ಅದೇನೆ. ಹ್ಮ್ ಯಾಕೆಂದ್ರೆ ಇಲ್ಲಿ ನಾವು ಹಲವಾರು ದೇವಸ್ಥಾನಗಳು ನೋಡಿದ್ರೆ ಏನಾಗತ್ತೆ ನಿಮ್ಗೆ, ಹ್ಮ್ ಆ ಒಂದು ಸಮಯಾತೀತವಾಗೇ ಓಕೆ, ಹ್ಮ್ ನಿಮ್ಮ ಒಂದು ಒಂದು ಶಾಪಿಂಗ್ ಮಾಲ್ ಆಗ್ಬೋದು, ಇಲ್ಲಾಂದ್ರೆ ಒಂದು ಕೊಠಡಿಲೇ ಇಡುವಂತ ದೇವಸ್ಥಾನಗಳು ಹ್ಮ್ ನಿಮ್ಗೆ ಹ್ಮ್ ಆ ಶುರುವಾತ್ ಮಾಡಕ್ಕೆ ನಿಮ್ಗೆ ಇರತ್ತೆ. ಯಾಕಂದ್ರೆ ನಿಮ್ಗೆ ಫಂಡ್ಗಳು ಬೇಕಾಗತ್ತೆ, ಕರೆಕ್ಟ್ ಕರೆಕ್ಟ್. ಅದು ಇರತ್ತೆ. ಹ್ಮ್ ಲೌಕಿಕವಾಗೂ ಇಲ್ಲ ನೋಡೋದಿಲ್ಲ ಇರತ್ತೆ, ಯಾಕಂದ್ರೆ ಹ್ಮ್ ಅಪ್ರೂವಲ್ಸ್ಗಳು ರೈಟ್ ರೈಟ್. ಇಲ್ಲ ಇರತ್ತೆ. ಇಲ್ಲ ಹ್ಮ್ ಸ್ಟ್ರೈಟ್ ಫಾರ್ವರ್ಡ್ ಹ್ಮ್ ನಮ್ಮ ಇದು ಬಂದು ಹ್ಮ್ ಇಲ್ಲಿ ತುಂಬಾ ಈಸಿಯಾಗೆ ನಮ್ಗೆ ವ್ಯವಹಾರ ಮಾಡಕ್ಕೆ ಇಲ್ಲ ಇದಾಗತ್ತೆ. ಹ್ಮ್ ಬಟ್ ಏನಾಗತ್ತೆ ನಮ್ಗೆ ಆ ಹ್ಮ್ ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡುವಾಗ ಹ್ಮ್ ನಮ್ಗೆ ಒಂದು ಸ್ಥಿರವಾಗಿರುವಂತಹ ಒಂದು ದೇವಾಲಯ ಇತ್ತು ಅಂದ್ರೆ, ಹ್ಮ್ ಆಗಿನ ಕಾಲದಲ್ಲಿ ನೋಡಿ ಹ್ಮ್ ನಮ್ಮ ಹಿರಿಯರುಗಳು, ಹ್ಮ್ ನಮ್ಮ ಕರ್ನಾಟಕ ಆಗಬಹುದು ಮತ್ತು ಹಲವಾರು ಹ್ಮ್ ದೇಶಗಳ ಇದರಲ್ಲಿ ನಮ್ಮ ಕರ್ನಾಟಕದಲ್ಲೇ ಹ್ಮ್ ಹಲವಾರು ಸ್ಟೇಟ್ಗಳಲ್ಲಿ ನೀವು ನೋಡಿದ್ರೆ, ನೀವು ಹ್ಮ್ ಹ್ಮ್ ರಾಜ್ಯಾದ್ಯದಲ್ಲೇ ಹ್ಮ್ ಎಷ್ಟೋ ದೇವಸ್ಥಾನಗಳು ಇದೆ. ಅದು ಹ್ಮ್ ಕಾರಣ ಹ್ಮ್ ನಮ್ಮ ಹಿರಿಯರು ಕಾಪಾಡ್ಕೊಂಡು ಬಂದಿರುವಂತದ್ದು. ಮೌಲ್ಯಗಳು ಅದೊಂದು ಹೌದು, ಆ ಒಂದ್ ನಿಮ್ಗೆ ನಿಧಿ ತರ ಕಾಪಾಡ್ಕೊಂಡ್ ಬಂದಿದ್ದಾರೆ. ಅವರ ಒಂದು ಜೀವಗಳನ್ನೇ ಸಮರ್ಪಣೆ ಮಾಡಿದ್ದಾರೆ. ಆ ವಿದೇಶದವರು ಆ ಆ ಸಮಯದಲ್ಲೇ ನಮ್ಗೆ ಯುದ್ಧಗಳು ನಡೆಯುವಾಗ ಮಾಡುವಾಗಿಲ್ಲ, ಅವ್ರದ್ದು ಟಾರ್ಗೆಟ್ಗಳೇ ನಿಮ್ಗೆ ದೇವಸ್ಥಾನ ಧ್ವಂಸ ಮಾಡೋದಿತ್ತು. ಹೌದು ಹೌದು. ಹ್ಮ್ ಆವಾಗ ಆಗಿನ ಕಾಲದಲ್ಲಿ ನಮ್ಮ ಹಿರಿಯವರು, ಹ್ಮ್ ಅಯ್ಯೋ ನಮ್ಗೇನಾಗ್ಬೇಕು ಅನ್ಕೊಂಡು ಕೂತಿರ್ಲಿಲ್ಲ. ಅವರು ಹೌದು. ಅವ್ರ ಜೀವನ ಮುಡಿಪಟ್ಟು ಪುಣಿ ಇಟ್ಟು, ಅವರು ಮುಡಿಪಾಗಿಟ್ಬಿಟ್ಟು ಮುಡಿಪಾಗಿಟ್ಟು ಪಣ ತೊಟ್ಟು ಅದನ್ನ ಮಾಡಿದ್ದಾರೆ ಅವ್ರು. ಕಾಪಾಡಿದ್ರು. ಹೌದು. ಇವಾಗ ನೋಡಿ ನಾವು ಅದ್ರದ್ದು ಒಂದು ಫಲ ಎಷ್ಟು ನಾವು ಅನುಭವಿಸ್ತಾ ಇದೀವಿ. ಖಂಡಿತ ಗುರುಗಳೇ. ಯಾಕಂಗ್ ಮಾಡಿದ್ರು ಅಂದ್ರೆ, ನಮ್ಮ ಹಿರಿಯವರು ಆಗಿನ ಕಾಲದಲ್ಲೇ ಹ್ಮ್ ಏನೋ ಮಾಡ್ಬೇಕಲ್ಲ ಅನ್ಕೊಂಡ್ ಮಾಡ್ತಾ ಇರಲಿಲ್ಲ. ಹೌದು. ಇದಕ್ಕೆಲ್ಲದಕ್ಕೂನು ಒಂದು ಒಂದು ಕಾರಣ ಇದೆ. ಬಲವಂತದ ಕಾರಣ ಇರುತ್ತೆ ನಿಮ್ಗೆ. ರೈಟ್. ಸೊ ಅದು ಯಾಕೆ ಅಂದ್ರೆ, ನಿಮ್ಗೆ ಒಂದು ಫೌಂಡೇಶನ್ ಅಂದ್ರೆ ನಿಮ್ಗೆ ಸ್ಥಿರ ಅಂದ್ರೇನೆ ನಿಮ್ಗೆ ಹ್ಮ್ ಸಿಗೋದೇ ದೇವಸ್ಥಾನನೇ. ನೀವ್ ಹೇಳ್ಬಿಟ್ರಿ ಕಲ್ ಸಿಕ್ತು ಅಂತ, ಅದೇನೋ ಶಿವನ ಸಂಕೇತ ಅಂತ ಅರ್ಥ ಆಯ್ತು ನಮ್ಗೆ. ಶಿವ ದುರ್ಗ ಆದಿ ಶಂಕರಾಚಾರ್ಯರು ಹೇಳದ ಹಾಗೇನೆ ಸೌಂದರ್ಯ ಲಹರಿನಲ್ಲಿ ಶಿವಶಕ್ತಿ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತಃ ಅಂದ ಹಾಗೆ, ನೀವು ಶಿವದುರ್ಗ ಅಂತ ಏನು ಒಂದು ಪ್ರೇರಣೆ ಆಯ್ತು, ಇದನ್ನೇ ಹೆಸರಿಡಬೇಕು, ಇದ್ರ ಮುಖೇನೇ ಶುರು ಮಾಡ್ಬೇಕು ಅಂತ? ಅದು ನಿಮ್ಗೆ ಯಾಕೆ ಅಂದ್ರೆ, ಈ ಜಗತ್ತಿರುವಂತದ್ದು ನಿಮ್ಗೆ ಆದಿಶಂಕರಾಚಾರ್ಯರು ಹೇಳಿರೋ ತರಾನೇ, ಹ ಈ ಜಗತ್ತಿರೋದೇ ಒಂದು ಶಿವ ಒಂದು ಶಕ್ತಿಯಿಂದ. ಶಿವಶಕ್ತಿ ಇಲ್ದೇನೆ ಈ ಹ ಜಗತ್ತಿಲ್ಲ, ನಶ್ವರ. ಅನಶ್ವರ ಅದು ಹ್ಮ್ ಬಂದು. ಹ್ಮ್ ಸೊ ಹಂಗಾಗಿ ನಾವೇನ್ ಮಾಡಿದ್ರೆ, ಯಾಕೆ ಅದಕ್ಕೆ ಹೇಳೋದು, ಹ್ಮ್ ವಾಗರ್ತೈವ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಅಬ್ಬಾ. ಆ ಶಿವ ಅಪ್ಪ ಮತ್ತು ಅಮ್ಮ. ಅಮ್ಮ. ಹ್ಮ್ ಅಪ್ಪ ಅಮ್ಮ ಇಲ್ಲ ಅಂದ್ರೆ ಏನೂ ಇಲ್ಲ ಈ ಜಗತ್ತಲ್ಲಿ. ಖಂಡಿತ ಗುರುಗಳೇ. ಸೊ ಇಲ್ಲ, ಶುರು ಆಗೋದೇ ಆ ಹ್ಮ್ ತಾಯಿಯಿಂದನೇ. ಖಂಡಿತ. ಆ ತಾಯಿಗೂ ಒಂದು ಶಕ್ತಿ ಬೇಕು ಅಂದ್ರೆ ಶಿವ, ರೈಟ್. ಶಿವನ್ಗೂ ಶಕ್ತಿ ಬೇಕು ಅಂದ್ರೆ ತಾಯಿನೇ. ಸೊ ಹಂಗಾಗಿ ನಾವೇನ್ ಮಾಡಿದ್ರಿ, ಹ್ಮ್ ಆ ನಿಮ್ಗೆ ಶಿವದುರ್ಗ ದೇವಾಲಯ ಅನ್ಕೊಂಡು ಹೇಳಿ ನಿರ್ಮಾಣ ಮಾಡಬೇಕು ಅನ್ಕೊಂಡು, ನೀವು ಆಕ್ಚುಲಿ ಗೂಗಲ್ ಸರ್ಚ್ ಮಾಡಿದ್ರು ರೈಟ್. ಶಿವದುರ್ಗ ದೇವಸ್ಥಾನ ಅಂದ್ರೆ ಹ ನಿಮಗ್ ಬರೋದೇ ನಿಮ್ಗೆ ಹ ಒಂದು
ಕೌಂಟಬಲ್ ಒಂದು ರೈಟ್. 3-4 ದೇವಸ್ಥಾನ. ಖಂಡಿತ ನನಗೆ ಗುರುಗಳೇ. ತಿಳಿದಂಗೆ ಯಾರೋ ಮೊನ್ನೆ ಹೇಳ್ತಾ ಇದ್ರು, ಬೇರೆ ಹ್ಮ್. ಸ್ಟೇಟ್ ಇಂದ ಬಂದಿದ್ರು. ಹ್ಮ್. ಅವ್ರು ಹೇಳ್ತಾ ಇದ್ರು, ಹ್ಮ್. ಸ್ವಾಮಿ ಇದು ಬಂದು ಹ್ಮ್. ಶಿವದುರ್ಗ ಟೆಂಪಲ್ ಬಂದು ತುಂಬಾ ಯೂನಿಕ್. ರೈಟ್. ಅವ್ರು ಆಕ್ಚುಲಿ ಇಲ್ಲೇ ಇದ್ರು, ಆಹಾ. ಆಮೇಲೆ ಮೂವ್ ಆದ್ರು ಅವರು. ಹಾ. ಸೊ ಇಲ್ಲಿ ವಿಸಿಟ್ ಮಾಡುವಾಗ ಮತ್ತೆ ಬಂದು ಅವರು ರೈಟ್. ರೈಟ್. ಹೇಳಿದ್ರು, ನನಗೆ ಇದು ತುಂಬಾ ಹತ್ತಿರವಾದ ದೇವಸ್ಥಾನ. ಯಾಕೆ ಹಂಗಂದ್ರೆ ಹ್ಮ್. ಅವರು ಸಿಂಗಾಪುರಲ್ಲೇ ಮೊದಲು ಇದ್ರು ಅವರು, ಹ್ಮ್. ಹಂಗಾಗಿ ಇಲ್ಲಿಗೆ ಮೂವ್ ಆಡಿದ್ರು. ಹ್ಮ್. ಆದ್ರೂ ಅವ್ರು ಅಟ್ಲಾಂಟಾಗ್ ಮೂವ್ ಆದ್ರು, ಹ್ಮ್. ಇವಾಗ ಬೇರೆ ಸ್ಟೇಟಿಗೆ ಮೂವ್ ಆಗಿದ್ದಾರೆ. ರೈಟ್. ಸೊ ಅವರು ಹೇಳ್ದ ಇವಾಗ ನಮ್ಗೆ ಒಂದು ಶಿವದುರ್ಗ ಅನ್ನೋದು ಒಂದು ಸಿಂಗಾಪುರ್ ಅಲ್ಲಿ ಇದೆ, ಹ್ಮ್. ಅದಾದ್ಮೇಲೆ ಹ್ಮ್. ಲಂಡನ್ ಅಲ್ಲಿ ಒಂದಿದೆ, ಓ ಅದಾದ್ಮೇಲೆ ಇರೋದೇ ಇಲ್ಲಿ. ನಮ್ಗೆ ಇನ್ನೆಲ್ಲೂ ಇಲ್ಲ. ನಮ್ಗೆ ಖಂಡಿತ. ಸಿಂಗಾಪುರ್ ಅಲ್ಲಿ ನಾನು ತುಂಬಾ ಅಲ್ಲಿ ಹಲವಾರು ವರ್ಷದಿಂದ ಅಲ್ಲಿ ಇದ್ದೆ, ಹ್ಮ್. ಅಲ್ಲಿ ನೋಡ್ತಾ ಇದ್ದೆ, ಮಾಡ್ತಾ ಇದ್ದೆ. ಅದಾದ್ಮೇಲೆ ನಾನು ಇಲ್ಲಿಗೆ ಬಂದಾಗ ನಾನು ಅದೊಂದು ಮಿಸ್ ಆಗ್ತಾ ಇತ್ತು. ಹ್ಮ್. ಅದಕ್ಕೆ ತಕ್ಕಂಗೆ ನಮ್ಗೆ ಇಲ್ಲಿ ದೇವಸ್ಥಾನ ಶುರು ಆಯ್ತು. ಖಂಡಿತ ಗುರುಗಳೇ. ತುಂಬಾ ಹತ್ರದಲ್ಲಿ ಇತ್ತು ನನಗೆ, ಹಿಂಗ ಅನ್ಕೊಂಡ್ ಹೇಳಿದ್ರು. ಅದಕ್ಕಾಗಿ ಕೇಳಿದ್ವಿ ನಾವು ಶಿವದುರ್ಗೆ ಅಂತ ಯಾಕೆ ನಾಮಕರಣವಾಯ್ತು ಈ ದೇಗುಲಕ್ಕೆ ಅಂತ. ನೀವು ಇರಿ, ಇವನ್ ಆಕ್ಚುಲಿ ಗೂಗಲ್ ಸರ್ಚ್ ಮಾಡಬಹುದು ನೀವು. ಹ್ಮ್. ಸೊ ಶಿವದುರ್ಗ ದೇವಸ್ಥಾನ ಅನ್ನೋದು ಹ್ಮ್. ನಿಮ್ಗೆ ಒಂದು 3-4 ದೇವಸ್ಥಾನ ಇದೆ. ಖಂಡಿತ ಗುರುಗಳೇ. ಸೊ ಮುಂದೆ ಹೋಗೋದಾದ್ರೆ ಗಣೇಶನ ದರ್ಶನ ಆಯ್ತು, ಈಗ ಈಶ್ವರ ಪರಮೇಶ್ವರನ ದರ್ಶನ ಭಾಗ್ಯ ಸಿಗ್ತಾ ಇದೆ ನಮ್ಗೆ. ಈ ಪರಮೇಶ್ವರನ ವೈಶಿಷ್ಟ್ಯತೆ ನಿಮ್ಮಿಂದನೇ ಕೇಳೋಣ ಅಂತ. ಪರಮೇಶ್ವರ ನಿಮ್ಮ ಹೆಸರು ನೋಡಿದ್ರೇನೆ ಮಹಾಬಲೇಶ್ವರ ಸ್ವಾಮಿ. ಅಬ್ಬಾ. ಆ ಮಹಾಬಲೇಶ್ವರ ಸ್ವಾಮಿ ಹ್ಮ್. ಈ ಹೆಸರು ಹೇಗೆ ಬಂತು ಅಂದ್ರೆ, ಹಾ. ಈಶ್ವರನ ಒಂದು ಆತ್ಮಲಿಂಗನ ಹೆಸರು ಮಹಾಬಲೇಶ್ವರ ಸ್ವಾಮಿ. ಅಬ್ಬಾ. ನೀವು ಕೇಳಿರ್ತೀರಾ, ನಮ್ಮ ಗೋಕರ್ಣ, ಗೋಕರ್ಣ ಗೋಕರ್ಣದಲ್ಲೇ ಹ್ಮ್. ಆ ಗಣಪತಿ ಹ್ಮ್. ಆ ಒಂದು ಆ ಮಗುವಿನ ಅವತಾರ ತಗೊಂಡ್ಬಂದು ಆ ರಾವಣ ತಗೊಂಡ್ ಬರುವಾಗ ಆ ಲಿಂಗವನ್ನ. ಲಿಂಗನ ಇದು ಮಾಡಿ, ಅದ್ರ ಹಾ, ಕಥೆ ಹಾ. ನಿಮಗೆ ಗೊತ್ತಿರುತ್ತೆ. ಖಂಡಿತ ಗುರುಗಳೇ. ಸೊ ಅಲ್ಲಿ ಆ ಒಂದು ಆತ್ಮಲಿಂಗನ ಹೆಸರು ಮಹಾಬಲೇಶ್ವರ ಸ್ವಾಮಿ ಅಬ್ಬಾ. ನಿಮ್ಗೆ. ಹಾ. ಸೊ ಆ ಒಂದು ಮಹಾಬಲೇಶ್ವರ ಸ್ವಾಮಿ ನಾವ್ ಇಲ್ಲಿ ಸ್ಥಾಪನೆ ಮಾಡಿರುವಂತದ್ದು. ಅಬ್ಬಾ. ನೀವು ನಾರ್ಮಲ್ ಆಗಿ ನೋಡಿದ್ರೆ ಇಲ್ಲ ಹಲವಾರು ದೇವಸ್ಥಾನಗಳಲ್ಲಿ ಏನ್ ಮಾಡ್ತಾರೆ, ಹಾ. ನಿಮ್ಗೆ ಆ ದ್ವಾದಶ ಲಿಂಗಗಳು ಏನ್ ಬರುತ್ತೋ ರೈಟ್. ಆ ಒಂದು ದ್ವಾದಶ ಲಿಂಗ ಹೆಸರುಗಳನ್ನ ಇಡ್ತಾರೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಇವಾಗ ಹಾ. ವಿಶ್ವನಾಥ ಕಾಶಿ ದೇವಸ್ಥಾನ, ವಿಶ್ವನಾಥೇಶ್ವರ. ದೇವಾಲಯ ಹ್ಮ್. ಹಿಂಗ ಅನ್ನೋದನ್ನ ಇಡ್ತಾರೆ. ರೈಟ್. ರೈಟ್. ಇವಾಗ ಕಾಶಿಲಿರುವಂತದ್ದು ವಿಶ್ವನಾಥ. ವಿಶ್ವನಾಥ. ನಿಮ್ಗೇನು ಮಾಡ್ತಾರೆ, ಆದ್ರೆ ಇಲ್ಲಿ ಹಲವಾರು ಬೇರೆ ದೇವಸ್ಥಾನಗಳಲ್ಲಿ ಮಾಡುವಾಗ ಸ್ಥಾಪನೆನ ಹ್ಮ್. ಹ್ಮ್. ಶಿವನಿಗೆ ವಿಶ್ವನಾಥ ದೇವಸ್ಥಾನ ಅಂತಾರೆ. ಶಿವನ ವಿಶ್ವನಾಥಂದ ಇದು ರೈಟ್. ಅಲ್ಲ, ಹಲವಾರು ಈಶ್ವರನ ಹೆಸರುಗಳನ್ನ ನಿಮ್ಗೆ ಆ ಒಂದು ದ್ವಾದಶ ಲಿಂಗದಲ್ಲೇ ಬರುವಂತ ಹೆಸರುಗಳನ್ನ ಇಡ್ತಾರೆ. ರೈಟ್. ಆದ್ರೆ ಹ್ಮ್. ಇಲ್ಲಿ ನೀವು ನೋಡಿದ್ರೆ ಹ್ಮ್. ಈ ಮಹಾಬಲೇಶ್ವರ ಸ್ವಾಮಿ ಅನ್ನೋ ಒಂದು ಹೆಸರು ಹ್ಮ್. ದ್ವಾದಶ ಲಿಂಗದಲ್ಲಿ ಬರಲ್ಲ. ಹಾ, ಅದೇ ವೈಶಿಷ್ಟ್ಯತೆ. ಯಾಕೆ ಅಂದ್ರೆ ನಿಮ್ಗೆ ಅದು ಈಶ್ವರನ ಆತ್ಮಲಿಂಗ. ಆ ಆತ್ಮಲಿಂಗ ಈಶ್ವರನೇ ಹ್ಮ್. ಶಕ್ತಿಗೆ, ದೇವಿಗೆ ಹಾ. ಇದು ನಿನ್ ಜೊತೆಲಿರತ್ತೆ. ಹಾ. ಮದ್ವೆ ಆಗಿ ಹಾ. ತಾಯಿ ಯಾವಾಗ ಬರ್ತಾಳೆ ಹಾ, ಹಾ. ಅವಾಗ ಪರಮೇಶ್ವರ ಹಾ. ಅಮ್ಮನವ್ರಿಗೆ ಬಂದು, ಯಾಕೆ ಈಶ್ವರ ಬಂದು ಅವಾಗವಾಗ ಹಾ. ಜಪ ಮಾಡಕ್ಕೆ, ಯೋಗ ಮಾಡಕ್ಕೆ, ಹಾ. ಯಾಕೆ ಅವನು ಸ್ಮಶಾನವಾಸಿ, ಹೌದು. ಅಲ್ಲಿ ಇಲ್ಲಿ ಜಪ ಮಾಡಕ್ಕೆ ಹೋಗ್ತಾ ಇರುವಾಗ ಹಾ. ಅದು ತಾಯಿ ಮಿಸ್ ಮಾಡ್ಕೊಂತಾ ಇರ್ತಾಳೆ. ರೈಟ್. ಆ ಒಂದು ಚಿಂತೆಯಿಂದ ಈಶ್ವರ ಏನ್ ಮಾಡ್ತಾನೆ, ಹ್ಮ್. ಅವನ ಒಂದು ಆತ್ಮಲಿಂಗನ ಕೊಟ್ಟು, ಇದು ನಿನ್ನ ಹತ್ರ ಇರೋವರ್ಗುನು ನಾನೇ ನಿನ್ ಜೊತೆಲಿ ಇರೋ ತರ ಅನ್ಕೊಂಡು ಹೇಳಿ ಅರ್ಧನಾರೀಶ್ವರ. ಆತ್ಮಲಿಂಗನ ಕೊಡ್ತಾನೆ. ಅಬ್ಬಾ. ಈ ಪಾರ್ವತಿ ದೇವಿ ಹಾ. ಶಿವಪುರಾಣದಲ್ಲಿ ಬರುತ್ತೆ. ಪಾರ್ವತಿ ದೇವಿ ಪ್ರತಿನಿತ್ಯ ಹ್ಮ್. ಆ ಆತ್ಮಲಿಂಗಗೆ ಶಿವ ಪೂಜೆ ಮಾಡಿನೇ ಹ್ಮ್. ಬೇರೆ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಅಬ್ಬಾ. ಆ ಆತ್ಮಲಿಂಗನ ಹಾ. ರಾವಣ, ಅದಕ್ಕೋಸ್ಕರನೇ ರಾವಣ ಒಂದು ಚಿಂತೆಯಿಂದ ಶಿವನ್ನ ಒಲಿಸ್ಕೊಂಡು ಆ ಆತ್ಮಲಿಂಗ ಲಂಕಾಗೆ ಬಂದ್ರೆ ಈಶ್ವರ, ಪಾರ್ವತಿ ದೇವಿ ಅಲ್ಲಿದ್ಲು ಅಂದ್ರೆ ಅವಾಗ ಈಶ್ವರನು ಅಲ್ಲೇ ಇರ್ತಾನೆ. ನೋಡಿ, ಯಾಕೆ ಈಶ್ವರನ್ ಪರಮ ಭಕ್ತ. ಕರೆಕ್ಟ್. ಅವನ್ ಈಶ್ವರನ್ ನೋಡ್ಬೇಕು ಅಂದ್ರೆ ಪ್ರತಿನಿತ್ಯ ಲಂಕದಿಂದ ಅಲ್ಲಿ ಕೈಲಾಸಕ್ಕೆ ಬರ್ಬೇಕಾಗ್ತಿತ್ತು. ಹ್ಮ್. ಆ ಒಂದು ಉದ್ದೇಶಕ್ಕೋಸ್ಕರನೇ ಅವನು ರಾವಣ ಏನ್ ಮಾಡ್ದ, ಹಾ. ಪರಮೇಶ್ವರನ ಒಲಿಸ್ಕೊಂಡು ಆತ್ಮಲಿಂಗನ ತಗೊಂಡ್ಬರಕ್ಕೆ ಹಾ. ಮುಂದುವರೆದ ಅಬ್ಬಾ. ಅಂತ ಒಂದು ಇದು ಮಹಿಮೆ. ಸೊ ಈ ಅದು ವಿಗ್ರಹ. ಇದು ಹಾ. ಮಹಾಬಲೇಶ್ವರ ಸ್ವಾಮಿ. ಆಮೇಲೆ ಆ ಲಿಂಗದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ, ಹಾ. ನಿಮ್ಗೆ ಈ ಮಧ್ಯಭಾಗದಲ್ಲಿ ಒಂದು ರೇಖಾ ಇದೆ. ಹೌದು, ಅದೇ ರೇಖೆ. ಆಕ್ಚುಲಿ ನಾರ್ಮಲಿ ನಾವು ನಾಗಾಭರಣ ಹಾಕಿರ್ತೀವಿ. ರೈಟ್. ಇವತ್ತು ನಿಮ್ಮ ಒಂದು ವಿಡಿಯೋಗೋಸ್ಕರ ಏನೋ ಗೊತ್ತಿಲ್ಲ, ನಾವ್ ಆಕ್ಚುಲಿ ನಾಗಾಭರಣ ಸರಿ ಹಾ. ಸ್ವಲ್ಪ ಚೇಂಜ್ ಇರ್ಲಿ ಅನ್ಕೊಂಡ್ ಹೇಳಿ ಹೋದ್ ವಾರನೇ ತೆಗೆದ್ರಿ ಅಬ್ಬಾ. ನಾವು. ನೆಕ್ಸ್ಟ್ ವಾರಕ್ಕೂ ಹಾಕೊಳ್ಳೋಣ ಹಂಗ ಅನ್ಕೊಂಡು ನೋಡಿ, ನೋಡಿದ್ರೆ ಕರೆಕ್ಟ್ ಆಗಿ ನೀವು ಬಂದಿದ್ದೀರಾ. ಎಲ್ಲಾ ಪರಮೇಶ್ವರನ್ ಇಚ್ಛೆ. ಹೌದು. ಹ್ಮ್. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿಮ್ಮ ಒಂದು ಯೂಟ್ಯೂಬ್ ಅಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ನೋಡುವಂತ ಭಾಗ್ಯ ಇದು ನೋಡಿ, ಸಿಕ್ತು. ಆ ರೇಖೆ ಬಗ್ಗೆ ನೀವ್ ಆ ಹೇಳಿದ್ರೆ. ರೇಖೆ ತುಂಬಾ ವಿಶೇಷವಾದದ್ದು. ನಿಮ್ಗೆ ಹಾ. ಇದು ನಿಮ್ಗೆ ಏನಾಗತ್ತೆ, ನಿಮ್ಗೆ ಹಾ. ಈ ಒಂದು ರೇಖೆ ಏನಿರತ್ತೋ ಹಾ. ಅದಕ್ಕೆ ವಿಶೇಷತನವಾದದ್ದು ಒಂದು ಶಿವಪುರಾಣದಲ್ಲೇ ಹೇಳ್ತಾರೆ ನಿಮ್ಗೆ. ಅಬ್ಬಾ. ಅದು ನಿಮ್ಗೆ ಹಾ. ತುಂಬಾ ವಿಶೇಷತನದ್ದು ಅಂದ್ರೆ, ಮಹಾಬಲೇಶ್ವರ ಸ್ವಾಮಿ ಹೆಸರು ನೀವು ತಗೊಂಡ್ರೆ ಆ ಬಲ, ಹಾ. ಆ ಒಂದು ಶಕ್ತಿ ಶಕ್ತಿ. ಮಹಾಬಲೇಶ್ವರ ಸ್ವಾಮಿ. ರೈಟ್.
ಮತ್ತು ನಿಮ್ಗೆ ಆ ಒಂದು ರೇಖೆ ಇರುವಂತಹ ಒಂದು ಶಿವಲಿಂಗನ ನಾವು ಯಾರು ಆರಾಧನೆ ಮಾಡ್ತೀವೋ ನಾವೇನ್ ಅನ್ಕೊಂತೀವಿ ಅದು ನೆರವೇರತ್ತೆ. ಇಷ್ಟಾರ್ಥ ಸಿದ್ಧಿ, ಇಷ್ಟಾರ್ಥ ಸಿದ್ಧಿಗಳಾಗತ್ತೆ. ಅಬ್ಬಾ. ಮತ್ತೊಂದೇನು ಹಂಗಂದ್ರೆ ಈ ಒಂದು ರೇಖೆ ಇರುವಂತಹ ಒಂದು ಲಿಂಗದಲ್ಲೇ ದೇವಾಲಯದಲ್ಲೇ ಒಂದು ಕಸ ಗುಡಿಸೋದಾಗ್ಬೋದು, ಆಮೇಲೆ ಒಂದು ನೀವು ನಮಃ ಶಿವಾಯ ಅನ್ನೋ ಒಂದು ಜಪ ಮಾಡುವಂತದ್ದಾಗಬಹುದು. ಅದನ್ನ ಮಾಡಿದ್ರೆ ಏನಾಗತ್ತೆ ನಿಮ್ಗೆ ಅದು ಇಷ್ಟು ನಿಮ್ಗೆ ಡಬಲ್ ಅಷ್ಟು ನಿಮ್ಗೆ ಫಲನ ಕೊಡುವಂಥದ್ದು. ಅದು ತುಂಬಾ ವಿಶೇಷತನವಾದದ್ದು. ನಿಮ್ಗೆ ಆ ರೇಖಾ ನಿಮ್ಗೆ ಎಲ್ಲಾ ಶಿವಲಿಂಗದಲ್ಲೂ ನೀವು ಆ ಒಂದು ರೇಖನ ನೀವು ನೋಡೋ ಅಂತ ಒಂದು ಅಸಂಭವ ಅದೆಲ್ಲನೂ ಕೂಡ ನಿಮಗ್ ಸಿಗಲ್ಲ. ಉದಾಹರಣೆಗೆ ನೋಡಿ, ಈಗ ಕೆಳಗಡೆ ಶಿವಲಿಂಗ ಇದೆ ಚಿಕ್ಕದು, ರೈಟ್, ಅದು ಚರಲಿಂಗ ತರ. ಓಕೆ. ಸೊ ಯಾವ್ದ್ರಲ್ಲಿ ನೀವು ನೋಡಿದ್ರೆ ಅಲ್ಲಿ ರೇಖೆ ಇಲ್ಲ. ಅದೇ ಅದು ಫುಲ್ ಕಂಪ್ಲೀಟ್. ಅದು ಆಕ್ಚುಲಿ ಕೆಳಗಡೆ ಗೀಟ್ ಗಂಧ ಹಚ್ಚಿರೋದು ಕೆಳಗಡೆ ಬಂದಿರೋದು ನಿಮ್ಗೆ ಕಾಣಿಸ್ತಾ ಇರೋದು. ರೈಟ್ ರೈಟ್. ಅದು ಆಕ್ಚುಲಿ ಅಲ್ಲಿ ರೇಖೆ ಇಲ್ಲ ನಿಮ್ಗೆ, ಆದ್ರೆ ಅಲ್ಲಿ ಮೇಲೆ ಇದೆ. ಎಂತ ಪುಣ್ಯ ಗುರುಗಳೇ. ವೀಕ್ಷಕರು ಯಾರು ನೋಡ್ತಿದಾರೋ ಅವ್ರಿಗಂತೂ ಇವತ್ತು ಪರಮೇಶ್ವರನ ಕೃಪೆ ಪೂರ್ಣ ಅನುಗ್ರಹ ಕೃಪಾ ಕಟಾಕ್ಷ ಆಗಿದೆ ಅಂತ ಅರ್ಥ ಅಲ್ವೇ? ಭಗವಂತನ ಅನುಗ್ರಹ ತುಂಬಾ ವಿಶೇಷತನದ್ದು. ತುಂಬಾ ಖುಷಿ ಆಯ್ತು ಗುರುಗಳೇ. ಆಕ್ಚುಲಿ ನೀವು ತುಂಬಾ ಹಲವಾರು ಮಾತಾಡಿದ್ದಾರೆ ಇದ್ರ ಬಗ್ಗೆ. ನಿಮ್ಗೆ ತೆಲುಗುಲಾಗ್ಬೋದು ಮತ್ತು ಕರ್ನಾಟಕದಲ್ಲೇ ಇರುವಂತಹ ನಮ್ಮ ಒಂದು ಯಾರು ಈ ಸನಾತನದ ಪ್ರಚಾರಗಳು ಮಾಡ್ತಾರೆ ಅವರುಗಳು ಹಲವಾರು ಇದ್ರ ಶಿವಲಿಂಗದ ರೇಖೆ ಬಗ್ಗೆ ಹಲವಾರು ಜನರು ಹೇಳಿದ್ದಾರೆ. ಬಟ್ ನಮ್ಮ ಚಾನೆಲ್ ವತಿಯಿಂದ ಇವತ್ತು ನಾವು ಸೆರೆ ಹಿಡಿತಾ ಇರೋದು ನಮ್ಮ ಪುಣ್ಯ. ಹಾಗೂ ಅದು ಇನ್ನೊಂದೇನು ಅಂದ್ರೆ ಇಂತಹ ಒಂದು ರೇಖೆ ಇರುವಂತ ಶಿವಲಿಂಗ ಅದು ಅಮೆರಿಕದಲ್ಲಿರುವಂತದ್ದು ತುಂಬಾ ವಿಶೇಷ. ಹೌದು ಗುರುಗಳೇ, ರೈಟ್. ಸೊ ಪರಮೇಶ್ವರನ ಅನುಗ್ರಹ ಸದಾ ಇರ್ಲಿ ಎಲ್ಲರಿಗೂ. ಸೊ ಮುಂದೆ ಹೋಗೋದಾದ್ರೆ ನಮ್ಮ ಆರಾಧ್ಯ ದೇವಿ ಶಕ್ತಿ ದೇವಿ ತಾಯಿ ಕನಕದುರ್ಗಾದೇವಿ. ನಿಮ್ಗೆ ಕನಕದುರ್ಗಾ ಅಂದ್ರೇನೆ ಧನ ಕನಕ ವಸ್ತು ವಾಹನಗಳು ಎಲ್ಲ ಸಮೃದ್ಧಿಯಾಗಿರುವಂತದ್ದು. ನಿಮ್ಗೆ ಕನಕಧಾರ ಸ್ತೋತ್ರ ಅದು ನಿಮ್ಗೆ ವಿಶೇಷವಾದ ಇದು ಏನು ಅಂದ್ರೆ ನಿಮ್ಗೆ ಒಂದು ಶ್ಲೋಕದ ಪ್ರಮಾಣದಿಂದ ಮಾಡಿರುವಂತದ್ದು. ಶಂಕುಚಕ್ರ ಗದಾ ಹಸ್ತೆ ಇಂದ್ರನೀಲ ಮಣಿಪ್ರಭಾ ಮುರುಗೇಂದ್ರ ವಾಹಿನಿ ದುರ್ಗಾ ಧ್ಯಾಯೇತ್ ಮಹಿಷ ಮರ್ದಿನಿ. ಹಿಂಗ ಅನ್ಕೊಂಡ್ ಹೇಳಿ ನೀವು ನೋಡಿದ್ರೆ ಈ ಒಂದು ದುರ್ಗೆನ ಶಂಕು ಮತ್ತೆ ಚಕ್ರ ಇರುವಂತದ್ದು. ಶಂಕು ಚಕ್ರ ಗದಾ ಹಸ್ತೆ. ನಿಮ್ಗೆ ಇನ್ನೊಂದು ಹಸ್ತದಲ್ಲೇ ಗದೆನ ನಾವು ವಿಶೇಷ ದಿನಗಳಲ್ಲೇ ಗದೆನ ಇಡ್ತೀವಿ. ಇನ್ನು ಮಿಕ್ಕಿದ ದಿನಗಳಲ್ಲಿ ನಿಮ್ಗೆ ಗದೆನ ತೆಗೆದ್ಬಿಟ್ಟಿರ್ತೀವಿ. ಬಟ್ ನಿಮ್ಗೆ ಗದೆ ಬರುತ್ತೆ. ಶಂಕು ಚಕ್ರ ಗದಾ ಹಸ್ತೆ ಇಂದ್ರನೀಲ ಮಣಿಪ್ರಭಾ ಮೃಗೇಂದ್ರ ವಾಹಿನಿ ದುರ್ಗಾ ಯಾಯೇತ್ ಮಹಿಷ ಮರ್ದಿನಿ. ಆ ಒಂದು ಮಹಿಷ ಮರ್ದನ ಮಾಡ್ತಾ ಇರುವಂತದ್ದು ದುರ್ಗಾದೇವಿ ನಮ್ಗೆ ಇಲ್ಲಿ ಅನುಗ್ರಹ ಮಾಡ್ತಾ ಇರುವಂತದ್ದು. ಹಲವಾರು ಜನರು ಬಂದು ಇಲ್ಲಿ ಕೇಳುವಂತದ್ದು ಏನು ಅಂದ್ರೆ, ಇಲ್ಲಿ ಸಿಂಹ ವಾಹನ ಇರತ್ತೆ, ಇದೇನಿದೇನೋ ಇದೆಯಲ್ಲ ಇಲ್ಲಿ, ನಾನ್ ನೋಡೇ ಇಲ್ಲ ಎಲ್ಲೂನು. ಆದ್ರೆ ಈ ದುರ್ಗೆಯಲ್ಲೇ ತುಂಬಾ ವಿಶೇಷವಾದ ಒಂದು ರೂಪ ಇದು ಬಂದು ನಿಮ್ಗೆ ಮಹಿಷನ ಸಂಹಾರ ಮಾಡ್ಕೊಂಡು, ಇದು ಮಹಿಷ ತಲೆ ಕೋಣ ನಿಮ್ಗೆ ಅದು ಸಿಂಹ ವಾಹನ ಅಲ್ಲಿ ಮುಂದೆ ಇದೆ. ನಮ್ ಧ್ವಜಸ್ತಂಭದ ಹತ್ರ ಸಿಂಹ ವಾಹನ ಇದೆ. ಬಟ್ ಇಲ್ಲಿ ನಿಮ್ಗೆ ಇರುವಂತದ್ದು ಇದು. ನಿಮ್ಗೆ ಈ ಒಂದು ಕನಕದುರ್ಗ ಹೇಳಬೇಕು ಅಂದ್ರೆ ಸಾಕಷ್ಟು ಮಹಿಮೆಗಳು ದುರ್ಗಾದೇವಿದೆ ಆಕ್ಚುಲಿ. ಯಾಕೆ ನಿಮ್ಗೆ ಅವಳೇ ಇಲ್ಲಿಗೆ ಬರಬೇಕು. ನಾನು ಮುಂದೆ ಹೇಳ್ದಂಗೆ ಅವಳೇ ಪ್ರೇರೇಪಣೆ ಮಾಡಿದ್ದು ಇಲ್ಲಿ ಬರಬೇಕು, ಈ ತರ ನೆಲೆಸಿದ್ದು. ಅದಕ್ಕೂ ಮುಂಚೆ ಇಲ್ಲಿ ಜಾಗ ತಗೊಳಕ್ಕೂ ಮುಂಚೆ ನಾವೇನ್ ಮಾಡಿದ್ರಿ, 2014ನೇ ಇಸ್ವಿ ಪ್ರೇರೇಪಣೆ ಆಯ್ತು. ಆವಾಗ 2014 2016 ಇಸ್ವಿ ಟೈಮ್ ಗ್ಯಾಪ್ ಅಲ್ಲೇ ನಾವು ಹಲವಾರು ಜಾಗಗಳನ್ನ ನೋಡಿದ್ರಿ. ಹಿಂಗ ಅನ್ಕೊಂಡ್ ಹೇಳಿದೆ ನಿಮ್ಗೆ. ಅದರಲ್ಲೇ ಫಸ್ಟ್ ನಾವು ಶುರು ಮಾಡಿದ್ದೇನಾಯ್ತು ಅಂದ್ರೆ, ಯಾಕೆಂದ್ರೆ ನಿಮ್ಗೆ ಜಾಗ ತಗೊಂಡು ನಿಮ್ಗೆ ಸ್ಕ್ರಾಚ್ ಇಂದ ಹಿಂಗಂದ್ರೆ ನಿಮ್ಮ ಒಂದು ಪ್ರತಿಯೊಂದೊಂದು ನಿಮಗೆ ಏನು ಇಲ್ದಿರೋಂತ ಜಾಗದಲ್ಲಿ ಶುರು ಮಾಡೋದು ನಿಮ್ಗೆ ತುಂಬಾ ಕಷ್ಟ ನಿಮ್ಗೆ. ಸೊ ಹಂಗಾಗಿ ನಾವೇನ್ ಮಾಡಿದ್ರಿ, ಫಸ್ಟ್ ನಾವು ಯಾವ್ದಾದ್ರು ಒಂದು ಚರ್ಚ್ ಆ ತರದ ಯಾವ್ದಾದ್ರು ಒಂದು ರಿಲಿಜಿಯಸ್ ಆಕ್ಟಿವಿಟೀಸ್ ಇರುವಂತದ್ದು ಒಂದು ಚರ್ಚ್ ತರ ತಗೊಂಡು ಅದನ್ನ ನಾವು ಚೇಂಜ್ ಮಾಡಿ ಟೆಂಪಲ್ ಆಗಿ ಮಾಡೋಣ ಹಿಂಗ ಅನ್ಕೊಂಡ್ ಹೇಳಿ ಫಸ್ಟ್ ಶುರು ಮಾಡಿದ್ದು ಆಕ್ಚುಲಿ. ಅದು ಮಾಡಿದಾಗ ನೋಡಿದಾಗ ಏನಾಯ್ತು, ನಮ್ಗೆ ಮನ್ಸಲ್ಲಿ ನಮ್ಗೆನೆ ಆ ದುರ್ಗಾದೇವಿ ಕಟ್ತಾ ಇರೋದು ದೇವಸ್ಥಾನ. ಇವಾಗ ನಾವೇ ಒಂದ್ ಮನೆ ತಗೊಬೇಕು ಅಂದ್ರೆ ಎಷ್ಟು ನಾವು ನೋಡ್ಕೊಂಡು ಮಾಡ್ಕೊಂಡು ಹೊಸದಾಗಿ ಬಿಲ್ಡ್ ಆಗಿರುವಂತ ಮನೆಗೆ ನಾವು ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ. ಅದು ಸಿಗದೆ ಇರುವಾಗ ನಾವು ಸೆಕೆಂಡ್ ಹ್ಯಾಂಡ್ಲೇನೆ ಒಂದು ಈ ಒಂದು ದೇಹಕ್ಕೆನೆ ನಮಗೆ ಬಂದು ಒಂದು ಅಷ್ಟೊಂದು ಲಕ್ಸುರಿ ಒಂದು ಇದು ಅಂತ ಕೇಳೋ ಅಂತ ಒಂದು ಇದು ಇರುವಾಗ ಆ ತಾಯಿ ಕೊಡುವಂತದ್ದು ಎಲ್ಲಾನು
ಅವಳಿಗೋಗಿ ಆ ಸೆಕೆಂಡ್ ಹ್ಯಾಂಡ್ ನೋಡ್ಬೇಕಾ ಹಿಂಗ್ ಅನ್ಕೊಂಡು ಆ ಒಂದು ಸಮಯದಲ್ಲಿ ಅನ್ನಿಸ್ತು. ರೈಟ್. ಅವಾಗ ನಾವ್ ಏನ್ ಮಾಡಿದ್ರಿ, ಹಾ. ಸರಿ ನಮಗೆ ಬಂದು ಚರ್ಚು ಅಂತದಿಲ್ಲ, ಯಾವ್ದು ಬೇಡ, ಬಿಲ್ಡಿಂಗ್ಗಳು ಬೇಡ, ಹಾ. ಲ್ಯಾಂಡೇ ನೋಡೋಣ ಹಿಂಗ್ ಅನ್ಕೊಂಡ್ ಹೇಳಿ ಲ್ಯಾಂಡ್ ನೋಡಕ್ ಶುರು ಮಾಡ್ಕೊಂಡ್ರಿ. ಪ್ರಾರಂಭದಿಂದ ಶುರು ಮಾಡ್ಕೋಬೇಕು ಅಂತ ಹೌದು. ತಾಯಿ ಆ ಅನುಗ್ರಹ. ತಾಯಿ ಅನುಗ್ರಹ ನೋಡಿ ಹೇಗಿದೆ. ಅದು ಲ್ಯಾಂಡ್ ಏನು ನಾವು ಹ್ಮ್. ತುಂಬಾ ತಗೊಳೋದ್ ಬೇಡ, ಹ್ಮ್. ಏನೋ ಒಂದು 1/2 ಎಕರೆ ಇಲ್ಲ 1 ರೈಟ್. ಎಕರೆ ಒಳಗಡೆ ಚಿಕ್ಕದಾಗೆ ಇರೋಂಥದ್ದು ಒಂದು ಚಿಕ್ಕದಾಗಿ ತಗೊಳ್ಳೋಣ ಚಿಕ್ಕದಾಗಿ ಈಗ ಚೊಕ್ಕದವಾಗಿ. ಅಷ್ಟೇನೆ. ಹ್ಮ್. ಯಾಕಂದ್ರೆ ಬಡ್ಜೆಟ್ ತುಂಬಾ ಜಾಸ್ತಿ ಆಗೋಗುತ್ತೆ, ರೈಟ್ ರೈಟ್. ಹಂಗಾಗಿ ಚಿಕ್ಕದಾಗಿ ತಗೊಳ್ಳೋಣ ಅನ್ಕೊಂಡು ರೈಟ್ ಹೋಗಿ ರೈಟ್. ಶುರು ಮಾಡಿದ್ದು. ಹ್ಮ್. ಅದೇನಾಯ್ತು, ನಿಮ್ಗೆ ಒಂದು ಇಲ್ಲೇ ಹತ್ತಿರದಲ್ಲೇ ಇರುವಂತದ್ದು ಜಾಗ ಇದೆ ಆಕ್ಚುಲಿ, ಹ್ಮ್. ಲೆಸ್ ದೆನ್ 1 ಎಕರ್. ಕರೆಕ್ಟ್. ಅದಕ್ಕೆ ನಾವು ಹ್ಮ್. ಆಫರ್ ಕೊಟ್ರಿ. ಹ್ಮ್. ಆಫರ್ ಕೊಡ್ದಾಗ ಹೋದಾಗ ಏನಾಯ್ತು, ಹ್ಮ್. ಅದೆಲ್ಲ ಇಬ್ರು ಪಾರ್ಟ್ನರ್ಗಳಿದ್ರು. ಓ. ಒಬ್ರು ಒಪ್ಕೊಂಡ್ರು, ಇನ್ನೊಬ್ರು ಬಂದ್ಬಿಟ್ಟು ಅಯ್ಯೋ ನಾವು ಅದನ್ನ ಹ್ಮ್. 2 ವರ್ಷದಿಂದ ಏನ್ ತಗೊಂಡ್ರಿ ಅದೇ ಪ್ರೈಸ್ ತಗೊಂತಾ ಇದೀವಿ, ಓ. ಸೊ ಹಂಗಾಗಿ ಅದ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಈ ತರ ಕೇಳಿದ್ರು. ಹ್ಮ್. ಅವಾಗ ಅವ್ರು ಮಾರ್ಕೆಟ್ ಅಲ್ಲಿ ಏನ್ ಹಾಕಿದ್ರು ಹ್ಮ್. ಅದ್ರಗಿಂತ ಸ್ವಲ್ಪ ಜಾಸ್ತಿ ಕೇಳ್ತಾ ಇದಾರೆ. ಅಬ್ಬಾ. ನಾವೇನ್ ಮಾಡಿದ್ರಿ, ಮಾರ್ಕೆಟ್ ಅಲ್ಲಿ ನೀವೇನ್ ಹಾಕಿದೀರಾ ಅದನ್ನ ಅದಕ್ಕೆ ಕೊಡ್ತೀವಿ, ಹಾ. ಅದ್ರ ಮೇಲೆ ಕೊಡಕ್ ಆಗಲ್ಲ ರೈಟ್ ರೈಟ್. ಅದ್ ಅನ್ಯಾಯನೇ ತಾನೆ. ಹಿಂಗ್ ಹ್ಮ್. ಅನ್ಕೊಂಡು ಹೇಳಿ ನಾವೇನ್ ಮಾಡಿದ್ರಿ, ಹ್ಮ್. ಅದನ್ನ ಹ್ಮ್. ತಡೆ ಹಿಡಿದ್ರಿ. ಕ್ಯಾನ್ಸಲ್ ಮಾಡಿದ್ದಾಯ್ತು. ರೈಟ್. ಕ್ಯಾನ್ಸಲ್ ಮಾಡಿದ್ದಾಯ್ತು. ಅವಾಗ ಏನಾಯ್ತು ನಮ್ಗೆ, ಹ್ಮ್. ಸೊ ಅದು ಒಂದು 1/2 ಎಕರೆ ಇದ್ದಿದ್ದಷ್ಟೇನೆ. ಅದೇ. ಹ್ಮ್. ಅದು ಹೋಗಿ ನಿಮ್ಗೆ ಹ್ಮ್. ಫೈನಲ್ ಆಗಿ ಏನಾಯ್ತು, ಅದಾದ್ಮೇಲೆ ಇನ್ನೂ 2-3 ಜಾಗಗಳು ನೋಡಿದ್ರಿ. ರೈಟ್ ರೈಟ್. ಅದಾದ್ಮೇಲೆ ಆ ತಾಯಿ ಹಾ. ಇದು ಬಂದು ನಿಮ್ಗೆ 2.5 ಎಕರೆ ಇರೋದು ನಿಮ್ಗೆ ಇದು ಬಂದು, ಹ್ಮ್. ಅದು ನವರಾತ್ರಿ ಸಮಯದಲ್ಲೇ ಹ್ಮ್. ಕರೆಕ್ಟ್ ಆಗಿ ಹ್ಮ್. ಅವಳು ಈ ಜಾಗ ತೋರಿಸಿ. ನೋಡಿ, ಆ ತಾಯಿ ಅದು ಇಲ್ಲಿ ನೆಲೆಸ್ಬೇಕಂತ ಆಯ್ಕೆ ಅವಳು ಮಾಡ್ಕೊಂಡಿರುವಾಗ ನಾವು ನಮ್ಮ ಇಚ್ಛೆ ಏನಿದೆ. ನಮಗಿದ್ದು ಒಂದೇನೆ, ಹ್ಮ್. ನಮಗೇನಿತ್ತು ಅಂದ್ರೆ ಹ್ಮ್. ಜಾಗ ಪ್ರೈಮ್ ಹ್ಮ್. ಲೊಕೇಶನ್ ಅಲ್ಲಿ ಇರಬೇಕು, ರೈಟ್ ರೈಟ್. ಭಕ್ತರುಗಳಿಗೆ ಎಲ್ಲಾರ್ಗುನು ಹ್ಮ್. ತುಂಬಾ ಕನ್ವಿನಿಯೆಂಟ್ ಆಗಿ ಇರಬೇಕು. ರೈಟ್. ಸೊ ಪ್ಲಸ್ ಅದೇ ತರನೇ ಹ್ಮ್. ನಿಮಗೆ ಹ್ಮ್. ಮೈನ್ ರೋಡ್ ಅಲ್ಲೂ ಇರಬಾರ್ದು, ಹ್ಮ್. ನಮಗೆ ದೇವಸ್ಥಾನದ ಒಂದು ಆ ವಾತಾವರಣ ಚೆನ್ನಾಗಿರ್ಬೇಕು, ರೈಟ್. ಅದೊಂದೇ ಇದ್ದಿದ್ದು. ಹ್ಮ್. ಹ್ಮ್. ಅದೇ ತರನೇ ಆ ಹ್ಮ್. ಮಹಾತಾಯಿ ಹ್ಮ್. ನಮಗೆ ಅನುಗ್ರಹ ಮಾಡಿದ್ರು. ನಿಮ್ ತಂದೆಯವರು ಹೇಳ್ತಾ ಇದ್ರಿ ಇದು ನಮ್ಮ ಗ್ರಾಮ ದೇವತೆ ಅಂತ. ಹೌದು ಸೊ ಹೌದು. ಏನ್ ಇದ್ರ ಒಂದು ವೈಶಿಷ್ಟ್ಯತೆ ನೀವ್ ನಿಮ್ಗೆ ಹೇಳ್ಬೇಕು ಅಂತ. ನೋಡಿ, ನೀವು ಹಲವಾರು ಬೇರೆ ಜಾಗಗಳಲ್ಲೂ ನೋಡಿ, ಹ್ಮ್. ನಿಮ್ಗೆ ದುರ್ಗಾ ದೇವಸ್ಥಾನ ಮಾಡೋದು ಹ್ಮ್. ತುಂಬಾ ಕಡಿಮೆ. ರೈಟ್. ನಿಮಗ್ ಬಂದ್ಬಿಟ್ಟು ಹ್ಮ್. ನಿಮ್ಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಆಗ್ಬೋದು, ಇಲ್ಲ ಶಿವನ್ ದೇವಸ್ಥಾನ ಆಗ್ಬೋದು, ಇಲ್ಲ ಹ್ಮ್. ಹಂಗಂದ್ರೆ ನಿಮ್ಗೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ, ರೈಟ್. ಆ ತರ ಹಲವಾರು ದೇವರುಗಳಲ್ಲೇ ಹಾ. ನಿಮ್ಗೆ ದೇವಸ್ಥಾನಗಳು ಇರುತ್ತೆ, ಹೆಸರುಗಳಲ್ಲಿ ಇರುತ್ತೆ. ಖಂಡಿತ. ಹ್ಮ್. ಆದ್ರೆ ಹ್ಮ್. ಶಕ್ತಿ ಹೆಸರಿನಲ್ಲಿರುವಂತದ್ದು, ಅದು ದುರ್ಗಾದೇವಿ ಹೆಸರಿನಲ್ಲಿರುವಂತದ್ದು, ಪ್ರಧಾನವಾಗಿ ಇರುವಂತದ್ದು ಕಡಿಮೆ. ತುಂಬಾ ಕಡಿಮೆ. ಖಂಡಿತ ಯಾಕೆ ಗುರುಗಳೇ. ಹೆಂಗಂದ್ರೆ ಹಾ. ಆ ದುರ್ಗಾ ಆರಾಧನೆ ಹಾ. ಎಲ್ಲರಿಗೂ ಆಗ್ಬರಲ್ಲ. ಹೌದು. ಆ ದುರ್ಗಾದೇವಿ ಹಾ. ಯಾರಿಗೆ ಬರಬೇಕು ಅನ್ಕೊಂತಾಳೋ ಹ್ಮ್. ಅವಳಿಗೇನೆ ಅನುಗ್ರಹ ಮಾಡೋದು. ಅದು ಆ ದೇವಿ ಮಹಿಮಾ ಆಕ್ಚುಲಿ. ಅಬ್ಬಾ. ಹಾ. ಅದು ಗ್ರಾಮ ದೇವತೆಯಾಗೆ ನೆಲೆಸಿರುವಂತದ್ದು ಹ್ಮ್. ನಮ್ಮ ಒಂದು ಅದೃಷ್ಟ ಅದು. ಅಬ್ಬಾ. ಹಾ. ಯಾಕೆ ಹೆಂಗಂದ್ರೆ ನಿಮ್ಗೆ ಇಲ್ಲಿ ಹಾ. ಬೇರೆ ಯಾವುದೇ ಒಂದು ಪ್ರಧಾನವಾಗಿ ಇಲ್ಲಿ ಇರಬಹುದು, ಹ್ಮ್. ಮಾಡಬಹುದಿತ್ತು, ಹ್ಮ್. ಆದ್ರೆ ಹಂಗಾಗ್ಲಿಲ್ಲ. ಹ್ಮ್. ಇಲ್ಲೇನಾಯ್ತು, ಹ್ಮ್. ಆ ದುರ್ಗಾದೇವಿನೇ ಹ್ಮ್. ಜಾಗನ ತೋರಿಸಿ ನೀನ್ ಇಲ್ಲಿ ಕಟ್ಟು, ನಾನು ಇಲ್ಲಿ ಬರ್ತೀನಿ ಹ್ಮ್. ಹಿಂಗ ಅನ್ಕೊಂಡು ಹೇಳಿ ಹ್ಮ್. ಅವಳು ನೆಲೆಸಿರುವಂತದ್ದು. ಪ್ರಾರಂಭನೇ ಆ ತಾಯಿ ಆಗಿರುವಾಗ ಆ ತಾಯಿನೇ ಪರಿಪೂರ್ಣ ಹಕ್ಕು ಯಾಕೆಂಗಂದ್ರೆ ಆಕೆಗೇನೆ. ನಿಮಗ್ ನೋಡಿ, ಇಲ್ಲಿ ಸುತ್ತಮುತ್ತ ನಿಮ್ಗೆ ಹ್ಮ್. ಗ್ರಾಮ ದೇವತೆಯಾಗೆ ಆ ಹ್ಮ್. ಮಹಾತಾಯಿ ಇಲ್ಲಿ ನೆಲೆಸಿದಾಳೆ ಹೆಂಗಂದ್ರೆ, ಹ್ಮ್. ಅವಳು ಇಲ್ಲಿ ನೆಲೆಸಿದಾಳೆ ಹೆಂಗಂದ್ರೆ ಅವಳೇ ಗ್ರಾಮ ದೇವತೆ. ನಮ್ಗೆ ಇನ್ನೇನ್ ಬೇಕು? ಅಬ್ಬಾ. ಎಷ್ಟೊಂದ್ ಜನರು ಹ್ಮ್. ನೀವು ಎಷ್ಟೊಂದ್ ಜನ ಬಂದು ಹೇಳ್ತಾರೆ, ಹ್ಮ್. ನಾವು ಟೆಂಪಲ್ ನಾರ್ಮಲ್ ಆಗಿ ಹ್ಮ್. ರೆಗ್ಯುಲರ್ ದಿನಗಳಲ್ಲಿ 10 ಗಂಟೆಗೆ ಶುರು ಆಗುತ್ತೆ. ರೈಟ್. ಕೆಲವು ಜನರು ಅವರು ಫಸ್ಟ್ ಕೆಲಸ ಶುರು ಮಾಡಬೇಕು ಅಂದಾಗ, ಇಲ್ಲ ಹ್ಮ್. ಹಂಗಂದ್ರೆ ಹ್ಮ್. ಅವ್ರೆಲ್ಲಾದ್ರೂ ಬೇರೆ ಕಡೆ, ಹ್ಮ್. ನಾವು ಇಂಡಿಯಾದಲ್ಲಿ ನಮ್ಗೆ ಹ್ಮ್. ನಾವು ಇವಾಗ್ಲೂ ಮಾಡ್ತಾ ಇರ್ತಾರೆ. ಹ್ಮ್. ಇವಾಗ ಊರು ಬಿಟ್ಟು ಬೇರೆ ಊರಿಗೆ ಹೋಗುವಾಗ ಹ್ಮ್. ನಾವು ಆ ಗ್ರಾಮ ದೇವತೆಗೆ ಒಂದು ತೆಂಗಿನಕಾಯಿ ಹೊಡೆದ್ಬಿಟ್ಟು ಖಂಡಿತ. ನಮಸ್ಕಾರ ಮಾಡ್ಕೊಂಡು ಹೌದು ಹೌದು ಹೋಗ್ತೀವಿ. ಹೌದು. ಓ. ಯಾಕಂದ್ರೆ ಒಂದು ಆ ಯಾತ್ರಾ ಬಂದು ಆ ತಾಯಿ ಕ್ಷೇಮವಾಗಿ ಹೋಗಿ ಹಾ ಬರ್ಬೇಕು ಸಂಪೂರ್ಣ ರಕ್ಷಣೆ ಹಾ ಇರ್ಲಿ ಹಿಂಗ ಅನ್ಕೊಂಡು ಹೇಳಿ. ಗ್ರಾಮಕ್ಕೆ ಅಂತ. ಹ್ಮ್. ಅದೇ ತರ ಎಷ್ಟೊಂದ್ ಜನರು ನಾವು ಹ್ಮ್. ಒಂದ್ಸಲ ಕ್ಯಾಮ್ರಾದಲ್ಲಿ ನೋಡ್ತೀವಿ. ರೈಟ್. ಸೊ ಎಷ್ಟೊಂದ್ ಜನರು ಬಂದು ಒಂದೊಂದ್ಸಲ ಬೆಳಗ್ಗೆ ಹೊತ್ತು ಬಂದು ಹಾ. ದರ್ಶನ ಮಾಡ್ಕೊಂಡು, ಹಾ. ಅದಾದ್ಮೇಲೆ ನಮಸ್ಕಾರ ಮಾಡ್ಕೊಂಡು 2 ನಿಮಿಷ ಕೂತ್ಕೊಂಡು ಹ್ಮ್. ಹೊರಡ್ತಾರೆ. ಅದೇ ಆ ತಾಯಿಯ ಮಹಿಮೆ ಅಂದ್ರೆ ಆ ದೇವಿ ಅಥವಾ ಆ ದೇವತೆಯ ಮಹಿಮೆ ಅಷ್ಟಿದೆ. ಆ ಎಲ್ಲ ಗ್ರಾಮವನ್ನ ಕಾಪಾಡೋ ಆ ಹೊಣೆನ ಮಹಾತಾಯಿ ತಾಯಿ ಅನುಗ್ರಹ. ಹೊತ್ತಿದ್ದಾಳೆ ಅಂತ ಅರ್ಥ. ಸಂಪೂರ್ಣವಾಗಿ ನಾವಂತೂ ಪುಣ್ಯವಂತರು. ತಾಯಿ ದರ್ಶನ ಮತ್ತು ಅವಳ ಒಂದು ವೈಶಿಷ್ಟ್ಯತೆಯನ್ನ ಕೇಳೋದಕ್ಕೆ ನಿಮ್ಮ ಮುಖೇನ ತುಂಬಾ ಖುಷಿಯಾಗಿದೆ ಅದಿಲ್ಲ, ಗುರುಗಳೇ. ಆ ಮಹಾತಾಯಿಯ ಆಶೀರ್ವಾದ ಅದಿಲ್ಲ. ಖಂಡಿತ ತ್ರಿಶೂಲ ಧಾರಿಣಿಯಾಗಿ ತಾಯಿ ಸಂಪೂರ್ಣವಾಗಿ ನಿಂತು ಬಿಟ್ಟಿದ್ದಾಳೆ ದರ್ಶನ ಭಕ್ತರನ್ನ ಕಾಪಾಡೋದಿಕ್ಕೆ ಅಂತ. ನಿಮ್ಮ ಮುಖೇನ ಆ ತಾಯಿ ಅನುಗ್ರಹ ಎಲ್ಲರಿಗೂ ಆಗ್ಬೇಕು. ಸೊ ಮುಂದೆ ಸಾಗೋಣ. ಎಸ್ ಗುರುಗಳೇ, ಸೊ ಹೇಳ್ಬಿಟ್ಟೆ ನಾನು, ಎಲ್ಲರ ದರ್ಶನವಾಗುತ್ತೆ ಈ ದೇಗುಲದಲ್ಲಿ ಬಂದ್ರೆ. ಎಲ್ಲ ಸಕಲ ದೇವಾನುದೇವತೆಗಳೇ ಇಲ್ಲಿದ್ದಾರೆ. ಹೌದು. ಸೊ ಸುಬ್ರಹ್ಮಣ್ಯ ಸ್ವಾಮಿ ಮುಂದೆ ನಾವಿದ್ದೀವಿ. ಸ್ವಾಮಿಯ ವೈಶಿಷ್ಟ್ಯತೆ
ಈ ಸ್ವಾಮಿ ವೈಶಿಷ್ಟ್ಯತೆ ನೀವು ನೋಡ್ತಾ ಇದ್ರೇನೆ ಸಾಕು, ಹ್ಮ್ ಹಸನ್ಮುಖ ನಿಮಗೆ ಬಂದು. ಹಾ ಸೊ ನೀವು ಯಾವಾಗ ನೋಡಿದ್ರು ಇಲ್ಲಿ ಬಂದು ಹ್ಮ್ ನಾವ್ ಹೇಳೋದೇ ಬೇಡ ನಿಮ್ಗೆ. ಹ್ಮ್ ಸ್ವಾಮಿ ನಮ್ಮ ನೋಡ್ತಾ ಇರೋ ತರನೇ ಇರತ್ತೆ ಕುಮಾರಸ್ವಾಮಿ. ಅಬ್ಬಾ ಯಾಕಂದ್ರೆ ಆ ಕುಮಾರಸ್ವಾಮಿ ಹೇಗೆ ಅಂದ್ರೆ ಹ್ಮ್ ಸ್ಕಂದ, ಕಾರ್ತಿಕೇಯ, ಷಣ್ಮುಗನಾಥ ಅಂದ್ರೆ ಹ್ಮ್ ಸಾಕು, ಹ್ಮ್ ಮಗು ತರ ಬಂದು ನಮ್ ಜೊತೆಲೆ ಹ್ಮ್ ಆ ಭಗವಂತ ಇರ್ತಾನಂತೆ. ಆ ತರ ಅಬ್ಬಾ ಆ ಹ್ಮ್ ಪರಮೇಶ್ವರಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹ್ಮ್ ಹಸನ್ಮುಖವಾಗಿರುವಂತದ್ದು ಒಂದು ಹ್ಮ್ ವಿಶೇಷತೆ ಇಲ್ಲಿ ಆಕ್ಚುಲಿ. ಹ್ಮ್ ಪರಮೇಶ್ವರನ ಪರಿವಾರವೇ ಇಲ್ಲಿದೆ. ಹೌದು ಹೌದು, ಖಂಡಿತ, ಅದರಲ್ಲೇ ಡೌಟೇ ಇಲ್ಲ ರೈಟ್ ನಿಮಗೆ. ರೈಟ್. ಸೊ ಸ್ವಾಮಿ ಸುಬ್ರಹ್ಮಣ್ಯನ್ ಇದು ಏನೇನು ಕಾರ್ಯಕ್ರಮಗಳು ನೆರವೇರುತ್ತೆ? ಸ್ವಾಮಿ ಸುಬ್ರಹ್ಮಣ್ಯಂಗೆ ಅಭಿಷೇಕ. ಸುಬ್ರಹ್ಮಣ್ಯೇಶ್ವರ ಸ್ವಾಮಿದು ಹಲವಾರು ಹ್ಮ್ ನಿಮಗೆ ಆಲ್ಮೋಸ್ಟ್ ಎಲ್ಲ ನಿಮಗೆ ವರ್ಷದಲ್ಲೇ ಬರುವಂತ ಕಾರ್ಯಕ್ರಮಗಳಾಗಬಹುದು. ಷಷ್ಠಿ. ಮತ್ತು ಹೌದು ಹ್ಮ್ ಹೌದು, ಕುಮಾರ ಷಷ್ಠಿಗಳಾಗ್ಬೋದು, ಸೀರಿಯಲ್ ಸ್ಕಂದ ಷಷ್ಠಿ, ಷಷ್ಠಿ. ಸ್ಕಂದ ಷಷ್ಠಿ, ಹ್ಮ್ ಪ್ರತಿಯೊಂದು ಆಗತ್ತೆ ಹ್ಮ್ ನಿಮ್ಗೆ. ಆಮೇಲೆ ಅದೇ ತರನೇ ನಿಮ್ಗೆ ಬಂದು ಪ್ರತಿ ಮಂಗಳವಾರ ಹ್ಮ್ ಸಾಯಂಕಾಲ ನಿಮ್ಗೆ 7:30 PM, ಹ್ಮ್ 7:30 PM ಬಂದು ನಿಮ್ಗೆ ಹ್ಮ್ ಪ್ರತಿ ವಾರದಲ್ಲೇ ಹ್ಮ್ ಮಂಗಳವಾರ ದಿನ ಸಾಯಂಕಾಲ ಹ್ಮ್ ಸುವರ್ಣೇಶ್ವರ ಸ್ವಾಮಿಗೆ ಪಂಚಾಮೃತ ಅಭಿಷೇಕಗಳು, ಹ್ಮ್ ಆಮೇಲೆ ವಿಶೇಷವಾಗಿ ಸ್ಕಂದಷಷ್ಠಿ ಪಾರಾಯಣ, ಹ್ಮ್ ಉಪಚಾರ, ಸೇವಾ ಪ್ರತಿಯೊಂದು ಸೊ ನಡೆಯುತ್ತೆ ಒಂದು ನಿಮ್ಗೆ. ಕುತೂಹಲದ ಪ್ರಶ್ನೆ ಗುರುಗಳೇ, ಸುಬ್ರಹ್ಮಣ್ಯ ಸ್ವಾಮಿಗೆ ರುದ್ರಾಕ್ಷಿ ಮಾಲೆ ಹ್ಮ್ ಧಾರಣೆಯಾಗಿದೆ, ಹ್ಮ್ ಅದರ ಒಂದು ಹಿನ್ನೆಲೆ ಏನು ಅಂತ? ಅದು ಹಿನ್ನೆಲೆ ಅದರಲ್ಲಿ ಏನಿಲ್ಲ ಅದು ಆಕ್ಚುಲಿ ನಿಮ್ಗೆ. ಹಾ ಯಾಕಂದ್ರೆ ನಿಮ್ಗೆ ರುದ್ರಾಕ್ಷಿ ಬಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೂ ಒಂದು ಆಗಿರುವಂತದ್ದು, ಯಾಕಂದ್ರೆ ಶಿವನ ಒಂದು ಅಂಶ ಅಲ್ಲ. ರೈಟ್. ಸೊ ಹಂಗಾಗಿ ರುದ್ರಾಕ್ಷಿ ಹಾಕಿದೀವಿ ಅಷ್ಟೇನೆ, ಇನ್ನು ಅದಕ್ಕೆ ಏನು ಇದಿಲ್ಲ. ಪುರಾತನ ಹಿನ್ನೆಲೆ ಏನಿಲ್ಲ. ಹೌದೌದು ರೈಟ್ ರೈಟ್. ಹೌದು. ಎಸ್. ಮುಂದೆ ಬರೋದಾದ್ರೆ ನಮ್ಮೆಲ್ಲರನ್ನ ಕಾಪಾಡೋ ಮಹಾನುಭಾವ ವೆಂಕಟರಮಣ, ವೆಂಕಟೇಶಾಯ ನಮಃ ಅಂತ ನಾವೆಲ್ಲರೂ ಕೂಡ ನಾಮಸ್ಮರಣೆ ಮಾಡ್ತೀವಿ. ವೈಕುಂಠಕ್ಕೆ ಅಧಿಪತಿ ಇವರೇ. ಸೊ ನೀವು ಹೌದೌದು. ಹೇಳ್ಬೇಕು ವೆಂಕಟೇಶ್ವರನ ಮಹಾತ್ಮತೆ. ನಿಮಗೆ ಇದು ವೆಂಕಟೇಶ್ವರ ಸ್ವಾಮಿದು ಬಂದು ಹ್ಮ್ ತುಂಬಾ ವಿಶೇಷ. ಯಾಕೆ ಅಂದ್ರೆ ಇಲ್ಲಿ ಹ್ಮ್ ಬ್ರದರ್ಸ್, ನಿಮ್ಗೆ ಬ್ರದರು ಮತ್ತು ಸಿಸ್ಟರ್, ಸಹೋದರ ಅವರಿಬ್ರು. ಸಹೋದರಿಯರು. ಹೌದು, ಹ್ಮ್ ಯಾಕೆ ಹೆಂಗಂದ್ರೆ ನಿಮ್ಗೆ ದುರ್ಗಾದೇವಿ ಇರೋ ಜಾಗದಲ್ಲೇ ಹ್ಮ್ ಮಹಾವಿಷ್ಣುನ ಒಂದು ಅನುಗ್ರಹ ಅಬ್ಬಾ ಹಾಗೇ ಆಗತ್ತೆ. ಅಬ್ಬಾ. ಅದೇ ತರ ಮಹಾವಿಷ್ಣುನ ಒಂದು ಅನುಗ್ರಹದಲ್ಲೇ ಹ್ಮ್ ಸಾನ್ನಿಧ್ಯದಲ್ಲೇ ಹ್ಮ್ ದುರ್ಗಾದೇವಿನೂ ಹ್ಮ್ ಅನುಗ್ರಹ ಆಗುವಂತದ್ದು ಎತ್ತಿದ್ದ ಇದು ನಿಮ್ಗೆ ನಮ್ಮ ಒಂದು ಸನಾತನ ಧರ್ಮದಲ್ಲಿ. ಓ ಮೈ ಗಾಡ್. ಅದು ಹಾ ಹಲವಾರು ಜನರುಗಳು ಹ್ಮ್ ಅದನ್ನ ಹ್ಮ್ ಮಾತಾಡಕ್ ಹೋಗಲ್ಲ. ಹ್ಮ್ ಹ್ಮ್ ಆದ್ರೆ ಹ್ಮ್ ನೀವು ನೋಡಿದ್ರೆ ಈವನ್ ತಿರುಮಲದಲ್ಲೂ ನೋಡಿ ನೀವು, ಹ್ಮ್ ನಿಮ್ಗೆ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದಲ್ಲೇ ಹ್ಮ್ ದರ್ಶನ ಮಾಡ್ಕೊಂಡು ಆಚೆ ಬರುವಾಗ ಹ್ಮ್ ಆ ಪ್ರಾಕಾರದಲ್ಲೇ ಹ್ಮ್ ಆ ಚಿನ್ನದ ಗೊಬ್ಬರ ಎಲ್ಲ ಏನಿದೆಯೋ ಹ್ಮ್ ಆ ಸನ್ನಿಧಾನದಲ್ಲೇ ಮೇಲೆ ಸುತ್ತಿ ಹ್ಮ್ ಸಿಂಹ ವಾಹನಗಳಿದೆ 4 ಸೈಡನ್ ಅಬ್ಬಾ. ಅಲ್ಲಿ. ಅಲ್ಲೇ ಅದೇ ಸಂಕೇತ ಸ್ವಾಮಿಗೆ ಹೌದು, ಮತ್ತೆ ತಾಯಿಯ ಅದೇ ಒಂದು ತರ ಆರಾಧನೆ. ನಿಮ್ಗೆ ಕೃಷ್ಣ, ಹಾ ನಮ್ಗೆ ಕೃಷ್ಣ ಹಾ ನಿಮ್ಗೆ ಏನಾಗುತ್ತೆ, ಕೃಷ್ಣನ ಒಂದು ಕಥೆಯಲ್ಲೇ ಹಾ ಕೃಷ್ಣ ಹುಟ್ಟುವಾಗ ನಿಮ್ಗೆ ಹ್ಮ್ ಅದು ಚೇಂಜ್ ಆಯ್ತು ಅನ್ಕೊಂಡ್ ಬರುತ್ತೆ ಅಲ್ವಾ. ಹ್ಮ್ ಹ್ಮ್ ಅದನ್ನ ಬದಲಾಯಿಸಿದ್ರು ಮಗುನ, ಹ್ಮ್ ಇಲ್ಲೊಂದು ಹೆಣ್ಣು ಮಗು ಹುಡ್ತು ಅನ್ಕೊಂಡ್ ಬರುತ್ತೆ ಹ್ಮ್ ಪುರಾಣದಲ್ಲೇ. ಹ್ಮ್ ಆ ಹೆಣ್ಣು ಯಾರು? ಹ್ಮ್ ದುರ್ಗಾದೇವಿ. ಓ ಎಂಥ ನಿಮಗ್ ಬಂದು ವಿಷಯ ಇದು. ಹಾ ಅದೇನಾಗತ್ತೆ ನಿಮ್ಗೆ, ಹಾ ಯಾಕಂದ್ರೆ ಕೃಷ್ಣಗೆ ಒಂದು ಸಮಾನವಾಗಿ ಇರುವಂತ ಒಂದು ಶಕ್ತಿ ಇರ್ಬೇಕಲ್ಲ. ಗುರುಗಳೇ, ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ದೇವಿ ಆರಾಧನೆ ಮಾಡಿದಾಗ, ದೇವಿ ಆರಾಧನೆ ಮಾಡ್ತಾ ಇರುವಾಗ ಸುಬ್ರಹ್ಮಣ್ಯ ಹಾಗೂ ಕೃಷ್ಣನ ಆರಾಧನೆ ಕೂಡ ಸಮೇತವಾಗಿ ಆಗ್ತಾ ಇರುತ್ತೆ ಹೌದು, ದೇವಿನ ಯಾಕಂದ್ರೆ ಆರಾಧಿಸಿದ್ರೆ ನಿಮ್ಗೆ ಅಂತ. ದೇವಿ ಆರಾಧನೆ ತುಂಬಾ ವಿಶೇಷವಾದದ್ದು ನಿಮ್ಗೆ ಹ್ಮ್ ನಿಮಗೆ ಬಂದು. ಯಾಕೆಂದ್ರೆ ಹ್ಮ್ ನಿಮ್ಗೆ ನೋಡಿದ್ರೆ ಇವಾಗ ನಾನು ನಿಮ್ಗೆ ದುರ್ಗಾದೇವಿ ಇದರಲ್ಲಿ ಹೇಳಿದೆ, ಶಂಕು ಚಕ್ರ ಗದಾ ಹಸ್ತೆ. ನಮ್ಮ ದುರ್ಗಾದೇವಿನೂ ನೋಡಿದ್ರೆ ಶಂಕು ಮತ್ತು ಚಕ್ರ ಇರೋದು. ಚಕ್ರವನ್ನ. ಹ್ಮ್ ನೀವು ಇಲ್ಲಿ ನೋಡಿದ್ರೆ ಶಂಕು ಮತ್ತು ಚಕ್ರ ಇದೆ. ಅದೇ ಮಹಾವಿಷ್ಣುವಿನ ಒಂದು. ನಿಮ್ಗೆ ಯಾಕೆ ಹೆಂಗಂದ್ರೆ ಇನ್ನೊಂದೇನು ಅಂದ್ರೆ ನಿಮ್ಗೆ ಎಲ್ಲೆಲ್ಲಿ ಅಣ್ಣ ಇರೋ ಜಾಗದಲ್ಲಿ ತಂಗಿ ಇದ್ದೇ ಇದ್ದಾಳೆ. ರೈಟ್. ಯಾವಾಗ ನಿಮ್ಗೆ ಕೃಷ್ಣನಿಗೆ ಅಲ್ಲಿ ಅಣ್ಣನಿಗೆ ಒಂದು ಅಲ್ಲಿ ಸ್ಥಾನವನ್ನ. ಒಂದು ಭಂಗ ಬರುತ್ತೆ ಅನ್ನೋ ಒಂದು ಸಂದರ್ಭದಲ್ಲೇ ಹ್ಮ್ ದೇವಿನೇ ಹುಟ್ಟಿ ಬಂದ್ಲು ಅಲ್ಲಿ. ನಾನಿದ್ದೀನಿ ಅಬ್ಬಾ. ಹಿಂಗ್ ಅನ್ಕೊಂಡ್ ಹೇಳಿ ಆ ಒಂದು ಶಕ್ತಿ, ಆ ಒಂದು ಸಂವಹನವಾಗಿ ನಿಮ್ಗೆ ಏನಾಯ್ತು ಇಲ್ಲಿ, ಹ್ಮ್ ನಿಮ್ಗೆ ದುರ್ಗಾದೇವಿನೇ ಹುಟ್ಟಿದ್ದು ಇಲ್ಲಿ ಹ್ಮ್ ಕೃಷ್ಣ ಹುಟ್ಟಿದ್ದು ನಿಮ್ಗೆ. ಅದಾದ್ಮೇಲೆ ಆ ಮಗು ಆ ಶಕ್ತಿ ಬಂದು ನಿಮ್ಗೆ ಹ್ಮ್ ಆಕಾಶವಾಣಿ ಬಂದ್ ಹೇಳತ್ತೆ, ಅದು ನಿಮ್ಗೆ ರೈಟ್. ಹೊರಟೋಗುತ್ತೆ ಶರೀರವಾಣಿ ನಿಮ್ಗೆ. ಆಗುತ್ತೆ. ಹೌದು, ಹೌದು. ಸೊ ಆತರ ಆಗತ್ತೆ. ಬಟ್ ಹ್ಮ್ ಆದ್ರೆ ನಿಮ್ಗೆ ಅದು ವಿಶೇಷತೆ ಅನ್ನೋದು ನಿಮ್ಗೆ ಈ ಹ್ಮ್ ಒಂದು ಹ್ಮ್ ದೇವಾಲಯದಲ್ಲೇ ಹ್ಮ್ ದುರ್ಗಾದೇವಿ ಹ್ಮ್ ಮತ್ತು ಮಹಾವಿಷ್ಣು, ಹ್ಮ್ ಅದು ಎರಡೂ ಹ್ಮ್ ಶಕ್ತಿಗಳು ನಿಮ್ಗೆ ಹ್ಮ್ ನೆಲೆಸಿರುವಂತದ್ದು ಇಲ್ಲಿ 100 ಪಟ್ಟಷ್ಟು ಸತ್ಯ. ರೈಟ್. ಅದರಲ್ಲೇ ವೈಕುಂಠ ಹೌದು, ಏಕಾದಶಿ ಆ ಒಂದು ವೈಕುಂಠ ಕಾರ್ಯಕ್ರಮ. ಏಕಾದಶಿಲೂ ಅದ್ಭುತವಾಗಿ ನಡೆಯುತ್ತೆ ನಿಮ್ಗೆ. ಆಕ್ಚುಲಿ ಹ್ಮ್ ನಾವು 2016 ಇದಾಯ್ತಾದಾಗ ಹ್ಮ್ ನಿಮ್ಗೆ 2021 ಹ್ಮ್ ನಿಮ್ಗೆ, ಯಾಕಂದ್ರೆ 2016ನೇ ಇಸ್ವಿಲೇ ಶುರು ಮಾಡಿದ್ದು, ಹ್ಮ್ ಜಾಗ ತಗೊಂಡಿದ್ದು. ಹ್ಮ್ 2018ನೇ ಇಸ್ವಿಲೇ ಹ್ಮ್ ಅದು ನವರಾತ್ರಿಲೇ ಹ್ಮ್
ಈ ಒಂದು ದೇವಸ್ಥಾನ ಪ್ರೆಸೆಂಟ್ ಇವಾಗ ಏನಿದೆಯೋ ಅದು ಹ್ಮ್. ಮುಂದೆನೆ ಹ್ಮ್. ಅಲ್ಲಿ ಒಂದು ಚಿಕ್ಕ ಒಂದು ಇದ್ರಲ್ಲೇ ಹ್ಮ್. ಶಾಪಿಂಗ್ ಮಾಲ್ ಅಲ್ಲಿ ನಿಮ್ಗೆ ಅಲ್ಲಿ ಉತ್ಸವ ಮೂರ್ತಿಗಳನ್ನ ಇಟ್ಟು ಹ್ಮ್. ಶುರು ಮಾಡಿದ್ರಿ ಒಬ್ಬ 2018ನೇ ಇಸ್ವಿಲೆ ನಿಮ್ಗೆ. ರೈಟ್. ಹ್ಮ್. ಅದಾದ್ಮೇಲೆ ಆಕ್ಚುಲಿ 2017ನೇ ಇಸ್ವಿಲಿ ಶುರು ಆಗಿದ್ದು. ಹ್ಮ್. 2017ನೇ ಇಸ್ವಿ ಹ್ಮ್. ನಿಮ್ಗೆ ನವರಾತ್ರಿ ಟೈಮಲ್ಲಿ ವಿಜಯದಶಮಿ ದಿನ ಓ ನಿಮ್ಗೆ ಶುರು ಆಗಿದ್ದು ರೈಟ್. ಅಲ್ಲಿ. ಹ್ಮ್. 2018ನೇ ಇಸ್ವಿಲೆ ಹ್ಮ್. ಆಗಸ್ಟ್ ತಿಂಗಳು ಹ್ಮ್. ಆಗಸ್ಟ್ 21 2018ನೇ ಇಸ್ವಿಲೆ ಹ್ಮ್. ಇಲ್ಲಿ ಭೂಮಿ ಪೂಜೆ ಆಯ್ತು. ಅವಾಗ ನಿಮ್ಗೆ 101 ಮುತ್ತೈದೆಗಳೆಲ್ಲರೂ ಸುಮಂಗಳಿಗಳೆಲ್ಲರೂ ಬಂದು ಲಲಿತ ಸಹಸ್ರನಾಮ ಪಾರಾಯಣ ಮಾಡಿ ಹ್ಮ್. ನಿಮ್ಗೆ ಆ ಯಂತ್ರಗಳೆಲ್ಲನೂ ಹ್ಮ್. ಆ ಬೀಜಾಕ್ಷರ ಮಂತ್ರಗಳೆಲ್ಲ ಬರೆದು ಹ್ಮ್. ಈ ಏನಿವಾಗ ದುರ್ಗಾದೇವಿ ಸನ್ನಿಧಾನ ಗರ್ಭಗೃಹ ಇದೆಯೋ ಹ್ಮ್. ಆ ಸನ್ನಿಧಾನದ ಕೆಳಗಡೆ ಹಾಕಿರುವಂತದ್ದು ನಿಮ್ಗೆ ಅಬ್ಬಾ. ಅವಾಗ್ಲೇನೆ. ಹ್ಮ್. ಅವಾಗ ನಿಮ್ಗೆ ಆ ಯಂತ್ರಗಳಾಗ್ಬೋದು ಮತ್ತು ನಿಮ್ಗೆ ಎಷ್ಟೊಂದ್ ಜನರು ಆ ಒಂದು ಸಮಯದಲ್ಲಿ ನಿಮ್ಗೆ ಹ್ಮ್. ಅವ್ರು ಹಾಕೊಂಡಿದ್ದು ಚಿನ್ನದ ಬಳೆಗಳಾಗ್ಬೋದು ಮತ್ತೆ ಉಂಗುರಗಳಾಗ್ಬೋದು ಅದನ್ನೆಲ್ಲನೂ ಭೂಮಿಗೆ ಸಮರ್ಪಣೆ ಮಾಡಿದ್ರು ಆಕ್ಚುಲಿ ಆ ಒಂದು ಭೂಮಿ ಪೂಜೆ ಸಮಯದಲ್ಲಿ ಆಕ್ಚುಲಿ ಅದು. ಹ್ಮ್. ಸೊ ಅದೆಲ್ಲ ಸಮರ್ಪಣೆ ಮಾಡಿ ಎಲ್ಲಾನು ನಿಮ್ಗೆ ಅದಾದ್ಮೇಲೆ ನಿಮ್ಗೆ ಅಲ್ಲಿ ಅದ್ಮೇಲೆ ಇವಾಗ ಅಲ್ಲಿ ದೇವಿ ಸಾನ್ನಿಧ್ಯ ಇದಿರೋದು ನಿಮ್ಗೆ ಗರ್ಭಗೃಹ ನೆಲೆಸಿರೋದು ನಿಮ್ಗೆ. ಅಪ್ಪ. ಸೊ ಶುರು ಆಗಿದ್ದು ನಿಮ್ಗೆ. ಹ್ಮ್. ಅದಾದ್ಮೇಲೆ ನಿಮ್ಗೇನಾಯ್ತು ಕೋವಿಡ್ ಎಲ್ಲ ಬಂದು ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು. ಹ್ಮ್. 2020ನೇ ಇಸ್ವಿಲ್ ಮಾಡ್ಬೇಕು ಅನ್ಕೊಂಡಿದ್ರಿ. ಹ್ಮ್. ಈ ಕೋವಿಡ್ ಇಂದ ಒನ್ ಇಯರ್ ಡಿಲೇ ಆಯ್ತು. ಹ್ಮ್. 2021ನೇ ಇಸ್ವಿ ಹ್ಮ್. ನಿಮಗೆ ಹ್ಮ್. ಕುಂಭಾಭಿಷೇಕ ನಡೀತು. ಅಬ್ಬಾ. ಮೊದಲನೇ ಭಾಗದ ದೇವಸ್ಥಾನದ್ದು ಕುಂಭಾಭಿಷೇಕ. ಕುಂಭಾಭಿಷೇಕವಾಯ್ತು. ಅವಾಗ ಹ್ಮ್. ನೀವು ನಂಬಲ್ಲ ನಮ್ಮ ಇದರಲ್ಲಿದೆ ಯಾವ್ದು ಹ್ಮ್. ನಮ್ಮ Website ಫೇಸ್ಬುಕ್ ಅಲ್ಲೂ ಅಲ್ಲಿ. ಇದೆ, ಫೇಸ್ಬುಕ್ ಅಲ್ಲೂ ಇದೆ ಮತ್ತು ನಿಮ್ಗೆ ನಮ್ಮ ಯೂಟ್ಯೂಬ್ ಅಲ್ಲೂ ಹ್ಮ್. ದೇವಸ್ಥಾನದ ಚಾನಲ್ ಅಲ್ಲಿ ಇದೆ. ಓ ನಿಮ್ಗೆ ಖಂಡಿತ ವೀಕ್ಷಕರಿಗೆ ನಾನು ಹಳೆ ವಿಡಿಯೋ ಇದೆ ನಿಮ್ಗೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಅದ್ರಲ್ಲಿ ಮಾಡಿರ್ತೀನಿ ಚಾನೆಲ್. ನೋಡಿದ್ರೆ ಹ್ಮ್. ಆ 2021 ಹ್ಮ್. ಅಟ್ಲಾಂಟಿಕ್ಕೆನೆ ಹ್ಮ್. ಫಸ್ಟ್ ಹ್ಮ್. ನಿಜವಾದದ್ದ ಹ್ಮ್. ಗಜ ಹ್ಮ್. ತಗೊಂಡ್ಬಂದು ಎಸ್ ಪೂಜೆ ಮಾಡಿದ್ದು ಅಂದ್ರೆ ಇಲ್ಲೇನೆ. ಖಂಡಿತ ಗುರುಗಳೇ, ಅದ್ರ ಬಗ್ಗೆ ನಾನೀಗ ಬರೋಳಿದ್ದೆ. ಗಜರಾಜನ ಆಗಮನ ಹೌದು. ಹೇಗೆ ಅದಾಯ್ತು? ಅದು ನಿಮ್ಗೆ ಅದು ವಿಸ್ಮಯವಾದ ಒಂದು ಸ್ಟೋರಿ ಅದಕ್ಕೆ ಇದೆ. ಯಾಕೆ ಅಂದ್ರೆ ನಮ್ಗೆ ಹ. ಪ್ಲಾನ್ ಇರ್ಲಿಲ್ಲ ಹ. ಮಾಡ್ಬೇಕು ಈ ತರ. ಹ. ಒಂದು ನಮ್ಮ ದೇವಸ್ಥಾನದ ಡಿವೋಟಿ ಒಬ್ರು ಹ. ಅದು ನಿಮ್ಗೆ ಕುಂಭಾಭಿಷೇಕಕ್ಕೆ ಒಂದು ವಾರ ಇದೆ ಅಂದಾಗ ಹ. ಆಗಿದ್ದು ಆಕ್ಚುಲಿ ಇದು ಓ ಮೈ ಗಾಡ್. ನಿಮ್ಗೆ. ಅಲ್ಲ, ಆನೆ ಬರೋದು ಹೇಗೆ? ಇಲ್ಲಿ ತಂದೆ ಅಯ್ಯಪ್ಪಂದು ಒಂದು ಕಥೆನೇ ಇದೆ ಇಲ್ಲಿ. ಸೊ ಅದನ್ನ ಮುಂದೆ ಹೇಳೋಣ. ಸೊ ಅದು ನಿಮ್ಗೆ ಆಕ್ಚುಲಿ 21ನೇ ಇಸ್ವಿ ಹ್ಮ್. ಕೋವಿಡ್ ಅವಾಗ ತಾನೇ ಹ್ಮ್. ಮುಗಿದು ಹ್ಮ್. ಎಲ್ಲರಿಗೂ ಓಪನ್ ಮಾಡಿದಂತ ಸಂದರ್ಭ. ಹ್ಮ್. ಆ ಸಂದರ್ಭದಲ್ಲೇ ಹ್ಮ್. ಆಲ್ಮೋಸ್ಟ್ 700 ಜನರು ಮುತ್ತೈದೆಗಳು ಒಂದೇ ಕಲರ್ ಸೀರೆಗಳು ಉಟ್ಕೊಂಡ್ ಅಬ್ಬಾ. ಬಂದು ಅವಾಗ ಫೇಸ್ ಶೀಲ್ಡ್ ಇಲ್ಲ ಹಾಕೊಂಡಿದ್ದಾರೆ. ಯೂಟ್ಯೂಬ್ ಅಲ್ಲಿ ನೋಡ್ಬೋದು ಆಕ್ಚುಲಿ ನಮ್ಮ ರೈಟ್ ದೇವಸ್ಥಾನದ ರೈಟ್ ಇದ್ರಲ್ಲೇ ರೈಟ್. ಶೀಲ್ಡ್ ಇಲ್ಲ ಹಾಕೊಂಡು ಹ. 700 ಜನರು ಎಲ್ಲರೂ ಕೂತ್ಕೊಂಡು ಲಲಿತಾ ಸಹಸ್ರನಾಮನ ಪಠಣ. ಮಾಡಿ ಹ. ಪಠನ ಮಾಡಿ ಎಲ್ಲರೂ ಲಕ್ಷ ಅರ್ಚನೆಗಳು ಮಾಡಿ ಅಯ್ಯೋ. ಅದಾದ್ಮೇಲೆ ನಿಮಗೆ ಹ್ಮ್. ಆನೆ ಬಂದು ಗಜಪೂಜೆಗಳು ಮಾಡಿ ನಿಮಗೆ ಹ್ಮ್. ಅದೆಲ್ಲ ನಡೀತು ಕುಂಭಾಭಿಷೇಕದ ದಿನ ಹ್ಮ್. 2021ನೇ ಇಸ್ವಿಲಿ ನೋಡಿ, ನಿಮ್ಗೆ. ಸಾಂಪ್ರದಾಯಿಕವಾಗಿ ತಾಯಿಯ ಹೌದು. ಒಂದು ಆರಾಧನೆ. ಅದು ನಿಮ್ಗೆ ಗಜ ಪೂಜೆ ಆಗಬಹುದು ರೈಟ್. ಮತ್ತು ಅಶ್ವ ಪೂಜೆ ಆಗಬಹುದು ಇಷ್ಟು ಮತ್ತು ವಿಶೇಷ. ಗಜ ಪೂಜೆ ಹ್ಮ್. ಪ್ರತಿಯೊಂದು ನಡೀತು ನಿಮ್ಗೆ ಅವಾಗ ಖಂಡಿತ 2021ನೇ ಇಸ್ವಿಲಿ ಖಂಡಿತ ಗುರುಗಳೇ. ಆಗಿ ಶುರು ಆಗಿದ್ದು. ಹ್ಮ್. ಅದಾದ್ಮೇಲೆ ನಿಮ್ಗೆ ಅವತ್ತು ಆಗಸ್ಟ್ ಅಲ್ಲಿ ಶುರು ಆಯ್ತು ನಿಮ್ಗೆ. ಯಾಕಂದ್ರೆ ನೀವು ನೋಡಿದ್ರೆ ಆಗಸ್ಟ್ ಅಲ್ಲೇ ಭೂಮಿ ಪೂಜೆ ಮಾಡಿದ್ದು. ಹ. ಆಗಸ್ಟ್ 2021 ಹ. ನಾವು ನಿಮ್ಗೆ ಇಲ್ಲಿ ದೇವಸ್ಥಾನದ ಕುಂಭಾಭಿಷೇಕ ಮಾಡಿದ್ದು ನಿಮ್ಗೆ. ರೈಟ್ ರೈಟ್ ನವರಾತ್ರಿ ಶುರು ಆಗಿದ್ದು ನಿಮ್ಗೆ. ರೈಟ್. ಈ ಜಾಗ ತಗೊಳ್ಳೋಂತ ಪ್ರೇರೇಪಣೆ ಪ್ರತಿಯೊಂದನ್ನು. ಹ್ಮ್. ಸೊ ಆತರ ಆದಾಗ ಆ 2021ನೇ ಇಸ್ವಿಲೇ ಹ್ಮ್. ಯಾವಾಗ್ಲೂ ನಿಮಗೆ ಧನುರ್ಮಾಸದ ಏಕಾದಶಿ ನಿಮ್ಗೆ ವೈಕುಂಠ ಏಕಾದಶಿ ಆ ಹ್ಮ್. ಡಿಸೆಂಬರ್ ಜನವರಿಲೇ ಬರುವಂತದ್ದು. ಖಂಡಿತ ಗುರುಗಳೇ. ಹ್ಮ್. ಅವಾಗ ಏನಾಯ್ತು ನಾವು ಹ್ಮ್. 21ನೇ ಇಸ್ವಿಲೆ ಬಂದಿರುವಂತಹ ಒಂದು ವೈಕುಂಠ ಏಕಾದಶಿಲೆ ಹ್ಮ್. ಬೆಳಿಗ್ಗೆ 5:30ಗೆನೆ ಹ್ಮ್. ಓಪನ್ ಮಾಡಿ ಹ್ಮ್. ಪೂಜೆಗಳು ಉಪಚಾರಗಳು ಅವತ್ತಿನ ದಿನ ಹ್ಮ್. ಸ್ವಾಮಿಗೆ ವಿಶೇಷವಾದದ್ದೊಂದು ಅಲಂಕಾರಗಳೆಲ್ಲ ನಡೆಯುತ್ತೆ. ಪುಷ್ಪ ಅಲಂಕಾರಗಳೆಲ್ಲ ನಡೆಯುತ್ತೆ. ಹ್ಮ್. ವೈಕುಂಠ ದ್ವಾರಗಳೆಲ್ಲ ನಡೆಯುತ್ತೆ. ರೈಟ್. ಅವಾಗ್ಲೇ ನಿಮ್ಗೆ 5:30ಗೆನೆ ಜನರುಗಳು ಹ್ಮ್. ಕಾಯ್ತಾ ಇರ್ತಾರೆ ದೇವಸ್ಥಾನ ಓಪನ್ ಆಗಕ್ಕೋಸ್ಕರ. ದ್ವಾರವಾಗ್ಲೂ ಓಪನ್ ಆಗತ್ತಾ ಅಂತ. ಹ್ಮ್. ಬಂದು ಅರ್ಚನೆಗಳು ಮಾಡಿಸ್ಕೊಂಡು ಹ್ಮ್. ಮಾಡುವಂತಹ ಒಂದು ಪದ್ಧತಿ ಅವಾಗಿಂದ ಇವಾಗವರೆಗೂ ಹಂಗೇನೆ ರೈಟ್. ಜನರುಗಳ ಸಂಖ್ಯೆ ಹ್ಮ್. ನಡೀತಾನೆ ಸೊ ಇದೆ ಎಲ್ಲಿ ವಿವಿಧ ನಿಮ್ಗೆ. ಸ್ಟೇಟ್ಸ್ ಇಂದ ಬರ್ತಾರಾ? ಏನು ಇದ್ರ ಇಲ್ಲ ಇಲ್ಲ ಅಟ್ಲಾಂಟಾನೆ. ಅಟ್ಲಾಂಟಾ. ಅಟ್ಲಾಂಟದಿಂದನೇ ಬರುವಂತದ್ದು ಎಲ್ಲಾರು. ಹ್ಮ್. ನಿಮ್ಗೆ ಇನ್ನೊಂದೇನು ಅಂದ್ರೆ ನಿಮ್ಗೆ ವೈಕುಂಠ ದ್ವಾರದ ದಿನ ನಿಮಗೆ ಹ್ಮ್. ಅವಾಗೆಲ್ಲ ನಿಮಗೆ ಬೆಳಗ್ಗೆ ಓಪನ್ ಮಾಡಿ ಹ್ಮ್. ಮಧ್ಯಾಹ್ನದಲ್ಲೇ ನಿಮಗೆ ಒಂದು 3-4 ತಾಸು ನಿಮಗೆ ಕ್ಲೋಸ್ ಆಗಿರುವಂತ ಒಂದು ಸಂದರ್ಭಗಳು ಇರ್ತಾ ಇತ್ತು. ರೈಟ್. ಬಟ್ ಇವಾಗ ಹ್ಮ್. ಕಾಲ ಸಂದರ್ಭಗಳಿಂದ ಹ್ಮ್. ಇವಾಗ ಅದು ಕ್ಲೋಸ್ ಮಾಡಕ್ಕೂ ಆಗ್ತಾ ಇಲ್ಲ. ಆಕ್ಚುಲಿ ಈ ಸಲ ವೈಕುಂಠ ಏಕಾದಶಿ ನಾವು ಅನ್ಕೊಂತಾ ಇರೋದು ಬೆಳಗ್ಗೆ ಓಪನ್ ಆದ್ರೆ
ಫುಲ್ ಡೇ ನಿಮ್ಗೆ ಓಪನ್ ಆಗಿರುವಂತದ್ದು. ವೈಕುಂಠದ ಬಾಗಿಲು ಸಂಪೂರ್ಣವಾಗಿ ನೀವು ತೆರೆಸಿರ್ತೀರಿ. ಹೌದು ಹೌದು. ಆತರ ಭಕ್ತಾದಿಗಳೆಲ್ಲರೂ ಬರ್ತಾ ಇದಾರೆ ಆ ಹಾ. ಭಗವಂತನ ಹ್ಮ್ ಪ್ರಾರ್ಥನೆಗೆ. ಸೊ ಹಂಗಾಗಿ ಈ ಒಂದು ವರ್ಷದಲ್ಲೇ ಹ್ಮ್ ವೈಕುಂಠ ಏಕಾದಶಿ ಫುಲ್ ಆಗಿ ನಿಮ್ಗೆ ದಿನದಲ್ಲೇ ಓಪನ್ ಆಗಿರುವಂತದ್ದು ಖಂಡಿತ ಒಂದು ಗುರುಗಳೇ. ಸಂಕಲ್ಪ ಇದೆ. ಧನ್ಯೋಸ್ಮಿ ಅಂತ ಅದೇ. ಹೇಳ್ಬೋದು ನಾವು. ಸೊ ಮುಂದೆ ಸಾಗೋಣ. ಅಮ್ಮನವರು ಶ್ರೀಚಕ್ರ ಸಮೇತ ವಾರಾಹಿ ಅಮ್ಮನವರ, ವಾರಾಹಿ ಅಮ್ಮನವರ ದೇಗುಲ ಅತಿ ಕಡಿಮೆ ನಾನು ಇಲ್ಲಿ ನೋಡಿರ್ತಕ್ಕಂಥದ್ದು. ಸೊ ಇದು ನಮ್ಮ ಒಂದು ಪೂರ್ವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ತಾಯಿಯ ದರ್ಶನ ಬರುವಂತ ಭಕ್ತರಿಗೆಲ್ಲರಿಗೂ ಆಗತ್ತೆ. ಸೊ ವಾರಾಹಿ ಅಮ್ಮನವ್ರ ಬಗ್ಗೆ ನೀವು ಹೇಳಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ. ವಾರಾಹಿ ದೇವಿ ನಿಮಗೆ ತುಂಬಾ ವಿಶೇಷವಾದದ್ದು ಒಂದು ಪ್ರಾರ್ಥನೆ ಬಂದು ನಿಮಗೆ ಒಂದು ಭಾಗ ನಮ್ಮ ಒಂದು ಸನಾತನ ಧರ್ಮದಲ್ಲೇ ಇದೆ. ಅಬ್ಬಾ. ಆಗಿನ ಕಾಲದಿಂದ ಇದೆ ನಿಮ್ಗೆ. ನೀವು ಆಗಿನ ಕಾಲದಲ್ಲೇ ರಾಜರುಗಳು ಯುದ್ಧಕ್ಕೆ ಹೋಗೋಕ್ಕೂ ಮುನ್ನ ಅವರು ವಾರಾಹಿ ದೇವಿನ ಆರಾಧನೆ ಮಾಡಿ ಮುಂದುವರಿಯೋರು. ಅಬ್ಬಾ, ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಹೌದು, ತಾಯಿಯೇ ಹೌದು. ಸಾಕ್ಷಿ. ಯಾಕೆಂದ್ರೆ ಅವಳು ಕಮೆಂಡರ್ ತರ ಕೆಲಸ ಮಾಡೋದು. ಓಕೆ, ನಿಮ್ಗೆ ಲಲಿತಾ ತ್ರಿಪುರ ಸುಂದರಿ ಆ ಸಹಸ್ರನಾಮದಲ್ಲೂ ನಿಮಗೆ ಬರುತ್ತೆ ರೈಟ್ ವಾರಾಹಿ ದೇವಿ ಬಗ್ಗೆ. ರೈಟ್. ವಾರಾಹಿ ದೇವಿ ಸ್ಪೆಷಲ್ ಆಗಿ ನಿಮ್ಗೆ ಅವಳ ಒಂದು ಅನುಗ್ರಹ ಇತ್ತು ಅಂದ್ರೆ ನೀವು ಎಲ್ಲೇ ಹೋದ್ರೂ ಒಂದು ಜಯ ಸಿಗೋದಂತದ್ದೇನೆ. ಸೊ ಸಾಮಾನ್ಯವಾಗಿ ವಾರಾಹಿ ದೇವಿಯ ಸ್ತೋತ್ರವನ್ನ ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಪಠಣ ಮಾಡಿದ್ರೆ ತುಂಬಾ ಅದು ನಿಮ್ಗೆ ಲಾಭವಾಗತ್ತೆ ಇದು ಏನಾಗತ್ತೆ ನಿಮ್ಗೆ ಬೆಳಗಿನ ಜಾವ ಹಾ. ನಿಮ್ಗೆ ಹಿಂಗಂದ್ರೆ ನಮ್ಗೆ ನಮ್ಮ ಒಂದು ಲೆಕ್ಕದ ಪ್ರಕಾರ ಬೆಳಗಿನ ಜಾವ ಅಂದ್ರೆ ಎಲ್ಲಾರು ಏನ್ ಅನ್ಕೊಂತಾರೆ, ಬ್ರಾಹ್ಮಿ ಮುಹೂರ್ತ. ಎಲ್ಲಾರು ಏನ್ ಅನ್ಕೊಂತಾರೆ ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಅಂದ್ರೆ ಒಂದು 4:15 4:30 5 ಗಂಟೆ ತರ. ಆಕ್ಚುಲಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಅದು 2:30 ಬೆಳಗಿನ ಜಾವ. ನಿಮ್ಗೆ ಮಾನಸ ಸರೋವರದಲ್ಲೂ ನಿಮ್ಗೆ ಏನಾಗತ್ತೆ ಅಲ್ಲಿ ನಕ್ಷತ್ರಗಳು ಆ ಒಂದು ಗಂಟೆಯಿಂದ 2-3 ಗಂಟೆ ಒಳಗಡೆ ನಿಮ್ಗೆ ಆ ನಕ್ಷತ್ರಗಳೆಲ್ಲ ಬಂದು ನಾವು ಸ್ನಾನ ಮಾಡ್ಕೊಂಡು ಹೋಗುವಂತದ್ದು ಒಂದಿದು ನೋಡ್ಬೋದು ದೃಶ್ಯನ ಮಾನಸ ಸರೋವರದಲ್ಲಿ. ಅಲ್ಲಿ ಮಾನಸ ಸರೋವರ ಲೇಕ್ ಅಲ್ಲೇ ನೋಡುವಂತದ್ದು. ಅದು ನಿಮ್ಗೆ ಅದು ಬ್ರಾಹ್ಮಿ ಮುಹೂರ್ತ ಆ ಒಂದು ಸಮಯದಲ್ಲೇ ನಡೆಯುವಂತದ್ದು. ನಿಮ್ಗೆ ಅದು ದೇವತೆಗಳು ಸಂಚಾರ ಮಾಡುವಂತ ಸಮಯ ಅದು ನಿಮ್ಗೆ. ಸೊ ಆ ಒಂದು ಸಮಯದಲ್ಲೇ ಆ ವಾರಾಹಿ ದೇವಿನ ಒಂದು ಆರಾಧನೆ ಮಾಡೋದು ತುಂಬಾ ವಿಶೇಷವಾದದ್ದು. ಇನ್ನೊಂದೇನು ಅಂದ್ರೆ ನಿಮ್ಗೆ ವಾರಾಹಿ ದೇವಿ ನಿಮ್ಗೆ ನವರಾತ್ರಿಗಳು ಬರುತ್ತೆ. ಹೌದು, ವರ್ಷದಲ್ಲೇ 4 ನವರಾತ್ರಿಗಳು ಬರುತ್ತೆ. ಅದರಲ್ಲೇ ಆಷಾಢ ನವರಾತ್ರಿ ಅಂತಾರೆ. ಆಷಾಢ ಮಾಸದಲ್ಲಿ ಬರುವಂತ ನವರಾತ್ರಿ ನಮ್ಮ ಚಾಮುಂಡಿ ಬೆಟ್ಟದಲ್ಲೂ ನಡೆಯುತ್ತೆ ಆಷಾಢ ನವರಾತ್ರಿ. ಆ ಆಷಾಢ ನವರಾತ್ರಿ ಸ್ಪೆಷಲ್ ಆಗಿ ವಾರಾಹಿ ನವರಾತ್ರಿ ತರಾನು ಕರೀತಾರೆ ನಿಮ್ಗೆ. ಸೊ ಹಂಗಾಗಿ ಯಾಕೆ ನಮ್ಗೆ ಇಲ್ಲಿ ಮೇನ್ ಪ್ರಧಾನ ದುರ್ಗಾದೇವಿ ಇರುವಂತದಕ್ಕೆ ಇಲ್ಲಿ ನಾವು ವಾರಾಹಿ ದೇವಿನೂ ಆಷಾಢ ನವರಾತ್ರಿ ಇವಾಗ ಮಹಾತಾಯಿ ಇರುವಂತದ್ರಿಂದ ನಿಮ್ಗೆ ಆಷಾಢ ನವರಾತ್ರಿನೂ ಶುರು ಆಗುವಂತದ್ದು ಒಂದಿರುತ್ತೆ. ತಾಯಿಗೆ ನಿಂಬೆ ಹಣ್ಣಿನ ಒಂದು ಅಲಂಕಾರ ಅಥವಾ ನಿಂಬೆ ಹಣ್ಣಿನ ಸಮರ್ಪಣೆ. ನಿಂಬೆ ಹಣ್ಣಿನ ಅಲಂಕಾರ ನಿಮ್ಗೆ ನಾರ್ಮಲಿ ಇವಾಗ ನೀವು ನೋಡಿದ್ರೆ ಶ್ರೀಚಕ್ರಗಳ ಮುಂದೆ ಹಾಕಿದೀವಿ ಅರ್ಶನದ ಕೊಂಬು, ಆತರ ಅರ್ಶನದ ಕೊಂಬಲ್ಲಿ ಮಾಡ್ಕೊಂಡ್ ಬರ್ತಾರೆ. ಆಮೇಲೆ ನಿಂಬೆ ಹಣ್ಣಲ್ಲಿ ಮಾಡ್ಕೊಂಡ್ ಬರ್ತಾರೆ. ಸೊ ನಿಮ್ಗೆ ಪ್ಲೇಸ್ ಅದು ಇಲ್ಲ. ನಿಮ್ಗೆ ಮಾಸದಲ್ಲೇ ಶುಕ್ಲ ಪಕ್ಷ ಪಂಚಮಿ ಬಂದು ತುಂಬಾ ವಿಶೇಷವಾದದ್ದು ನಿಮ್ಗೆ. ಪಂಚಮಂ ಕಾರ್ಯಸಿದ್ಧಿಯರ್ಥ. ಹೌದು. ಸೊ ಆ ಪಂಚಮಿ ದಿನ ನಿಮ್ಗೆ ಏನಾಗತ್ತೆ ನಿಮ್ಗೆ ವಾರಾಹಿ ದೇವಿಗೆ ಅಭಿಷೇಕಗಳು ನಡೆಯುತ್ತೆ. ಸೊ ಒಂದು ಸೂಕ್ಷ್ಮವಾಗಿ ಕೇಳೋದಾದ್ರೆ ನಿಂಬೆ ಹಣ್ಣು ತಾಯಿಗೆ ಯಾಕೆ ಅರ್ಪಣೆ ಮಾಡ್ಬೇಕು ಅಂತ? ನಿಮ್ಗೆ ಒಂದೊಂದು ಹೂವುಗಳು ಒಂದೊಂದು ಹಣ್ಣುಗಳು ದೇವರಿಗೆ ಸಮರ್ಪಣೆ ಆಗತ್ತೆ. ಅದರಲ್ಲಿ ನಿಮ್ಗೆ ದೃಷ್ಟಿ ನಿವಾರಣೆ ಆಗಕ್ಕೆ ನಿಂಬೆ ಹಣ್ಣು ತುಂಬಾ ಶ್ರೇಷ್ಠ. ದೃಷ್ಟಿ ನಿವಾರಣೆಗಳು ಮತ್ತು ಜಯ ಸಿಗಕ್ಕೆ ಇಲ್ಲ. ಯಾಕಂದ್ರೆ ನಿಮ್ ನಿಂಬೆ ಹಣ್ಣು ನಾವು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ದೃಷ್ಟಿ ತೆಗಿಯಕ್ಕೆ. ಇವಾಗ ಒಂದು ಕಾರ್ ತಗೊಂತೀವಿ, ಆ ಕಾರ್ ದೃಷ್ಟಿಗೆ ನಿಂಬೆಹಣ್ಣು ಯೂಸ್ ಮಾಡ್ತೀವಿ. ಅದೇ ತರ ಮನೆ ದೃಷ್ಟಿಗೂ ಕೂಡ ನಿಂಬೆಹಣ್ಣು ಯೂಸ್ ಮಾಡ್ತೀವಿ. ಒಂದು ಫ್ಯಾಕ್ಟ್ರಿ ಇದಕ್ಕೆ ನೀವು ನೋಡ್ತೀರಾ ಅಂದ್ರೆ ಫ್ಯಾಕ್ಟ್ರಿಗೂ ದೃಷ್ಟಿ ತೆಗಿಯಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ನಿಂಬೆಹಣ್ಣು ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ಆ ನಿಂಬೆಹಣ್ಣು ಹಾರನ ಪ್ರಾರ್ಥನೆ ಮಾಡಿ ದೇವಿಗೆ ಹಾಕ್ದಾಗ ಏನಾಗತ್ತೆ ಆ ಒಂದು ದೃಷ್ಟಿ ನಮಗೆ ನಿವಾರಣೆ ಆಗುವಂತದ್ದು ಒಂದು ಪದ್ಧತಿ. ತುಂಬಾ ಧನ್ಯೋಸ್ಮಿ. ವಾರಾಹಿ ದೇವಿ ತುಂಬಾ ಪವರ್ ಆಕ್ಚುಲಿ. ಅದೇ ಅವರ ಮಹಿಮೆ ಅಂತೂ ಅಸಾಧ್ಯ, ವರ್ಣನಾತೀತ ಅವರ ಮಹಿಮೆ. ಸೊ ಮುಂದೆ ಬರೋದಾದ್ರೆ ನಮ್ಮ ಗುರುಗಳಲ್ಲಿ ಅಧಿಪತಿ ದಕ್ಷಿಣಾಮೂರ್ತಿಗಳು. ಸೊ ದಕ್ಷಿಣಾಮೂರ್ತಿಗಳ ಒಂದು ದರ್ಶನವೇ ಒಂದು ಪೂರ್ವ ಜನ್ಮದ ಪುಣ್ಯ ಅಂತ ಎಲ್ಲರೂ ಹೇಳೋದು. ಸೊ ದಕ್ಷಿಣಾಮೂರ್ತಿ ಗುರುಗಳ ಬಗ್ಗೆ ನೀವು ಹೇಳಿದ್ರೆ. ದಕ್ಷಿಣಾಮೂರ್ತಿ ಗುರು ಬಂದು ನಿಮ್ಗೆ, ಯಾಕಂದ್ರೆ ನಮ್ಗೆ ಏನೇ ಒಂದು ಆಗಬೇಕು ಅಂದ್ರು ಆ ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹ ಇಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಹೌದು. ಆ ಗುರು ಅನ್ಕೊಂಡ್ ಬಂದಾಗ ಈಗಿನ ಕಾಲದಲ್ಲಿ ಇವಾಗ ಹಲವಾರು ಜನರು ಬೇರೆ ಬೇರೆ ಯಾರ್ಯಾರೋ ಗುರು ಅನ್ಕೊಂಡ್ ಹೇಳ್ತಿರ್ತಾರೆ. ಆದ್ರೂ ಎಲ್ಲಾ ಗುರುಗಳಿಗೂ ಗುರುಗೇನೆ ಅಧಿಪತಿ ಅಂದ್ರೆ ದಕ್ಷಿಣಾಮೂರ್ತಿನೇ ನಿಮ್ಗೆ. ಅದ್ರಲ್ಲೂ ನಿಮ್ಗೆ ಹಲವಾರು ದೇವಸ್ಥಾನಗಳಲ್ಲಿ ಏನಾಗತ್ತೆ
ನಿಮಗೆ ಪ್ರಾಕಾರದಲ್ಲೇ ದೇವಸ್ಥಾನದ ಒಂದು ಪ್ರಾಕಾರದಲ್ಲೇ ದಕ್ಷಿಣಾಮೂರ್ತಿ ದಕ್ಷಿಣಾಮೂರ್ತಿ ಇರುತ್ತೆ. ಹೌದು. ಬಟ್ ದಕ್ಷಿಣಾಮೂರ್ತಿಗೆ ಗರ್ಭಗೃಹ ಇರುವಂತ ಒಂದು ಸನ್ನಿಧಾನ ರೈಟ್. ನೀವು ಇಲ್ಲಿ ಒಂದು ಅಮೆರಿಕದಲ್ಲೇ ತಗೊಂಡ್ರೆ ಹ್ಮ್. ಪೆನ್ಸಿಲ್ವೇನಿಯಾ ಆರ್ಷ ವಿದ್ಯಾಲಯ ಇದೆ, ರೈಟ್. ಅಲ್ಲಿ ದಕ್ಷಿಣಾಮೂರ್ತಿ ಸನ್ನಿಧಾನ ಇದೆ. ರೈಟ್. ಅದಾದ್ಮೇಲೆ ನಿಮ್ಗೆ ಪ್ರತ್ಯೇಕವಾಗಿ ದಕ್ಷಿಣಾಮೂರ್ತಿ ಸನ್ನಿಧಾನ ಗರ್ಭಗೃಹ ಈ ತರ ನೋಡಿದ್ರೆ ಇಲ್ಲಿ ಇಲ್ಲಿ ನೋಡ್ಬೋದು. ಮಾತ್ರ ನಮಗೆ ಲಭ್ಯ ಆಗತ್ತೆ ಸ್ವಾಮಿಯ ದರ್ಶನ. ಗುರು ಬಲ ಯಾರಿಗೆ ಬೇಕನ್ಸುತ್ತೋ ಅವರೆಲ್ಲರೂ ಕೂಡ ದಕ್ಷಿಣಾಮೂರ್ತಿಗಳನ್ನ ಪ್ರಾರ್ಥನೆ ಮಾಡಿದ್ರೆ ತುಂಬಾ ಸಂಪೂರ್ಣವಾಗಿ ವಿಶೇಷವಾದದ್ದು. ನಿಮಗೆ ಪ್ರತಿ ಗುರುವಾರ ನಿಮಗೆ ಬಂದು ನಿಮ್ಗೆ ಕಡಲೆ ಮಾರ ಹಾರಗಳೆಲ್ಲ ಹಾಕಿ ಸಮರ್ಪಣೆ ಮಾಡಿ ಹ್ಮ್. ಎಲ್ಲ ಮಾಡ್ತಾರೆ ಹ್ಮ್. ಭಕ್ತರುಗಳೆಲ್ಲಾನು. ಹ್ಮ್. ನಿಮ್ಗೆ ಪ್ರತಿ ಗುರುವಾರ ಸಾಯಂಕಾಲ ಅಭಿಷೇಕ ನಡೆಯುತ್ತೆ 7:30ಗೆ. ಹಬ್ಬ. ಹ್ಮ್. ಗುರುವಾರ ನಿಮ್ಗೆ ಹ್ಮ್. ತುಂಬಾ ವೈಶಿಕತೆ ಇದೆ. ಬೇಕಾಗ ಯಾಕೆಂದ್ರೆ ಗುರು ಸನಕ ಸನಂದನಾದಿ ಗುರುಗಳು. ಹ್ಮ್. ಸೊ ನೀವು ನೋಡಿದ್ರೆ ಕೆಳಗಡೆ ಋಷಿಗಳೆಲ್ಲ ಇದ್ದಾರೆ, ಹೌದು. 4 ಋಷಿಗಳು ಕೂತಿದ್ದಾರೆ ನಿಮ್ಗೆ ಅಲ್ಲಿ ಸೈಡ್ ಹೌದು, ಅಲ್ಲಿ, ಅಲ್ಲಿ ಆ ಹೌದು. ಸೈಡ್ 2 ರೈಟ್. ಇದ್ದಾರೆ. ಹಾ. ಅವರು ಸನಕ ಸನಂದನಾದಿ ಅನ್ಕೊಂಡು ಹೇಳ್ತಾರೆ ಋಷಿಗಳು. ಹ್ಮ್. ಅವ್ರಗಳಿಗೆ ಉಪದೇಶ ಕೊಡೋಕೋಸ್ಕರ ಹ್ಮ್. ಆ ಪರಮೇಶ್ವರ ದಕ್ಷಿಣಾಮೂರ್ತಿ ಅನುಗ್ರಹದಿಂದ ತಗೊಂಡಿರುವಂತದ್ದು. ಅಬ್ಬಾ. ಯಾಕಂದ್ರೆ ದೇವಸ್ಥಾನನೇ ಶಿವದುರ್ಗ ಆಗಿರುವಂತದ್ದು ಹ್ಮ್. ಒಂದು ಹೆಸರಲ್ಲಿರುವಂತ ದೇವಸ್ಥಾನ ಆಗಿರೋದ್ರಿಂದ ಹ್ಮ್. ನಿಮ್ಗೆ ಈಶ್ವರನ ಒಂದು ಅಂಶ ಆ ದಕ್ಷಿಣಾಮೂರ್ತಿ. ಹ್ಮ್. ಅದು ಆ ಪರಮೇಶ್ವರ ಗುರು ಆಗಿ ಇಲ್ಲಿ ಹ್ಮ್. ಅನುಗ್ರಹನ ಮಾಡ್ತಾ ಇದ್ದಾನೆ. ಸೊ ಗುರು ಪ್ರೇರಣೆ ತುಂಬಾ ಮುಖ್ಯ ಅಂತ ಹೇಳ್ತೀರಿ. ಹೌದು. ರೈಟ್. ಎಸ್. ಸೊ ಮುಂದೆ ಬರೋದಾದ್ರೆ ನಮ್ಮ ಸ್ವಾಮಿ ಆಂಜನೇಯನ ಬಲ, ಆಂಜನೇಯನ ದರ್ಶನವೇ ನಮಗೆ 100 ಭುಜದ ಬಲ ಸಿಗತ್ತೆ. ಸೊ ಪಂಚಮುಖಿ ಆಂಜನೇಯ ತುಂಬಾ ವಿರಳ, ಎಲ್ಲ ಕಡೆನೂ ಸಿಗೋದಿಲ್ಲ. ಸೊ ನೀವು ಹೇಳ್ಬೇಕು ಪಂಚಮುಖಿ ಆಂಜನೇಯನ ಸ್ಥಾಪನೆ ಹೇಗಾಯ್ತು ಅಂತ. ಇಲ್ಲಿ ಪಂಚಮುಖಿ ಆಂಜನೇಯ ಹ್ಮ್. ತುಂಬಾ ನೀವು ಹೇಳ್ತಾರ ಹ್ಮ್. ಆ ಪಂಚಮುಖಿ ಆಂಜನೇಯ ತುಂಬಾ ವಿಶೇಷ. ಎಸ್. ಯಾಕಂದ್ರೆ ನಮ್ಗೆ ಹಲವಾರು ಆಂಜನೇಯಗಳಲ್ಲಿ ರೂಪಗಳಿದೆ ನಿಮ್ಗೆ. ಹ್ಮ್. ಆ ಆಂಜನೇಯ ಸ್ವಾಮಿಲೇ ನಿಮ್ಗೆ ಬಂದು ಭಕ್ತಾಂಜನೇಯ ಆಗಿರ್ಬೋದು, ರೈಟ್. ಮತ್ತು ವೀರಾಂಜನೇಯ. ವೀರಾಂಜನೇಯ ಆಗ್ಬೋದು, ಮತ್ತು ಹಲವಾರು ಆಂಜನೇಯಗಳ ರೂಪಗಳಿದೆ. ರೈಟ್. ರೈಟ್. ಅದರಲ್ಲೇ ರೈಟ್. ಪಂಚಮುಖಿ ಆಂಜನೇಯ ಹ್ಮ್. ತಗೊಂಡ್ರೆ ನೀವು ಹ್ಮ್. ಒಂದು ಮುಖವಾಗೆ ಹ್ಮ್. ನಿಮ್ಗೆ ಹಯಗ್ರೀವ ಆಗಿರ್ಬೋದು, ಹ್ಮ್. ನರಸಿಂಹಸ್ವಾಮಿ, ಗರುಡ ನರಸಿಂಹಸ್ವಾಮಿ. ದೇವ, ಹೌದು. ಮತ್ತೆ ಹ್ಮ್. ವರಾಹಸ್ವಾಮಿ ರೈಟ್. ನಿಮ್ಗೆ. ಸೊ ಹ್ಮ್. ಭೂವರಾಹ, ಯಾಕಂದ್ರೆ ನಿಮ್ಗೆ ತುಂಬಾ ಹಲವಾರು ಗೊತ್ತಿಲ್ಲ ನಿಮ್ಗೆ, ಹಲವಾರು ಜನರುಗಳಿಗೆ ಹ್ಮ್. ನಿಮ್ಗೆ ರಾವಣ ಹೆಸರನ್ನ ಕೇಳಿರ್ತಾರೆ, ಹ್ಮ್. ಬಟ್ ಮಹಿರಾವಣ ಹೆಸರನ್ನ ಕೇಳಿರೋದಿಲ್ಲ. ಓ, ಹೈರಾವಣ ಮಹಿರಾವಣ. ಹೌದು. ಹಾ. ಮಹಿರಾವಣ ಹಂಗಂದ್ರೆ ಹಾ. ರಾವಣನ ತಮ್ಮ ಓ. ಮಹಿರಾವಣ ನಿಮ್ಗೆ. ಹ್ಮ್. ಆ ಮಹಿರಾವಣ ತುಂಬಾ ಬಲಶಾಲಿ. ಅಬ್ಬಾ. ಆ ಮಹಿರಾವಣ ಸಂಹಾರ ಮಾಡಬೇಕು ಅಂದ್ರೆ ಹಾ. ಅವನ್ ಸಂಹಾರ ಮಾಡಬೇಕು ಅಂದ್ರೆ ಹಾ. ಅದಕ್ಕೂ ಮುಂಚೆನೆ ಹ್ಮ್. 5 ಜ್ಯೋತಿಗಳಿರತ್ತೆ. ಹ್ಮ್. ಆ ಜ್ಯೋತಿಗಳನ್ನ ಹ್ಮ್. ನಿಮಗೆ ಆರಿಸ್ಬೇಕು. ಆರಿಸಿದ್ರೇನೆ ಆ ಮಹಿರಾವಣ ಸಂಹಾರ ನಡೆಯೋದು. ಅಬ್ಬಾ. ಸೊ ಏನಾಗತ್ತೆ ನಿಮ್ಗೆ, ಯುದ್ಧ ನಡೀತಾ ಇರುವಾಗ ರಾವಣ ಹೇಳ್ತಾನೆ, ಹ್ಮ್. ಇವಾಗ ನಿಂದ ಒಂದು ಸಂದರ್ಭ, ಹೋಗಿ ಹ್ಮ್. ಆ ರಾಮನ್ ಹತ್ರ ಹೋಗಿ ನೀನು ಸಂಹಾರ ಯುದ್ಧನ ಶುರು ಮಾಡು ಅಂತ Right. ಹೇಳ್ತಾನೆ. ರೈಟ್. ಆಗ ಮಹಿರಾವಣ ಬರ್ತಾನೆ. ಹ್ಮ್. ರಾಮ ಹ್ಮ್. ಯುಗಗಳೇ ಆಗತ್ತೆ, ದಿನಗಳೇ ಆಗತ್ತೆ, ನಿಮ್ಗೆ ಕಳಿಯುತ್ತೆ. ಹ್ಮ್. ನಿಮಗೆ ಸಂಹಾರ ಮಾಡಕ್ ಆಗದೆ ಇರುವಂತ ಸಂದರ್ಭದಲ್ಲೇ ಹ್ಮ್. ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಬಂಧನೆ ಮಾಡಿ ಪಾತಾಳ ಲೋಕಕ್ಕೆ ಹ್ಮ್. ಕರ್ಕೊಂಡು ಹೋಗುವಂತದ್ದು. ಹ್ಮ್. ಆ ಪಾತಾಳ ಲೋಕಕ್ಕೆ ಹೋದಾಗ ಅವಾಗ ಆಂಜನೇಯ ಹುಡುಕ್ತಾನೆ. ಹ್ಮ್. ಅವಾಗ ಆಕಾಶವಾಣಿಯಿಂದ ಹ್ಮ್. ಅವನಿಗೆ ಗೊತ್ತಾಗಿ ಹ್ಮ್. ಆಂಜನೇಯ ಪಾತಾಳ ಲೋಕಕ್ಕೆ ಹುಡ್ಕೊಂಡು ಹೋಗ್ತಾನೆ. ಹ್ಮ್. ಅವಾಗ ಅಲ್ಲಿ ಹ್ಮ್. ಮಹಿರಾವಣ ಜೊತೆಲೆ ಸಂಹಾರ ಯುದ್ಧ ಮಾಡಕ್ಕೆ ಮುಂದುವರಿತಾನೆ. ರೈಟ್. ಅವಾಗ ಏನಾಗತ್ತೆ ನಿಮ್ಗೆ, ಮುಂದುವರಿಯುವಾಗ ಹ್ಮ್. ಯುದ್ಧಗಳು ನಡೀತಾನೆ ಇರತ್ತೆ. ಹ್ಮ್. ಆಂಜನೇಯನ ಕೈಲೂ ಸೋಲ್ಸಕ್ಕಾಗೋದಿಲ್ಲ. ಹ್ಮ್. ಅವಾಗ ಹ್ಮ್. ಆಕಾಶವಾಣಿಯಿಂದಾನೆ ಹ್ಮ್. ಹಾಗೆ ನಮ್ಗೆ SOS ಮೆಸೇಜ್ಗಳು ಬರುತ್ತೆ. ಆ ತರ ಆಗಿನ ಕಾಲದಲ್ಲೇ ಹ್ಮ್. ಆ ಆಕಾಶವಾಣಿಯಿಂದ ಹ್ಮ್. ಆಂಜನೇಯ ಸ್ವಾಮಿ ಏನಾಗತ್ತೆ, ಹ್ಮ್. 5 ಹ್ಮ್. ಮುಖ ಹ್ಮ್. ಉಳ್ಳಂತಹ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿನ ರೂಪನ ತಗೊಂತಾನೆ. ಅಬ್ಬಾ. ಸೊ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಒಂದು ಬಲಶಾಲಿ ಆಕ್ಚುಲಿ ಹ್ಮ್. ನಿಮ್ಗೆ. ಯಾಕೆಂದ್ರೆ ನಿಮ್ಗೆ ಹಯಗ್ರೀವ ಹ್ಮ್. ವಿದ್ಯೆ ಬುದ್ಧಿಗೋಸ್ಕರ ಹಯಗ್ರೀವನ ಪೂಜೆ ಮಾಡ್ತಾರೆ. ರೈಟ್. ತುಂಬಾ ವಿಶೇಷತೆ. ಹ್ಮ್. ಅದರಲ್ಲೂ ಈ ದೇವಾಲಯದಲ್ಲಿ ನೋಡಿದ್ರೆ ಗುರು ಹ್ಮ್. ವಿದ್ಯೆಗೆ, ರೈಟ್. ಮತ್ತು ನಿಮ್ಗೆ ಆಂಜನೇಯ ಆ ಸ್ವಾಮಿ. ಸೈಡು ನಿಮ್ಗೆ ತಗೊಂಡ್ರೆ ಆಂಜನೇಯ ಸ್ವಾಮಿದಲ್ಲಿ ಇರುವಂತಹ ಹಾ. ಒಂದು ಹಾ. ಹಯಗ್ರೀವ. ರೈಟ್. ಹಯಗ್ರೀವನು ವಿದ್ಯೆಗೆ ತುಂಬಾ ವಿದ್ಯೆಗೆ ಅಧಿಪತಿ ಒಂದು ಅಧಿಪತಿ. ನಿಮ್ಗೆ. ಹಾ. ಆಮೇಲೆ ನರಸಿಂಹಸ್ವಾಮಿ, ಹಾ. ನರಸಿಂಹಸ್ವಾಮಿ ಬಗ್ಗೆ ಹೇಳೋದೇ ಹೇಳೋದೇ ಬೇಕಿಲ್ಲ, ಬೇಕಿಲ್ಲ. ಎಲ್ಲರಿಗೂ ಹೌದು. ಗೊತ್ತಿರುವಂತದ್ದು. ಹ್ಮ್. ಮತ್ತು ಆಂಜನೇಯ ಹ್ಮ್. ಮತ್ತು ಗರುಡ ದೇವ, ಓ. ವೈಶಿಷ್ಟ್ಯ ಗರುಡ ದೇವ. ಹ್ಮ್. ಮತ್ತು ನಿಮಗೆ ಹ್ಮ್. ಭೂವರಾಹ ಸ್ವಾಮಿ. ಹ್ಮ್. ನಮಗೆ ಒಂದು ಜಾಗ ತಗೊಬೇಕು ಅಂದ್ರೆ, ಮತ್ತು ಭೂಮಿ ಯೋಗ. ಸ್ಥಿರವಾಗಿ ಭೂಮಿ ಯೋಗ ಆಗ್ಬೋದು, ಮತ್ತು ಸ್ಥಿರವಾಗಿ ಇರಬೇಕು ಅಂದ್ರೆ ಮಾಡಿದ್ರೆ ಎಲ್ಲಾನು ಹ್ಮ್. ಅದಕ್ಕೆಲ್ಲ ನಮಗ್ ಬೇಕಾಗಿರುವಂತದ್ದು ಹ್ಮ್. ವರಾಹ ಸ್ವಾಮಿ. ಸೊ ವಾಹ್. ಅದೆಲ್ಲಾನು ಸೇರಿ ಇರುವಂತದ್ದು ಆ ಪಂಚಮುಖಿ ಆಂಜನೇಯ ಹ್ಮ್. ತುಂಬಾ ವಿಶೇಷವಾದದ್ದು ಆಕ್ಚುಲಿ. ಖಂಡಿತ ಗುರುಗಳೇ. ಸೊ ಪ್ರತಿ ಶನಿವಾರ ನಡೆಯುತ್ತೆ ನಿಮ್ಗೆ. ಪ್ರತಿ ಶನಿವಾರ ನಿಮ್ಗೆ ಹ್ಮ್. ಪಂಚಮುಖಿ ಆಂಜನೇಯ ಸ್ವಾಮಿಗೆ ಬಂದು ನಿಮ್ಗೆ 6, 6:30
ಅಭಿಷೇಕ. ಸಮಯದಲ್ಲಿ ಸಾಯಂಕಾಲ ಅಭಿಷೇಕಗಳು ಹ್ಮ್. ಮತ್ತು ಹಲವಾರು ಭಕ್ತರುಗಳೆಲ್ಲ ಬಂದು ಹನುಮಾನ್ ಹನುಮಾನ್ ಚಾಲೀಸ ಚಾಲೀಸ ಪಠಣ. ಪಾರಾಯಣಗಳು ಮಾಡ್ತಾರೆ ನಿಮಗೆ. ಹ್ಮ್. ಮತ್ತು ನಿಮಗೆ ಹ್ಮ್. ಮಾಷಾಪೂಪ ಮಾಲ ಹಿಂಗಂದ್ರೆ ವಡಮಾಲ ಆ, ಸಮರ್ಪಣೆ ಗುರುಗಳೇ ಅವೆಲ್ಲ ಒಂದು ಮಾಡ್ತಾರೆ. ಕೇಳ್ಬೇಕಿತ್ತು, ವಡಮಾಲೆ ಯಾಕೆ ಹಾಕ್ತಾರೆ ಆಂಜನೇಯನಿಗೆ ಅಂತ? ಆಂಜನೇಯನಿಗೆ ಅದು ಪ್ರೀತಿಕರವಾದದ್ದು. ಆ, ನಿಮ್ಗೆ ಹೇಗೆ ನಿಮ್ಗೆ ನಿಂಬೆಹಣ್ಣು ಹಾರ ನಿಮ್ಗೆ ವಿಶೇಷ, ಆ, ಆ ತರ ನಿಮ್ಗೆ ಆ ವಡಮಾಲ ಆಗಬಹುದು. ಹ್ಮ್. ಮತ್ತು ನಿಮ್ಗೆ ವಿಳ್ಯದೆಲೆ, ಹ್ಮ್. ನೀವು ನೋಡಿದ್ರೆ ವಿಳ್ಯದೆಲೆ ಹಾರನೂ ಹಾಕ್ತಾರೆ. ರೈಟ್. ಯಾರಿಗೆ? ಹಾ, ಆಂಜನೇಯ ಆಂಜನೇಯ ಸ್ವಾಮಿಗೆ. ಸ್ವಾಮಿಗೆ. ಹ್ಮ್. ಅದಕ್ಕೆ ಒಂದು ಕಥೆ ಇದೆ ನಿಮ್ಗೆ. ಹ್ಮ್. ವಿಳ್ಯದೆಲೆ ಹಾರ ಏನಕ್ಕೆ ವಿಶೇಷ ಅಂದ್ರೆ, ಹ್ಮ್. ಸೀತಾದೇವಿ ಲಂಕದಲ್ಲಿರುವಾಗ ಹ್ಮ್. ನಿಮ್ಗೆ ಆಂಜನೇಯ ಸ್ವಾಮಿ ನೋಡಕ್ ಬರುವಾಗ, ಹ್ಮ್. ಅವಾಗ ಹ್ಮ್. ಆಂಜನೇಯ ಸ್ವಾಮಿ ಬಂದು ಆ ಉಂಗ್ರ ಕೊಟ್ಟಿದ ತಕ್ಷಣ ಸೀತಾದೇವಿಗೆ ತುಂಬಾ ಖುಷಿ ಆಗತ್ತೆ. ಆ ವನವೇ, ವಿಳ್ಯದೆಲೆ ವನವೇ ಇರುತ್ತೆ. ಅದು ಆಕ್ಚುಲಿ ಅಲ್ಲಿ ಸೀತಾದೇವಿ ಇರುವಂತ ಜಾಗ ಬಂದು ವಿಳ್ಯದೆಲೆ ವನ. ರೈಟ್. ಸೊ ಹಂಗಾಗಿ ಏನಾಗತ್ತೆ, ಆ ವಿಳ್ಯದೆಲೆ ವನದಲ್ಲಿ ಇರೋಂತ ಆಗಿರೋದ್ರಿಂದ ಆ ಸೀತಾದೇವಿ ಏನ್ ಮಾಡ್ತಾಳೆ, ಆ ವಿಳ್ಯದೆಲೆ ಹಾರ ಮಾಡಿ ಆಂಜನೇಯ ಆಂಜನೇಯನಿಗೆ ಸ್ವಾಮಿಗೆ ಹಾಕೋದು. ನೋಡಿ. ಯಾವಾಗ ಸೀತಾದೇವಿ ಸಮರ್ಪಣೆ ಮಾಡ್ತಾಳೋ ಹ್ಮ್. ಅವಾಗಿಂದ ಆಂಜನೇಯ ಸ್ವಾಮಿಗೆ ಪ್ರಿಯಕರವಾದದ್ದು ಹ್ಮ್. ವಿಳ್ಯದೆಲೆ ಹಾರ. ನೋಡಿ, ಆ ತಾಯಿಯೇ ಆಂಜನೇಯ ಸ್ವಾಮಿಗೆ ಒಂದು ಕೃತಜ್ಞತೆ, ಧನ್ಯತಾ ಭಾವನೆ ತೋರಿಸಿರುವಾಗ. ಹಂಗಾಗಿ ನಿಮ್ಗೆ ಆ ಒಂದು ಹ್ಮ್. ವಿಳ್ಯದೆಲೆ ಹಾರ ಮಾಡಿ ಹ್ಮ್. ಶ್ರೀರಾಮ ಅನ್ಕೊಂಡು ಬರೆದು ಅದನ್ನ ಸಮರ್ಪಣೆ ಮಾಡಿದ್ರೆ ವಿಶೇಷ ಆ ಫಲ. ಮನಸ್ಸಲ್ಲಿ ಅನ್ಕೊಂಡಿದ್ದು ನೆರವೇರುತ್ತೆ. ಅದು. ಧನ್ಯೋಸ್ಮಿ ಗುರುಗಳೇ, ಎಲ್ಲರೂ ತುಂಬಾ ಪುಣ್ಯವಂತರು. ವಾಸವಿ ಕನ್ನಿಕಾ ಪರಮೇಶ್ವರಿ, ಒಬ್ಬ ಕನ್ನಿಕಾ ಪರಮೇಶ್ವರಿ ದೇವಿಯ ದರ್ಶನವೇ ಸೌಭಾಗ್ಯ ನಮ್ದು. ಸೊ ಹೌದಮ್ಮ. ದೇವಿ ಇಲ್ಲಿ ನೋಡಿ, ಪರಮೇಶ್ವರಿ ದೇವಿ ಹೌದು, ಕನಕದುರ್ಗ ಆಗಿರಬಹುದು, ವಾರಾಹಿ, ಎಲ್ಲ ಅಮ್ಮನವರು ಇಲ್ಲೇ ಇದಾರಲ್ಲ ಗುರುಗಳೇ ಅಂತ. ಹೌದು ನಿಮ್ಗೆ ಅದು ನಾವು ಅನ್ಕೊಂಡ್ರೆ ಅದು ಆಗೋದಿಲ್ಲ. ಹ್ಮ್. ಅದೆಲ್ಲ ಏನೇ ಇದ್ರು ದೇವತಾ ಒಂದು ಪ್ರೇರೇಪಣೆಗಳು. ಹೌದು. ಇಲ್ಲಿ ಹಲವಾರು ವಾಸವಿ ಸಂಘದ್ದು ಹ್ಮ್. ಭಕ್ತರುಗಳೆಲ್ಲರೂ ಸೇರಿ ಹ್ಮ್. ಅವಾಗ ಅವರ ಒಂದು ಕೋರಿಕೆಯಿಂದ ಹ್ಮ್. ಇಲ್ಲಿ ವಾಸವಿ ದೇವಿ ಇಲ್ಲಿ ಬಂದಿದ್ದೊಂದು ಇದು ಇತಿಹಾಸ ಇದೆ. ಹ್ಮ್. ಹ್ಮ್. ನಿಮಗೆ ಹ್ಮ್. ಅದರಲ್ಲೂ ನಿಮ್ಗೆ ಏನಾಯ್ತು, ನಿಮ್ಗೆ ವಾಸವಿ ದೇವಿನ ಹಾ. ಪ್ರತಿಷ್ಠಾಪನೆ, ಯಾಕಂದ್ರೆ ವಾಸವಿ ಕನಿಕಾಂಬ ಹ್ಮ್. ಆ ಒಂದು ಪಾರ್ವತಿ ದೇವಿನ ಒಂದು ಅವತಾರನೆ, ಸ್ವರೂಪವೇ ಅವರು. ಸ್ವರೂಪ. ಹ್ಮ್. ನಿಮಗೆ ಕೆಲವೊಂದು ಹಿಸ್ಟ್ರಿ ಇದ್ರಲ್ಲಿ ನೋಡಿದ್ರೆ ಹ್ಮ್. ವಾಸವಿ ದೇವಿದು ಮೀನಾಕ್ಷಿ ಅವತಾರ ಅನ್ಕೊಂಡು ಹೇಳ್ತಾರೆ. ನಿಮ್ಗೆ ನೋಡಿದ್ರೆ ಅಲ್ಲಿ ಮಧುರೆ ಮೀನಾಕ್ಷಿಲೇ ಮಧುರೆ ಮೀನಾಕ್ಷಿ. ನಿಮ್ಗೆ ಆ ಒಂದು ಗಿಳಿ ಇಟ್ಕೊಂಡಿರುವಂತದ್ದು ಅದೇ ಇರುತ್ತೆ. ಅದೇ ಗಿಳಿ. ನೀವು ಇಲ್ಲಿ ನೋಡಿದ್ರೆ ವಾಸವಿ ದೇವಿಗೂ ಗಿಳಿ ಇರುತ್ತೆ ನಿಮ್ಗೆ. ಓಕೆ. ಅದು ಆಕ್ಚುಲಿ ಮೀನಾಕ್ಷಿ ಅವತಾರ ಅನ್ನೋಂಗೂ ಹೇಳ್ತಾರೆ ನಿಮ್ಗೆ. ಅಲ್ಲಿ ಮೀನಾಕ್ಷಿ ಹಾ. ನಿಮ್ಗೆ ಎಲ್ಲಿ ತಮಿಳ್ ಮಧುರೆಯಲ್ಲೇ ಹಾ. ಮೀನಾಕ್ಷಿ ದೇವಿ ಒಂದು ರಾಜರ ಮನೆಯಲ್ಲೇ ಹುಟ್ಟಿ ಹ್ಮ್. ಅಲ್ಲಿ ಆಡಳಿತ ಮಾಡಿದ್ಲು. ಅಬ್ಬಾ. ಇಲ್ಲಿ ಪೆನಗೊಂಡಾಂಗ್ ಅನ್ನೋ ಒಂದು ಜಾಗದಲ್ಲೇ, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಹ್ಮ್. ಪೆನಗೊಂಡಾಂಗ್ ಅನ್ನೋ ಒಂದು ಜಾಗದಲ್ಲೇ ನಿಮಗೆ ಹ್ಮ್. ವಾಸವಿ ಕನಿಕಾಂಬ ಹ್ಮ್. ಆ ರಾಜನ ಒಂದು ಅಲ್ಲಿ ಆ ಒಂದು ಪೆನಗೊಂಡದಲ್ಲೇ ಹ್ಮ್. ವಾಸವಿ ದೇವಿ ಅಲ್ಲಿ ರಾಜ್ಯನ ಆಳೋದು ಅಬ್ಬಾ, ನೋಡಿ. ಅದ್ಭುತವಾಗಿದೆ ಆಗ ಕತೆ. ಆರ್ಯವೈಶ್ಯ ಕುಲಕ್ಕೆ ಅವಳಲ್ಲಿ ಕುಲದೇವತವಾಗಿ ನೆಲೆಸ್ಕೊಂಡ್ಲು. ಅಲ್ಲಿ ಮಧುರೆಯಲ್ಲೇ, ಅಲ್ಲಿ ಮಧುರೆ ಮೀನಾಕ್ಷಿ ದೇವಿ ಅಲ್ಲಿ ನೆಲೆಸ್ಕೊಂಡ್ಲು, ಅಲ್ಲಿ ಇರುವಂತಹ ಒಂದು ಭಕ್ತರುಗಳಿಗೆ. ಅಬ್ಬಾ. ಸೊ ಅದೆಲ್ಲ ಒಂದು ಅಮ್ಮನವರ ಒಂದು ಅವತಾರಗಳು. ಅದರಲ್ಲೂ ಪ್ರಧಾನ ದುರ್ಗಾದೇವಿ, ಹ್ಮ್. ಆ ದುರ್ಗಾ ದೇವಿಯ ಒಂದು ಅನುಕೂಲದಿಂದ ಎಲ್ಲ ಪರಿವಾರ ದೇವತೆಗಳೆಲ್ಲ ಬಂದು ನೆಲೆಸಿರುವಂತದ್ದು. ಬಹಳ ಇದು ಬಗ್ಗೆ. ತೃಪ್ತಿ, ಮನಸ್ಸಂತೃಪ್ತಿ ಆಯ್ತು ಅಂತ ಹೇಳ್ಬೋದು ಹೌದು. ಅಮ್ಮನವರ ಒಂದು ತುಂಬಾ ದರ್ಶನ ವಿಶೇಷ. ಭಾಗ್ಯದಿಂದ. ಸೊ ಶಾರದಾ ಅಮ್ಮನವರು, ಸರಸ್ವತಿ ದೇವಿ ಇಲ್ದೆ ಹೋದ್ರೆ ಒಂದು ವಿದ್ಯೆಯ ಪೂರ್ಣ ಮತ್ತು ಆ ಒಂದು ದೇಗುಲ, ಎಲ್ಲಾ ದೇಗುಲದಲ್ಲೂ ಅಮ್ಮನವ್ರು ಇದ್ದೇ ಹೌದು ಇರ್ತಾರೆ. ಹೌದು. ಶಾರದಾ ಯಾಕೆಂದ್ರೆ ದೇವಿಯ. ಸರಸ್ವತಿ ದೇವಿ ನಾವು ಹ್ಮ್. ಎಷ್ಟೇ ಓದಿರ್ಬೋದು, ಮಾಡಿರ್ಬೋದು, ಹ್ಮ್. ಮತ್ತು ಕೆಲಸ ಮಾಡ್ತಾ ಇರ್ಬೋದು, ಹೌದು. ಪ್ರತಿಯೊಂದಕ್ಕೂ ನಾನು ಫೌಂಡೇಶನ್ ನಮಗೆ ಬಂದು ವಿದ್ಯೆ. ಆ ವಿದ್ಯೆ ಇಲ್ಲ ಹಂಗಂದ್ರೆ ಹ್ಮ್. ಏನೂ ಮಾಡಕ್ಕಾಗಲ್ಲ. ಖಂಡಿತ ಗುರುಗಳೇ. ನಾವ್ ಇವಾಗ ಎಲ್ಲ ಮಾಡ್ತಾ ಇದೀವಿ ಅನ್ನಕ್ಕೆ ಕಾರಣನೇ ಆ ಮಹಾತಾಯಿ. ಆ ಒಂದು ಅಜ್ಞಾನನ ನಿವಾರಣೆ ಮಾಡಿ ನಮಗೆ ಒಂದು ಶಿವ ಜ್ಞಾನನ ಹ್ಮ್. ಕೊಡುವಂತದ್ದೇ ಅವಳು ಆ ಮಹಾತಾಯಿ. ಹ್ಮ್. ಹ್ಮ್. ಅದರಲ್ಲೂ ಆ ಸರಸ್ವತಿ ದೇವಿ. ಹ್ಮ್. ಯಾಕೆಂಗಂದ್ರೆ ಹ್ಮ್. ವಾರಾಹಿ ದೇವಿ ಬಂದಾಯ್ತು, ಹ್ಮ್. ದುರ್ಗಾದೇವಿ ಇಲ್ಲಿರುವಾಗ ರೈಟ್. ಹೇಗೆ ನಾವು ಅದನ್ನ ಸರಸ್ವತಿ ದೇವಿ ಬಿಡಕ್ಕಾಗತ್ತೆ? ಖಂಡಿತ. ಯಾಕೆಂದ್ರೆ ಸಹಸ್ರನಾಮದಲ್ಲೂ ಬರುತ್ತೆ, ಲಲಿತ ಸಹಸ್ರನಾಮದಲ್ಲಿ ಹ್ಮ್. ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾಯಿ ಸೇವಿತಾ. ನಮಃ. ಹ್ಮ್. ಹಿಂಗಂದ್ರೆ ರಮಾ ಅಂದ್ರೆ ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿ. ಹ್ಮ್. ಆಮೇಲೆ ರಮಾವಾಣಿ ಅಂದ್ರೆ ಹ್ಮ್. ಸರಸ್ವತಿ ಸರಸ್ವತಿ ದೇವಿ ದೇವಿ. ವಾಣಿ. ಹ್ಮ್. ಅವ್ರಿಬ್ರುನು ದುರ್ಗಾದೇವಿ, ಹ್ಮ್. ದುರ್ಗಾದೇವಿ ಕೂತಿರ್ತಾಳಂತೆ ಹ್ಮ್. ಉಯ್ಯಾಲೆಲ್ಲೇ. ಹ್ಮ್. ಅವಾಗ ಹ್ಮ್. ಸವ್ಯ ಭಾಗ, ಹ್ಮ್. ಹಿಂಗಂದ್ರೆ ಸವ್ಯ ಭಾಗದಲ್ಲೇ, ಹ್ಮ್. ಹಿಂಗಂದ್ರೆ ಬಲಭಾಗ ಎಡಭಾಗದಲ್ಲೇ ಹ್ಮ್. ನಿಮ್ಗೆ ಲಕ್ಷ್ಮೀ ದೇವಿ ಲಕ್ಷ್ಮೀ ಮತ್ತು ದೇವಿ, ಸರಸ್ವತಿ ದೇವಿ ಸರಸ್ವತಿ ದೇವಿ. ಇಬ್ರುನು ಹ್ಮ್. ಈ ಚಾಮರ ಸೇವೆ ಮಾಡ್ತಾ ಇರ್ತಾರಂತೆ ಅಬ್ಬಾ. ನಿಮ್ಗೆ. ದುರ್ಗಾದೇವಿಗೆ. ದುರ್ಗಾದೇವಿಗೆ ಅಬ್ಬಾ. ದುರ್ಗಾದೇವಿನ ಪೂಜೆ ಮಾಡಿದ್ರೆ ಏನಾಗತ್ತೆ ನಿಮ್ಗೆ, ಹ್ಮ್. ದುರ್ಗಾದೇವಿಯ ಒಂದು ಅನುಗ್ರಹ ಮಾತ್ರ ಅಲ್ಲ, ಸರಸ್ವತಿ ದೇವಿ, ಲಕ್ಷ್ಮೀ ಸರಸ್ವತಿ ದೇವಿ. ದೇವಿ ಮತ್ತು ಲಕ್ಷ್ಮೀ ದೇವಿ. ಅದು ಎಲ್ಲಿ ಹೇಳಪಟ್ಟಿದೆ ಅಂದ್ರೆ ಲಲಿತಾ ಸಹಸ್ರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾಯಿ ನಮಃ. ಆ ಒಂದು ಸೇವನ, ಒಂದು ಚಾಮ್ರ ಸೇವನ ಮಾಡ್ತಾ ಇರ್ತಾಳೆ. ಹ್ಮ್. ಸೊ ಹಂಗಾಗಿ ಅಲ್ಲಿ ಪ್ರಥಮ ದುರ್ಗಾದೇವಿ ಆಗಿರೋ ಅಂತದ್ದು ಪ್ರಕಾರವಾಗಿ ಹ್ಮ್. ಸೊ ನಾವು
ಸರಸ್ವತಿ ದೇವಿನ ಇಲ್ಲಿ ಆಕ್ಚುಲಿ ಲಕ್ಷ್ಮೀ ದೇವಿ ಸನ್ನಿಧಾನನ ಮಾಡಬೇಕು ಈ ತರ ಅನ್ಕೊಂಡ್ರಿ. ಬಟ್ ಆಕ್ಚುಲಿ ನೀವು ನೆಕ್ಸ್ಟ್ ಇದಲ್ಲಿ ನೋಡ್ತೀರಾ ಸೀತಾದೇವಿ ಮತ್ತು ನಿಮ್ಗೆ ಮಹಾವಿಷ್ಣು ಇರೋದ್ರಿಂದ ಶ್ರೀದೇವಿ ಭೂದೇವಿ ವಕ್ಷಸ್ಥಳದಲ್ಲೇನೆ ಲಕ್ಷ್ಮೀ ದೇವಿ ನೆಲೆಸಿರೋದ್ರಿಂದ ನಾವು ಸಪರೇಟ್ ಲಕ್ಷ್ಮೀ ದೇವಿ ಹಿಂಗ್ ಅನ್ಕೊಂಡು ಇಟ್ಟಿಲ್ಲ. ಹಂಗಾಗಿ ಸರಸ್ವತಿ ದೇವಿನ ಇಲ್ಲಿ ಒಂದು ನಿಲ್ಸಿರೋ ಪ್ರತಿಯೊಂದು ಸ್ತೋತ್ರದಲ್ಲೂ ಕೂಡ ಶ್ರೀಚಕ್ರ ಮಂಡಲದಲ್ಲಾಗಿರಬಹುದು ಅಥವಾ ದೇವಿ ಖಡ್ಗಮಾಲ ಸ್ತೋತ್ರದಲ್ಲೂ ಆಗಿರಬಹುದು, ಮೇನ್ ಆಗಿ ಲಲಿತಾ ತ್ರಿಪುರ ಸುಂದರಿಯನ್ನ ಆರಾಧನೆ ಮಾಡ್ಬೇಕಾದ್ರೆ ಒಂದಷ್ಟು ದೇವಿಯರನ್ನ ಸಮೀಪ ಅವರನ್ನ ಪ್ರಾರ್ಥನೆ ಮಾಡಿ ದೇವಿಯನ್ನ ಮುಟ್ಟೋ ಒಂದು ಸ್ಥಿತಿ ಅದು. ಪೂಜೆ ಇದು ಏನಾಗುತ್ತೆ, ನೀವು ಆ ಪೂಜೆಗೆ ಹೋದಾಗ ಹೇಗೆ ನಾವು ಸನಾತನ ಧರ್ಮದಲ್ಲಿ ಪೂಜೆಗಳು ಮಾಡಿದಾಗ ಫಸ್ಟ್ ಗಣಪತಿ ಪೂಜೆ ಮಾಡಿ ಬೇರೆ ಪೂಜೆಗಳಿಗೆ ಹೋಗ್ತೀವಿ, ಆತರ ದೇವಿಯ ಒಂದು ಆರಾಧನೆಗಳಲ್ಲೇ ನಿಮ್ಗೆ ಒಂದು ಬೇರೆ ಶಕ್ತಿಗಳೆಲ್ಲ ನಿಮ್ಗೆ ಪೂಜೆಗಳು ಮಾಡಿಕೊಂಡು ಆಮೇಲೆ ದೇವಿ ಹತ್ರ ಹೋಗಿ ಮಾಡುವಂತಹ ಒಂದು ಪದ್ಧತಿಗಳಿದೆ. ಅದು ಹಲವಾರು ಪೂಜೆ ಕ್ರಮ ಪದ್ಧತಿಗಳಲ್ಲಿ ಅದು ನಿಮ್ಗೆ ಸ್ವಲ್ಪ ಚೇಂಜಸ್ ನಡೀತಾ ಹೋಗುತ್ತೆ. ಖಂಡಿತ ಗುರುಗಳೇ, ಶಾರದಾಂಬನವರ ಕೃಪೆ ಎಲ್ಲರಿಗೂ ಆಗ್ಬೇಕು. ಸೊ ಸುಮಾರು ದೇವಾಲಯಗಳಲ್ಲಿ ರಾಮ ಪರಿವಾರವನ್ನ ನಾವು ನೋಡಿರ್ತೀವಿ. ಸರಸ್ವತಿ ದೇವಿ ಹೇಗೋ ರಾಮ, ಸೀತಾ, ಲಕ್ಷ್ಮಣ ಮತ್ತು ಕೃಷ್ಣ ಇಷ್ಟು ಜನರಂತೂ ಇದ್ದೇ ಇರ್ತಾರೆ. ಸೊ ಇಲ್ಲಿಯ ರಾಮ ತುಂಬಾ ವಿಶೇಷವಾದದ್ದು. ಯಾಕೆಂದ್ರೆ ನಿಮ್ಗೆ ಇಲ್ಲಿ ನಾವು ಹೇಗೆ 2009ನೇ ಇಸ್ವಿ ಮಾನಸ ಸರೋವರ ಹೋಗಿದ್ರಿ, ಅದಾದ್ಮೇಲೆ ಆ ಒಂದು ಶಿಲಾ ಬಂದು ಆ ಈಶ್ವರನ ಒಂದು ಕೆಳಗಡೆ ಭಾಗದಲ್ಲೇ ನಾವ್ ಹಾಕಿದೀವಿ. ಇವಾಗ ನೀವ್ ಹೇಳಿದ್ರಲ್ಲ ಶಿಲೆ ಒಂದು ಬಿತ್ತು ಅಂತ. ಹೌದು ಹೌದು, ಆ ಶಿಲೆನ ಆಕ್ಚುಲಿ ನಮ್ಮ ಇವಾಗ ಈಗ ಏನು ಶಿವನ ಸನ್ನಿಧಾನದ ಮುಂದೆ ನಂದಿ ಇದೆಯೋ ಆ ನಂದಿ ಕೆಳಭಾಗದಲ್ಲೇ ಆ ಒಂದು ಶಿಲಾ ಇದೆ ಇವಾಗ. ನೋಡಿ ಎಲ್ಲಿಂದ ಎಲ್ಲಿ ಹೌದು ಸಂಬಂಧ. ಯಾವಾಗ ಹಾಕಿದ್ದು ಅಂದ್ರೆ 2021ನೇ ಇಸ್ವಿಲಿ ಕುಂಭಾಭಿಷೇಕ ಮಾಡಿದಾಗ ಆ ನಂದಿ ಭಾಗದಲ್ಲೇ ಕೆಳಗಡೆ ಇರುವಂತದ್ದು ನಿಮ್ಗೆ ಆ ಮಾನಸ ಸರೋವರದ ಶಿಲಾ ಅಲ್ಲಿದೆ ನಿಮ್ಗೆ ಅದು ಬಂದು. ಸೊ ಅವಾಗ ನಮಗೆ ಅದೊಂದು ಯಾಕೆ ಅಲ್ಲಿಂದ ಮಾನಸ ಸರೋವರದಿಂದ ಶುರುವಾಗಿದ್ದು 2009ನೇ ಇಸ್ವಿಲೆ. ಹಂಗಾಗಿ ನಾವು ಇದು ಮುಗಿದಾದ ಮೇಲೆ 2000 ಅದು ಕುಂಭಾಭಿಷೇಕ ಮುಗಿದಾದ ಮೇಲೆ ಮಾನಸ ಸರೋವರಕ್ಕೆ ಹೋಗ್ಬೇಕು ಅನ್ಕೊಂಡು ಒಂದು ಪ್ರಾರ್ಥನೆ ಇತ್ತು. ಇವಾಗ 2023ನೇ ಇಸ್ವಿಲೆ ಇಲ್ಲಿಂದ 48 ಜನರು ಇಲ್ಲಿಂದ ಕರ್ಕೊಂಡು ಹೋಗಿದ್ದೆ ನಾನು. ಇಲ್ಲಿ ನ್ಯೂ ಜೆರ್ಸಿ ಬೇರೆ ಹಲವಾರು ಸ್ಟೇಟ್ ಗಳಿಂದ ಎಲ್ಲರೂ ಬಂದಿದ್ರು. 2023ನೇ ಇಸ್ವಿಲಿ ಹೋಗಿದ್ರಿ ನಾವು. ಹೋಗಿ ಅವಾಗ ಅಲ್ಲಿ ರುದ್ರೋಹಮಗಳೆಲ್ಲ ಮಾಡಿ ಅವಾಗ ಟೆಂಪರೇಚರ್ ಎಷ್ಟು ಡಿಗ್ರಿ ಇರುತ್ತೆ ಅಲ್ಲಿ, ಹೇಗೆ ಸಾಧ್ಯ ಆಯ್ತು? ಇಲ್ಲಿ ನಾವು ಇಲ್ಲಿ ಅಭ್ಯಾಸ ಆಗಿದೀವಿ ಅಂದ್ರೆ ನಮ್ಗೆ ತುಂಬಾ ಈಸಿ. ಇಂಡಿಯಾದಲ್ಲೇ ಕಷ್ಟ ಆಗತ್ತೆ, ಬಟ್ ಇಲ್ಲಿ ನಾವು ಚಳಿಗೆಲ್ಲ ಅಭ್ಯಾಸ ಆಗಿರೋದ್ರಿಂದ ನಮ್ಗೆ ಅದು ಇನ್ನೂ ತುಂಬಾ ಈಸಿ ಆಗತ್ತೆ ನಮಗ್ ಬಂದು. ಸೊ ಅವಾಗ ನಾವು ಅಲ್ಲಿ ಕಂಟಕಿ ನದಿ ಹತ್ರ ಎಲ್ಲ ಸಾಲಿಗ್ರಾಮಗಳು ಸಿಗತ್ತೆ. ಆ ಸಾಲಿಗ್ರಾಮಗಳನ್ನ ತಗೊಂಡ್ಬಂದು ಇಲ್ಲಿ ರಾಮರ ಕೆಳಗಡೆ ನಿಮ್ಗೆ ರಾಮರ ಹತ್ರ ಇಲ್ಲಿ ನೀವು ನೋಡಿರ್ತೀರಿ ಆಕ್ಚುಲಿ ಸಾಲಿಗ್ರಾಮನ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದ ಪಕ್ಕದಲ್ಲೇ ಆ ಪ್ಲೇಟ್ ಅಲ್ಲಿ ಇಟ್ಟಿದೀವಿ. ಅದೆಲ್ಲ ವಿಶೇಷವಾದದ್ದು ಸಾಲಿಗ್ರಾಮಗಳು ಅಲ್ಲಿಂದ ಬಂದಿರುವಂತದ್ದು. ಅದು ನಾವೇ ಪ್ರಮುಖವಾಗಿ ಹೋಗಿ ಪರಿಶೀಲನೆ ಮಾಡಿ ತಗೊಂಡ್ಬಂದು ಪೂಜೆ ಮಾಡ್ತೀವಿ. ಯಾವ ಸಾಲಿಗ್ರಾಮ ಅದು ಗುರುಗಳೇ? ಸಾಲಿಗ್ರಾಮ ಹಲವಾರು ಇರುತ್ತೆ ನಿಮ್ಗೆ. ಸೊ ಅದ್ರಲ್ಲಿ ನಿಮ್ಗೆ ಎಲ್ಲಾ ತರ ಒಂದು ವೈಶಿಕತೆ ಆಗಿರುವಂತಹ ಒಂದು ಸಾಲಿಗ್ರಾಮಗಳು ತಂದು ಅಲ್ಲಿ ಇಟ್ಟಿರುವಂತದ್ದು. ಸೊ ಅದಲ್ಲೇ ರಾಮ ಪರಿವಾರವಾದ್ರೆ ಅಯ್ಯಪ್ಪನ ಒಂದು ದರ್ಶನ ಇಲ್ಲಿ ಭಾಗ್ಯ ಆಗತ್ತೆ, ಮತ್ತು ವಿಶೇಷವಾಗಿದೆ ಅಯ್ಯಪ್ಪನ ಗುಡಿ ಅಂತ. ನೀವು ಒಂಚೂರು ಹೇಳಿದ್ರೆ ಅಯ್ಯಪ್ಪ ಬಂದು ನಿಮ್ಗೆ ಎಂಟೈರ್ ಯುನೈಟೆಡ್ ಸ್ಟೇಟ್ ಅಲ್ಲೇ ಇದು 3ನೇ ಒಂದು ದೇವಾಲಯ. ಮೊದಲನೇದು ನಿಮ್ಗೆ ನನಗೆ ತಿಳಿದಿರೋ ಪ್ರಕಾರವಾಗಿ ವಾಷಿಂಗ್ಟನ್ DC ಮೇರಿಲ್ಯಾಂಡ್ ಅಲ್ಲಿ, ಇವಾಗ ನೀವು ಮಾತಾಡಿದಾಗ ಒಬ್ರು ಕೂಡ ಬಂದು ಕೇಳ್ಕೊಂಡು, ಸೊ ಅಲ್ಲಿ ಮೇರಿಲ್ಯಾಂಡ್ ಅಲ್ಲೇ ಒಂದಿದೆ. ಎರಡನೇದು ಬಂದು ನಿಮ್ಗೆ ಟಾಂಪಾದಲ್ಲೇ ಒಂದಿದೆ ಅದು ಬಂದು. ಅದಾದ್ಮೇಲೆ 3ನೇ ಒಂದು ಅಯ್ಯಪ್ಪ ಸ್ವಾಮಿ 18 ಮೆಟ್ಲು ಇರುವಂತದ್ದು ದೇವಸ್ಥಾನ ಅಂದ್ರೆ ನಿಮ್ಗೆ ಇಲ್ಲಿ ನೋಡಬಹುದು. ಇಲ್ಲಿ ಸ್ವಾಮಿಯ ಮಾಲೆಯನ್ನ ಹಾಕೊಳ್ಳೋರು ಇರ್ತಾರೆ. ನಿನ್ನೆ ಕೂಡ ನೋಡಿದ್ವಿ ಪಡಿ ಪೂಜೆ, ಅದು ಒಂದು ತುಣುಕುನು ಕೂಡ ವೀಕ್ಷಕರಿಗೆ ಹಾಕ್ತೀನಿ. ಸೊ ಏನು ಈ ತರ ಎಲ್ಲ ಸಾಂಪ್ರದಾಯಿಕವಾಗಿ ಅಯ್ಯಪ್ಪನ ಒಂದು ಪರಿಕ್ರಮ ಏನಾಗುತ್ತೆ ನಿಮ್ಗೆ ಹಲವಾರು ತುಂಬಾ ಜನರಿಗೆ ಸಮಯ ಸಂದರ್ಭದಿಂದ ಒಂದೊಂದ್ಸಲ ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಹೋಗಕ್ ಆಗೋದಿಲ್ಲ. ಆ ಸಮಯದಲ್ಲಿ ಏನಾಗತ್ತೆ ನಿಮ್ಗೆ ಅವಾಗ ನಮಗೆ ಆಕ್ಚುಲಿ 18 ಮೆಟ್ಲು ಅಯ್ಯಪ್ಪನೇ ಹೇಳಿರುವಂತದ್ದು ಧರ್ಮಶಾಸ್ತ್ರದಲ್ಲೇ. ಅಯ್ಯಪ್ಪ ಏನು ಹೇಳಿರೋದು ಅಂದ್ರೆ 18 ಮೆಟ್ಲು ಇರುವಂತ ಒಂದು ದೇವಾಲಯ ಎಲ್ಲಿರತ್ತೋ ಅಲ್ಲಿ ಅಯ್ಯಪ್ಪನೇ ಅಲ್ಲಿ ನೆಲೆಸಿರುವಂತಹ ಒಂದು ಶಕ್ತಿ. ನೋಡಿ ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದ್ದಾರೆ. ಹೌದು, ಧರ್ಮಶಾಸ್ತ್ರಜ್ಞರು. ಯಾಕಂದ್ರೆ ನಿಮ್ಗೆ ಆ 18 ಮೆಟ್ಲು ಇರುವಂತಹ ಒಂದು ದೇವಾಲಯ ಕಟ್ಟಬೇಕು ಅಂದ್ರೆ ಫಸ್ಟ್ ಅಯ್ಯಪ್ಪನ ಒಂದು ಅನುಗ್ರಹ ಬೇಕು.
ಅದಾದ ಮೇಲೆ ನಿಮಗೆ ಹ್ಮ್ ಅಯ್ಯಪ್ಪನ ಹ್ಮ್ ಕಾವಲ್ ದೇವ ಅನ್ಕೊಂಡು ಏನ್ ಹೇಳ್ತಾರೆ, ಹ್ಮ್ ಅದು ಕರಪನ್ನ ಸ್ವಾಮಿ ಅನ್ಕೊಂಡು ಒಂದು ಹ್ಮ್ ಪದ್ಧತಿ ಇದೆ. ಹ್ಮ್ ಆ ಕರಪನ್ನ ಸ್ವಾಮಿ ಒಂದು ಅನುಗ್ರಹ ಇರಬೇಕು. ಹ್ಮ್ ಅವರ ಒಂದು ಪರ್ಮಿಷನ್ ಇದ್ರೇನೆ ನಾವು ಹ್ಮ್ 18 ಮೆಟ್ಲು ದೇವಸ್ಥಾನನ ಹ್ಮ್ ಕಟ್ಟಕ್ ಆಗೋದು. ಅಬ್ಬಾ ಇಲ್ಲ ಹಂಗಂದ್ರೆ ಹ್ಮ್ ಕಟ್ಟಕ್ ಆಗೋದಿಲ್ಲ. ಹ್ಮ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ಹ್ಮ್ ಬಂದು ಹ್ಮ್ ನೋಡಿ, ಹಲವಾರು ದೇವಸ್ಥಾನಗಳೆಲ್ಲ US ಅಲ್ಲಿ ಇದೆ ನಿಮ್ಗೆ. ಬಟ್ ಹ್ಮ್ ಹ್ಮ್ 18 ಮೆಟ್ಲಿರುವಂತ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತುಂಬಾ ವಿಶೇಷ. ನಿಮ್ಗಿರೋದು ತುಂಬಾ ಹ್ಮ್ ಬೆರಳು ಸಂಖ್ಯೆ ಅಷ್ಟು ಖಂಡಿತ ನಿಮ್ಗೆ. ಗುರುಗಳೇ. ಅದು ಸೊ ಇಲ್ಲಿ ತುಂಬಾ ನಮ್ಮ ಪವರ್ಫುಲ್ ಅದು ಅಟ್ಲಾಂಟಾದಲ್ಲಿ ನಿಮ್ಗೆ. ಎಲ್ಲರಿಗೂ ಲಭ್ಯವಾಗಿರೋದು ಹೌದಮ್ಮ, ಈಗ ಅದು ನೀವು ಒಂದು ನೋಡಿದ್ರೆ ಪುಣ್ಯ. ಪ್ರತಿ ಶನಿವಾರಗಳು ಹಾ ನಿಮಗೆ ಹಲವಾರು ಸುತ್ತಮುತ್ತ ಇರುವಂತ ಹ್ಮ್ ಸ್ಟೇಟ್ಗಳಿಂದ, ನಾರ್ತ್ ಹ್ಮ್ ಕೆರೋಲಿನಾ ಆಗ್ಬೋದು ಹ್ಮ್ ಮತ್ತು ಸೌತ್ ಕೆರೋಲಿನಾ ಇಂದ, ಹ್ಮ್ ನ್ಯಾಶ್ವಿಲ್ ಇಂದ, ಹ್ಮ್ ಇವತ್ತು ಕೂಡ ಹ್ಮ್ ಆಕ್ಚುಲಿ ಹ್ಮ್ ಇವತ್ತು ಬೆಳಗ್ಗೆ ಅಲಬಾಮಾ ಇಂದ ಬಂದಿದ್ರು, ಹ್ಮ್ ದೀಕ್ಷೆ ತಗೊಂಡು ಹೋದ್ರು. ಸೊ ಹಲವಾರು ಕಡೆಯಿಂದ ಬರ್ತಾರೆ ಹೌದು ಇಲ್ಲಿಗೆ. ಹೌದು. ಇವಾಗ ರೈಟ್. ನಿಮ್ಗೆ ಈ ಹ್ಮ್ ಶನಿವಾರ ನೀವು ಬಂದ್ರೆ ಹ್ಮ್ ನೋಡ್ತೀರಾ, ಶನಿವಾರ ಬೆಳಗ್ಗೆ ಹ್ಮ್ ಕ್ಲೇವ್ಲ್ಯಾಂಡ್ ಇಂದ ಬರ್ತಾ ಇದಾರೆ. ಓ ಮೈ ಗಾಡ್. ನಿಮ್ಗೆ ಕ್ಲೇವ್ಲ್ಯಾಂಡ್ ಇಂದ ಬಂದು ಹ್ಮ್ ಇಲ್ಲಿದ್ದು ಸ್ಟೇ ಆಗಿ ಹ್ಮ್ ಇರುಮುಡಿ ತಗೊಂಡು ಹ್ಮ್ ದೇವ್ರಿಗೆ 18 ಮೆಟ್ಲು ಹತ್ತಿ ಇರುಮುಡಿ ಸಮರ್ಪಣೆ ಮಾಡಿ ಹ್ಮ್ ಅವತ್ತು ನೈಟ್ ಹ್ಮ್ ಫ್ಲೈಟ್ ರಿಟರ್ನ್ ಹೋಗ್ತಾ ಇದಾರೆ ಸೊ ನಿಮ್ಗೆ. ಗುರುಗಳೇ, ಇಷ್ಟೆಲ್ಲ ದೇವಸ್ಥಾನದ ಒಂದು ಪ್ರಾಕರಣದ ಒಂದು ಪರಿಚಯವಾಯ್ತು. ನಮಗೊಂದು ಕುತೂಹಲ ಪ್ರಶ್ನೆ ವೀಕ್ಷಕರಿಗೂ ಇರತ್ತೆ. ಎಲ್ಲಿಯವರು ಇವರು, ಎಲ್ಲಿಂದ ಬಂದ್ರು ಅಟ್ಲಾಂಟಾಗೆ ಅಂತಂತ ಕೇಳೋ ಆಸೆ. ನಮ್ಮದು ಬಂದು ಹುಟ್ಟಿದ್ದು ಬೆಳೆದಿದ್ದು ಇಲ್ಲ ನಮ್ಮ ಬೆಂಗಳೂರೇನೆ, ಬೆಂಗಳೂರು. ಕರ್ನಾಟಕನೇ. ಓಕೆ ಓಕೆ. ಹಾ ನಮ್ಮ ಹ್ಮ್ ತಾತ ಅವರಾಗಬಹುದು ಹ್ಮ್ ಮತ್ತು ಎಲ್ಲಾನು ಹ್ಮ್ ಕೊಳ್ಳೇಗಾಲ, ಓ ಇದು ಚಾಮರಾಜನಗರ ಹಾ ಇದು. ಹಾ ಸೊ ಹ್ಮ್ ಮತ್ತು ನಮ್ಮ ತಂದೆ, ಹ್ಮ್ ನಮ್ಮದು ಇನ್ನೂ ಅಲ್ಲಿ ಚೌಳ ಪ್ರತಿಷ್ಠಾಪನೆ ಮಾಡಿರುವಂತ ಹ್ಮ್ ದೇವಸ್ಥಾನ ನಮ್ಮ ತಾತ ಅವ್ರು ಮಾಡ್ಕೊಂಡ್ ಬರ್ತಾ ಇದ್ದಿದ್ದು. ಹ್ಮ್ ಮತ್ತು ನಮ್ಮ ತಂದೆಯವರು ಹ್ಮ್ ಇವಾಗ ನಮ್ಮ ತಂದೆಯ ನಮ್ಮ ಚಿಕ್ಕಪ್ಪಂದ್ರುಗಳು ಮಾಡ್ತಾ ಇದ್ದಾರೆ ಹ್ಮ್ ನಿಮಗೆ ಹ್ಮ್ ಬೆಂಗಳೂರಲ್ಲೇ. ಹ್ಮ್ ಸೊ ಆತರ ನಮ್ಮ ಒಂದು ಪಾರಂಪರ್ಯನೇ, ನಮ್ಮ ಒಂದು ಈ ಒಂದು ಆ ಪೌರೋಹಿತ್ಯ. ದೇವಸ್ಥಾನ ಹ್ಮ್ ಅರ್ಚಕರಾಗೇ ಹ್ಮ್ ಬಂದಿರುವಂತಹ ಹ್ಮ್ ಒಂದಿದು. ಹ್ಮ್ ಸೊ ಆ ಒಂದು ಇದರಲ್ಲೇ ಬಂದು ಹ್ಮ್ ಇಲ್ಲಿ ಬಂದು ದುರ್ಗಾದೇವಿನ ಹ್ಮ್ ಮಾಡುವಂತ ಭಾಗ್ಯ ಆ ಹ್ಮ್ ದುರ್ಗಾದೇವಿ ನಮಗೆ ಅವಕಾಶನ ಮಾಡಿಕೊಟ್ಲು. ಅದು ನಡೀತಾ ಇದೆ. ಖಂಡಿತ ಗುರುಗಳೇ. ವೇದ ಅಧ್ಯಯನ ಅಥವಾ ಮಂತ್ರದ ಅಭ್ಯಾಸ ಎಲ್ಲಿ ನಮ್ದು ನಡೆದಿತ್ತು? ವೇದಾಧ್ಯಯನ ಇಲ್ಲ ಮಾಡಿರೋದಿಲ್ಲ. ಅಫ್ಕೋರ್ಸ್ ಅದು ನಮ್ಮ ತಾತಯಿಂದ ಹ್ಮ್ ನಡೀತು. ಹ್ಮ್ ಮತ್ತು ಹ್ಮ್ ವೇದಾಧ್ಯಯನ ಅನ್ಕೊಂಡು ಹ್ಮ್ ಪಾಠಶಾಲೆಗೆ ಹೋಗಿರೋದು ಅಂದ್ರೆ ನಮ್ಮ ಒಂದು ಆರ್ಟ್ ಆಫ್ ಲಿವಿಂಗ್ ರೈಟ್. ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಹ್ಮ್ ಒಂದು ಆಶ್ರಮ ಬೆಂಗಳೂರಲ್ಲಿದೆ. ಖಂಡಿತ. ಹ್ಮ್ ಅಲ್ಲಿ ಹ್ಮ್ ಆ ಶುರು ಮಾಡಿದಾಗ ಹ್ಮ್ ಅವಾಗ ಅಲ್ಲಿ ಪ್ರಾಂಶುಪಾಲರು ಹ್ಮ್ ನಮ್ಮ ಮುತ್ತಾತನ ಹ್ಮ್ ಒಂದು ಶಿಷ್ಯ ಓ ಅವರು ಬಂದು. ಓಕೆ. ಸೊ ಹ್ಮ್ ಅವಾಗ ಹ್ಮ್ ಆ ಒಂದು ಕೃತಜ್ಞತೆಯಿಂದ ಹ್ಮ್ ನಮ್ಮ ಪ್ರಾಂಶುಪಾಲರು ಹ್ಮ್ ನಮ್ಮ ತಾತ ಅವ್ರ ಹತ್ರ, ನಿಮ್ಮ ಹ್ಮ್ ಒಂದು ಫ್ಯಾಮಿಲಿಲೆ ಹ್ಮ್ ನೆಕ್ಸ್ಟ್ ಹ್ಮ್ ಜನರೇಷನ್ ಹ್ಮ್ ಈ ಒಂದು ನೀವ, ಯಾಕಂದ್ರೆ ಅವಾಗ ನಮ್ಮ ಮುತ್ತಾತ ಅವರು ಹ್ಮ್ ಗುಂಡೂರಾವ್ ಕಾಲದಲ್ಲೇ ಹಾ ಇದ್ದಾಗ ಹಾ ಆ ಚಾಮರಾಜನಗರದಲ್ಲಿ ಇನ್ನೂ ಇದೆ ಅದು. ಹ್ಮ್ ಚಾಮರಾಜನಗರದಲ್ಲೇ ಹ್ಮ್ ನಿಮಗೆ ಮಕ್ಕಳ ಕೂಟ ಜಾಗದಲ್ಲಿ ಅಲ್ಲಿ ರೈಟ್. ಹ್ಮ್ ಆಗಮತ್ತರೆಯ ಮಂಡಳಿ ಅನ್ನೋದಿದೆ. ರೈಟ್. ಅಲ್ಲಿ ಆಗಮತ್ತರೆಯ ಮಂಡಳಿಲೇ ನಮ್ಮ ಮುತ್ತಾತ ಅವರು ಆಗಿನ ಕಾಲದಲ್ಲೇನೆ ಹ್ಮ್ ಈ ಒಂದು ಆಗಮ ಶಾಸ್ತ್ರ ಕಲಿಬೇಕು ಮಕ್ಕಳು ಅನ್ಕೊಂಡು ಹೇಳಿ ಅವರು ಅವಾಗಲೇ ಡೊನೇಷನ್ ಮಾಡಿ ಆ ಒಂದು ಕೊಠಡಿನ ಕಟ್ಟಿಸ್ಕೊಟ್ಟಿದ್ರು. ಬಾ. ಹಾ ಅಲ್ಲಿ ಇನ್ನೂ ಶಿಲಾಶಾಸನ ಇದೆ ಅಲ್ಲಿ. ಹ್ಮ್ ನಮ್ಮ ಹ್ಮ್ ರಾಮಚಂದ್ರ ದೀಕ್ಷಿತರ ಹೆಸರು ಹ್ಮ್ ಮತ್ತು ಹ್ಮ್ ನಮ್ಮ ಹ್ಮ್ ಮುತ್ತಾತನ ಹೆಸರು ಹ್ಮ್ ಅದು. ಹ್ಮ್ ಅದಾದ್ಮೇಲೆ ಹ್ಮ್ ನಮ್ಮ ಹ್ಮ್ ಗುಂಡೂರಾವ್ ಕಾಲದಲ್ಲಿ ಅದು ಓಪನ್ ಮಾಡಿರೋದು ಇದಿಲ್ಲನೋ ಅಲ್ಲಿದೆ ಅಲ್ಲಿ. ಬಾ. ಇನ್ನೂ ಅಲ್ಲಿ ಮಕ್ಳುಗಳು ಕಲಿತಾ ಇದ್ದಾರೆ. ಓ ಆ ಒಂದು ಇದರಿಂದ ಬಂದಿರುವಂತಹ ಒಂದು ಫ್ಯಾಮಿಲಿ ಆಗಿರೋದ್ರಿಂದ ನೆಕ್ಸ್ಟ್ ಜನರೇಷನ್ ಬರಬೇಕು ಅನ್ಕೊಂಡು ಹೇಳಿ ಹ್ಮ್ ಅವಾಗ ನಮ್ಮ ಪ್ರಾಂಶುಪಾಲರು ಅದನ್ನ ಕೇಳಿ ಆ ಹ್ಮ್ ಒಂದು ಸಂದರ್ಭದಲ್ಲೇ ಹ್ಮ್ ಆ ತರ ಹ್ಮ್ ಅದು ಪ್ರೊಫೆಷನಲ್ ಆಗಿ ಹ್ಮ್ ಫುಲ್ ಆಗಿ ಪಾಠಶಾಲೆಯಲ್ಲಿ ಹೋಗಿ ಅಧ್ಯಯನ ಮಾಡಿ ಹ್ಮ್ ಮುಗಿಸಿ ಬಂದಿರುವಂತದ್ದು ಗುರುಗಳ ಇದು. ವಿದ್ಯಾಭ್ಯಾಸ. ವಿದ್ಯಾಭ್ಯಾಸ ಈ ಒಂದು ಇದರಲ್ಲೇ ತಗೊಂಡಿರುವಾಗ ಈ ಹ್ಮ್ ಪಾಠಶಾಲೆ ಎಜುಕೇಶನ್ಸ್ ಇದು ಬಂದು ಈಕ್ವಲ್ ಟು ನಿಮ್ಗೆ ಬಂದು ಹ್ಮ್ ಗ್ರಾಜುಯೇಷನ್ ನಿಮ್ಗೆ. ರೈಟ್ ರೈಟ್. ಅದು 8 ವರ್ಷಗಳ ಕಾಲ ನಡೆಯುತ್ತೆ ಹ್ಮ್ ನಿಮ್ಗೆ. ಹ್ಮ್ ಸೊ ಆಗಮ ಆಗಬಹುದು ಮತ್ತು ವೇದ ಹ್ಮ್ ಅಧ್ಯಯನಗಳಿಲ್ಲನು ಹ್ಮ್ ಹ್ಮ್ ಅದಿಲ್ಲ. ಕರೆಸ್ಪಾಂಡೆನ್ಸ್ ಆಗಿ ನಾನು ಬ್ಯಾಂಗ್ಳೂರ್ ಯೂನಿವರ್ಸಿಟಿಲೇ BCom ಕೂಡ ಬಿಕಾಮ್. ಮುಗಿಸಿದ್ದೀನಿ. ಸೊ ಗುರುಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ಎಷ್ಟು ಅವಾರ್ಡ್ಗಳನ್ನ ತಗೊಂಡಿದ್ದೀರಿ ಗುರುಗಳೇ ನೀವು. ಹೌದು ಆ ಹರಿಯಾಣ ಸ್ಟೇಟ್ ಅಲ್ಲಿ, ಹೌದು ಆ ಹೌದು. ಜೊತೆಗೆ ಬೆಂಗಳೂರಲ್ಲೂ ಕೂಡ ಅವಾರ್ಡ್ಗಳು ನಿಮ್ಗೆ ಬಂದಿದೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು, ಆ ಅವಾರ್ಡ್ ಏನು ಅಂತ ನೀವು ಅದು ವೀಕ್ಷಕರಿಗೆ ನನ್ನ ಹೇಳ್ಬೇಕಂತ. ಒಂದು ಅಭಿಪ್ರಾಯ ಏನು ಅಂದ್ರೆ, ಹ ನಾವು ಮಾಡೋ ಕೆಲಸ ಹ ನಾವು ಬೇರೆಯವ್ರಿಗೆ ಹ್ಮ್ ಹಿತಕರವಾಗಿರುವಂತಹ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಹ್ಮ್ ನಮ್ಗೆ ಎಲ್ಲಿ ರೆಕಗ್ನೇಷನ್ ಆಗ್ಬೇಕು ಅನ್ನೋದು ಅದು ಹ್ಮ್ ಆಗತ್ತೆ. ಖಂಡಿತ ಬಟ್ ಗುರುಗಳೇ. ಟೈಮ್ ತಗೊಳತ್ತೆ ಅದು. ಹ ಹ ಬಟ್ ಯಾವಾಗ್ಲೂ ಅದಕ್ಕಿರುವಂತಹ ಒಂದು ಗೌರವ ಹ್ಮ್ ಸಿಕ್ಕೇ ಸಿಗತ್ತೆ. ಖಂಡಿತ ಅವಾರ್ಡ್ಗಳೇನು ಅಂತ ಕೇಳೋ ಆಸೆ ಗುರುಗಳೇ ಅದು ನಮ್ಗೆ. ಅವಾರ್ಡ್ ಈ ತರ ನಮ್ದೇನಿಲ್ಲ, ಎಲ್ಲ ಚಿಕ್ಕ ಪುಟ್ಟದ ಅಷ್ಟೇನೆ. ಇಲ್ಲ ಗುರುಗಳೇ, ಅಯ್ಯೋ. ದೊಡ್ಡದೇನೋ ಅಂತ ಅಷ್ಟು ಇದಾಗಿರೋಂಥದ್ದು ಏನಿಲ್ಲ. ಎಲ್ಲಾನು ಅವಾರ್ಡು ಆ ಮಹಾತಾಯಿ ಕೊಟ್ಟಿರುವಂತ ಭಿಕ್ಷೆ ನೋಡಿ ಅಷ್ಟೇನೆ ಅಷ್ಟು ಅವೆಲ್ಲ. ಎಷ್ಟು ಸರಳತೆ ನಿಮ್ಮಲ್ಲಿ ಇದೆ ಅನ್ನೋದಕ್ಕೆ
ಅವಾರ್ಡ್ಗಳು ಏನು ಅನ್ನೋದು ವೀಕ್ಷಕರಿಗೆ ನಾನು ತಲುಪಿಸ್ತೀನಿ. ಸೊ ಈ ದೇವಸ್ಥಾನದ ಒಂದು ಉತ್ಸವಗಳು ಏನೇನ್ ನಡೆಯುತ್ತೆ, ಮತ್ತೆ ಇದರ ಒಂದು ಟೈಮ್ ಸ್ಕೆಡ್ಯೂಲ್ ಏನಿದೆ, ದೇವಸ್ಥಾನ ಎಷ್ಟೊತ್ತಿಂದ ಎಷ್ಟೊತ್ತಿಗೆ ತೆಗ್ದಿರತ್ತೆ? ನಿಮ್ಗೆ ಇದು ಬಂದು ಟೈಮಿಂಗ್ಸ್ ಈ ತರ ತಗೊಂಡ್ರೆ ಪ್ರತಿದಿನ ನಿಮ್ಗೆ ಬೆಳಗ್ಗೆ 10 ಗಂಟೆಗೆ ಓಪನ್ ಆಗುತ್ತೆ, ಓಕೆ. 12:15 ಕ್ಲೋಸ್ ಆಗುತ್ತೆ, ಹ್ಮ್. ಮತ್ತು ಸಾಯಂಕಾಲ 5ರಿಂದ 9 ಗಂಟೆವರೆಗೂ ಇರುತ್ತೆ. ಹ್ಮ್. ಆಮೇಲೆ ನಿಮ್ಗೆ ವೀಕೆಂಡ್ಸ್ ಗಳಲ್ಲೇ ಹ್ಮ್. ಸಪರೇಟ್ ಟೈಮಿಂಗ್ಸ್ ಇರುತ್ತೆ ನಿಮ್ಗೆ. ಹ್ಮ್. ನಿಮ್ಗೆ ಇವಾಗ ಅಯ್ಯಪ್ಪ ಸೀಸನ್ ನಡೀತಾ ಇರೋದ್ರಿಂದ ಬೆಳಿಗ್ಗೆ ಹ್ಮ್. 6:30 7 ಗಂಟೆಗೆಲ್ಲ ಓಪನ್ ಆಗುತ್ತೆ. ಇರುಮುಡಿ ಇಲ್ಲ ಮಾಡುವಂತ ಒಂದು ಪದ್ಧತಿಗಳಿರತ್ತೆ, ಪ್ರಾಸೆಸ್ ಖಂಡಿತ. ಇರುತ್ತೆ. ಹ್ಮ್. ಆ ಇರುಮುಡಿ ಕಟ್ಟು ಇಲ್ಲ ಇರುತ್ತೆ, ಅದೆಲ್ಲ Right. ಕಟ್ಟಿ ಇಲ್ಲ ಮಾಡಿ ಪಾದಯಾತ್ರೆಗಳೆಲ್ಲ ಹೋಗ್ತಾರೆ ಸ್ವಾಮಿಗಳೆಲ್ಲರೂ. ಹ್ಮ್. ಪಾದಯಾತ್ರೆ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಹ್ಮ್. 18 ಮೆಟ್ಲು ಹತ್ಕೊಂಡು ಅಲ್ಲಿ ದೇವ್ರಿಗೆ ಸಮರ್ಪಣೆ ಮತ್ತು ಹ್ಮ್. ಆ ವೆಂಕಟೇಶ್ವರ ಸ್ವಾಮಿಗೆ ಅಭಿಷೇಕಗಳು. ಸೊ ಹ್ಮ್. ಹಂಗಾಗಿ ನಿಮ್ಗೆ ಏನಾಗತ್ತೆ, ಹ್ಮ್. ಆ ಒಂದು ವಿಶೇಷ ಸಂದರ್ಭಗಳಲ್ಲೇ ವಿಶೇಷ ಟೈಮಿಂಗ್ಸ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಹ್ಮ್. ಅದನ್ನ ನಾವ್ ಯಾವಾಗ್ಲೂ ಅದನ್ನೇನ್ ಮಾಡ್ತೀವಿ, ನಾವು ನಮ್ಮ ಆ ಭಕ್ತರುಗಳಿಗೋಸ್ಕರ ಹ್ಮ್. ನಿಮ್ಗೆ ನಾವು ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ಬಿಟ್ಟಿರ್ತೀವಿ ಖಂಡಿತ. ಒಂದೊಂದ್ಸಲ. ಹಾ. ಸೊ ಹಂಗಾಗಿ ಅದನ್ನ ನೋಡ್ಕೊಂಡು Yes. ಅವ್ರು ಅದಕ್ಕೆ ತಕ್ಕಂಗೆ ಪ್ಲಾನ್ Right, ಮಾಡ್ಕೊಂಡು right. ಬರ್ತಾರೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ವೀಕ್ಷಕರೇ, ಅಟ್ಲಾಂಟದ ವೀಕ್ಷಕರಿಗೆ ಎಲ್ಲರಿಗೂ ನಾ ಕೇಳ್ಕೊತೀನಿ, ಶಿವ ದುರ್ಗಾ ದೇವಿಯ ಒಂದು ಆಶೀರ್ವಾದ ನಿಮಗೆ ಬೇಕು. ಇಲ್ಲಿ ಬಂದ್ರೆ ಕಂಪ್ಲೀಟ್ ಎಲ್ಲಾ ದೇವಾನುದೇವತೆಗಳ ದರ್ಶನ ಭಾಗ್ಯ ಸಿಕ್ಬಿಡತ್ತೆ. ಹೌದು. ಸೊ ಗುರುಗಳು ಅದನ್ನ ವಿಶ್ಲೇಷಣೆಯನ್ನ ಕೊಟ್ಟರು ನಿಮ್ಗೆ, ಪ್ರತಿಯೊಂದು ದೇವರ ಅನುಗ್ರಹ ಯಾವ್ಯಾವ ರೀತಿ ಆಗತ್ತೆ ಅಂತ. ಸೊ ಎಲ್ರೂ ಬನ್ನಿ, ಆದಷ್ಟು ನಿಮ್ಮೆಲ್ಲರ ಒಂದು ಕಾಮನೆಗಳನ್ನ ಇಲ್ಲಿ ದೇವರ ಮುಂದೆ ಇಡಿ, ಸಂಕಲ್ಪವನ್ನ ಮಾಡ್ಕೊಳ್ಳಿ. ತುಂಬಾ ವಿಶೇಷವಾದದ್ದಮ್ಮ ನಿಮ್ಗೆ. ಯಾಕೆ ಅಂದ್ರೆ ನೀವು ಬರುವಾಗ ನೋಡಿರ್ತೀರ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲೇ ಹ್ಮ್. ನಮ್ಮ ಸ್ಪೆಷಲ್ ಆಗಿ ಗವರ್ನರ್ ಹ್ಮ್. ನಿಮ್ಗೆ ಹ್ಮ್. ಕೆಲವೊಂದು ದೇವಸ್ಥಾನಕ್ಕೆ ಮಾತ್ರನೇ ನಿಮ್ಗೆ ಗವರ್ನರ್ ಬಂದು ಹ್ಮ್. ಅದನ್ನ ಸರ್ಟಿಫೈಡ್ ಮಾಡಿರೋದು ನಿಮ್ಗೆ. ಓ. ಸೊ ಯಾಕಂದ್ರೆ ನಮ್ಗೆ ಹ. ಆ ಗವರ್ನರೇ ಬಂದು ಈ ಶಿವದುರ್ಗ ದೇವಾಲಯನ ಅಪ್ರಿಶಿಯೇಷನ್ ಮಾಡಿ, ಹ್ಮ್. ಯಾಕಂದ್ರೆ ನಮ್ಮ ಒಂದು ಎಲ್ಲಾರನು ನಮ್ಮ ಒಂದು ಸನಾತನ ಧರ್ಮದ. ಧರ್ಮನ ಹ್ಮ್. ಪ್ರಚಾರ ಮಾಡೋ ಒಂದು ಹ್ಮ್. ಎರಡನೇದೇನು ಅಂದ್ರೆ ಎಲ್ಲರನ್ನು ಹ್ಮ್. ಒಗ್ಗಟ್ಟಾಗಿ ಕೂಡೋದು. ನಿಮ್ಗೆ ಆ ಹ್ಮ್. ಒಂದು ವೈಶ್ಯತ್ಯವನ್ನ ಹ್ಮ್. ಅವ್ರು ಅದನ್ನ ಗಮನಿಸಿ ಹ್ಮ್. ಅವರು 2023ನೇ ಇಸ್ವಿಲೆ ಗೋಪುರದ ಕುಂಭಾಭಿಷೇಕ ನಡೀತು. ಹ್ಮ್. ಅವಾಗ ಅವರು ಹ್ಮ್. ಈ ಒಂದು ಲೆಟರ್ನ ಅವರು ಕಳಿಸಿದ್ರು. ಅದು ದೇವಿಯ ಇಚ್ಛೆ, ಅದು ದೇವಿಗೆ ಪ್ರೀತಿಯಾಗಿದೆ ಅಂತ ಹೇಳ್ಬೋದು. ಹೌದೌದು. ಸುಪ್ರೀತಳಾಗಿದ್ದಾಳೆ ದೇವಿ ಆ, ನಿಮ್ಮ ಒಂದು ಸತ್ಕಾರ್ಯಕ್ಕೆ, ನೀವು ಸೊ ಪಡ್ತಕ್ಕಂತ ಅದು ಒಂದು ಅದು ಪರಿಶ್ರಮಕ್ಕೆ. ತುಂಬಾ ವಿಶೇಷವಾದದ್ದು. ಮತ್ತೆ ಹ್ಮ್. ಅದೇ ತರ ಅವತ್ತು ಆ 2023ನೇ ಇಸ್ವಿಲೆ ಕುಂಭಾಭಿಷೇಕ, ಗೋಪುರ ಕುಂಭಾಭಿಷೇಕ ದಿನ ಹ್ಮ್. ಮಹಾತಾಯಿ ಬಂದು ಹ್ಮ್. 1.5 kg ಇರುವಂತದ್ದು ಚಿನ್ನದ ಕಿರೀಟ ಅವತ್ತು ಹ್ಮ್. ಒಬ್ರು ಧನಿಗಳು, ಹ್ಮ್. ಒಂದು ಸೇವಾಕರ್ತರು, ಹ್ಮ್. ಅವರು ಅವರ ಒಂದು ಕುಟುಂಬದವರು ಹ್ಮ್. ಆ ದೇವಿಗೆ ಮಾಡಿಸ್ಕೊಟ್ರು. ಅಟ್ಲಾಂಟದಲ್ಲೇನೆ ನಿಮಗೆ ಆ ಒಂದು ಚಿನ್ನದ ಹ್ಮ್. ಕಿರೀಟನ ಧರಿಸಿದ್ದು ಅಂದ್ರೆ ಹ್ಮ್. ನಮ್ಮ ಗ್ರಾಮ ದೇವತೆ ಆಗಿರುವಂತ ಈ ಕನಕದುರ್ಗಾ ದೇವಿನೇ ಫಸ್ಟ್. ಅದು ನೀವು ಆನೆ ಪೂಜೆ ನೋಡಿ, ಗಜ ಪೂಜೆ, ಹ. ಆ ಮಹಾತಾಯಿನೇ ಮಾಡಿಸ್ಕೊಂಡು. ಮಾಡಿಸ್ಕೊಂಡ್ರು. ಹ. ಆಮೇಲೆ ಚಿನ್ನದ ಕಿರೀಟ ನೋಡಿ ನಿಮ್ಗೆ 1.5 kg ಚಿನ್ನದ ಕಿರೀಟ. ಹ್ಮ್. ಇಲ್ಲಿ ಹಲವಾರು ದೇವಸ್ಥಾನಗಳಲ್ಲೇ ನಿಮ್ಗೆ ಅದೆಲ್ಲೂ ನಡೆದಿಲ್ಲ. ಖಂಡಿತ ಅಲ್ಲ ಗುರುಗಳೇ. ಮಹಾತಾಯಿ ಮಾಡಿಸ್ಕೊಂಡಿದ್ದು ಅದು. ಅವರೆಲ್ಲ ಭಕ್ತರಿಂದ ತರಿಸ್ಕೋತಾರೆ, ಹೌದು. ಮಾಡಿಸ್ಕೋತಾರೆ, ಆ ಅದು ಶಕ್ತಿ ಇದೆ. ದೇವಿ ಯಾರ ಕೈಯಲ್ಲಿ ಮಾಡಿಸ್ಕೊಬೇಕು ಅವ್ರ ಕೈಯಲ್ಲೇ ಮಾಡಿಸ್ಕೊಳ್ಳೋದು, ಎಲ್ಲರ ಖಂಡಿತ. ಕೈನಲ್ಲೂ ಇಲ್ಲ. ಎಲ್ಲರಿಗೂ ನಿಮ್ಗೆ ಅಲಭ್ಯ ಎಲ್ಲರಿಗೂ ಆಗಲ್ಲ. ಸಿಗೋದು ಇಲ್ಲ ಅದು ನಿಮ್ಗೆ. ರೈಟ್. ಆಮೇಲೆ ಅದೇ ತರನೇ ನಿಮ್ಗೆ ಇಲ್ಲಿ ನಾರ್ತ್ ಅಟ್ಲಾಂಟ ತಗೊಂಡ್ರೆ ಹ್ಮ್. ನಮ್ಮ ಒಂದು ಸೌತ್ ಇಂಡಿಯನ್ ಹ್ಮ್. ನಮ್ಮ ಸೌತ್ ಇಂಡಿಯನ್ ಪಕ್ಷದಲ್ಲೇ ನಿಮ್ಗೆ ಏನಾಗತ್ತೆ, ಒಂದು ಆಗಮ ಪದ್ಧತಿಯಾಗಿ ರೈಟ್. ನಿಮ್ಗೆ ಗರ್ಭಗೃಹ ಆಗಬಹುದು, ಹ್ಮ್. ಮತ್ತು ನಿಮ್ಗೆ ಆ ಮಂಟಪ ಗರ್ಭಾಲಯ ಒಳಗಡೆ ಇರುವಂತಹ ಒಂದು ಹ್ಮ್. ಆವರಣಗಳು, ಮತ್ತು ನಿಮ್ಗೆ ರಾಜಗೋಪುರ, ವಿಮಾನ ಗೋಪುರ, ಹ್ಮ್. ಧ್ವಜಸ್ತಂಭ, ಹ್ಮ್. ಅದೆಲ್ಲನು ನಿಮ್ಗೆ ಹ್ಮ್. ಇರುವಂತಹ ಒಂದು ದೇವಾಲಯ ಅಂದ್ರೆ ಹ್ಮ್. ಈ ಒಂದು ನಾರ್ತ್ ಅಟ್ಲಾಂಟದಲ್ಲೇ ಇದೊಂದು ಶಿವದುರ್ಗಾ ದೇವಾಲಯ. ಅದೇ ವಿಶೇಷತೆ. ಶಿವ ಮತ್ತು ದುರ್ಗೆಯ ಅರ್ಧನಾರೀಶ್ವರ ಪರಮೇಶ್ವರ ಮತ್ತು ದುರ್ಗಾದೇವಿಯ ಒಂದು ಸನ್ನಿಧಾನ ಅಂತ ಹೇಳಿದ್ರೆ, ಅಯ್ಯೋ ಇಷ್ಟು ಅಂದ್ರೆ ಈ ಕತೆ ಕೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತಾ ಇದೆ ನನ್ಗೆ. ಪ್ರತಿಯೊಂದು ವಿಗ್ರಹವು ಒಂದೊಂದು ಕತೆ ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟೆ. ಸೊ ತುಂಬಾನೇ ಖುಷಿ ಆಯ್ತು ಗುರುಗಳೇ. ಸೊ ನಿಮ್ಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ ದೇವಾಲಯ ನಿರ್ಮಾಣ ಮತ್ತು ದೇವತಾ ಪೂಜೆ? ಸಂತೃಪ್ತಿ ಅನ್ನಕ್ಕೆ ಅದು ಇನ್ನೂ ಇನ್ಕಂಪ್ಲೀಟ್ ಆಗಿ ಇದೆ. ಇನ್ನೂ ಹ್ಮ್. ಹೇಗೆ ಇನ್ನೂ ಮಾಡಬೇಕು ಹ್ಮ್. ಮಾಡಬೇಕು ಹ್ಮ್. ಅನ್ನಿಸ್ತಾನೆ ಇರುತ್ತೆ. ಹ್ಮ್. ಯಾಕೆಂದ್ರೆ ಹ್ಮ್. ಇವಾಗ ನೀವು ನೋಡಿದ್ರೆ ಇದಿಷ್ಟ ಆಗಿದೆ. ಹ್ಮ್. ಮತ್ತೆ ನಮ್ಗೆ ಇನ್ನೂ ಮುಂದಿನ ಇವಾಗ ಯೋಜನೆ. ನೆಕ್ಸ್ಟ್ ಇದು ಬಂದು ನಿಮ್ಗೆ 18 ಮೆಟ್ಲಿಗೆ ನಿಮ್ಗೆ ಕವಚಗಳೆಲ್ಲ ಬರುತ್ತೆ ಹ್ಮ್. ನಿಮ್ಗೆ. ಆಮೇಲೆ ಅದೇ ತರನೇ ಇವಾಗ ಇಲ್ಲಿ ಏನ್ ನೀವು ನೋಡಿರುವಂತ ರಾಮರದು ಗರ್ಭಾಲಯಗಳಿದೆಯೋ, ಹ್ಮ್. ಇಲ್ಲೆಲ್ಲಾನು ನಿಮ್ಗೆ ನಮ್ಮ ಒಂದು
ಹ್ಮ್. ಆ ಶಿಲಾ ಇದ್ರಲ್ಲೇ ಏನಿರುತ್ತೋ ನಿಮಗೆ ಆ ಹ್ಮ್. ಒಂದು ದ್ವಾರದ ಒಂದು ಹ್ಮ್. ಶಿಲಾದು ಒಂದು ಪ್ರತಿಮೆಗಳೆಲ್ಲ ಬರುತ್ತೆ ನಿಮ್ಗೆ ಅಬ್ಬಾ. ಈ ದ್ವಾರಗಳಲ್ಲೇ ನಿಮ್ಗೆ. ಹ್ಮ್ ಹ್ಮ್ ಸೊ ಅವುಗಳೆಲ್ಲ ನಿಮ್ಗೆ ಚೇಂಜಸ್ ನಡೆಯುತ್ತೆ ನೆಕ್ಸ್ಟ್ ವರ್ಷದಲ್ಲೇ. ಹ್ಮ್ ಹ್ಮ್ ಮತ್ತು ನಿಮ್ಗೆ ಇನ್ನೊಂದು 2 ವರ್ಷದಲ್ಲಿ ನಿಮ್ಗೆ ಹಿಂದ್ಗಡೆ ಆಡಿಟೋರಿಯಂ ಬರುತ್ತೆ. ಸೊ ಎಲ್ಲದಕ್ಕೂ ಈ ಆ, ಸ್ಪಾನ್ಸರರ್ಸ್ ಇದಾರಾ? ಸಪೋರ್ಟ್ ಹೇಗ್ ನಡೀತಾ ಇದೆ ಗುರುಗಳೇ ಇಲ್ಲಿ ಅಂತ? ಅದೆಲ್ಲ ಬಂದು ನಿಮ್ಗೆ ಅವಾಗ್ಲೇ ಹೇಳಿದ ಹ್ಮ್. ಆ ದುರ್ಗಾದೇವಿ ಆ ಸಮಯದಲ್ಲೇ ಎಲ್ಲ ಯಾರಾದ್ರೂ ಮಾಡಿಸ್ಕೊತಾರೆ. ಒಬ್ಬರನ್ನ ಕಳಿಸ್ತಾಳೆ, ಹ್ಮ್. ಅದು ನಡೆಯುತ್ತೆ ಅದು. ಭಕ್ತಾದಿಗಳು ಅವರ ಮನೋಭಿಷ್ಟಾರ್ಥಗಳನ್ನೆಲ್ಲ ಈಡೇರಿಸಿರುವಂತ ತಾಯಿಗೆ ಎಲ್ರು ಕೂಡ ಸಮರ್ಪಿಸ್ತಾರೆ ಅಂತ ಹೇಳ್ತೀರಿ, ಹೌದು. ರೈಟ್? ಎಲ್ಲಾ ಮಹಾತಾಯಿ ಆ ಸಮಯದಲ್ಲೇ ಹ್ಮ್. ನಾವ್ ಇದುವರೆಗೂ ಆಯ್ತು ಯಾರನ್ನೂ ಬಂದು ನೀವು ಕೇಳಿ. ಕೊಡಬೇಕು ಮಾಡಬೇಕು ಹ್ಮ್. ಕೇಳೋದು ಮಾಡೋದು ಅದೆಲ್ಲ ಯಾವ್ದೂ ನಡೆದಿಲ್ಲ. ಖಂಡಿತ. ಅವರಾಗೆ ಬರ್ತಾರೆ, ಹ್ಮ್. ಈ ತರ ಮಾಡ್ಬೇಕು ಅಂತಾರೆ, ಹ್ಮ್. ಆ ತಾಯಿ ಅವ್ರ ಹತ್ರ ಮಾಡಿಸ್ಕೊಂಡಿದ್ದಾರೆ. ಖಂಡಿತ ಗುರುಗಳೇ. ಸೊ ಇದುವರೆಗೂ ಅದೇ ತರನೇ ನಡೆದಿರೋದು. ಎಸ್, ವೀಕ್ಷಕರಿಗೆ ಎಲ್ಲರಿಗೂ ನಾ ಕೇಳೋದು, ಬನ್ನಿ ಶಿವದುರ್ಗಾ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ, ಬರ್ತಾನೆ ಇರಿ, ತಾಯಿ ಅಥವಾ ಪರಮೇಶ್ವರನ ಅನುಗ್ರಹ ಪಡ್ಕೊಳ್ಳಿ, ಸಕಲ ದೇವರ ಅನುಗ್ರಹವನ್ನ ಪಡ್ಕೊಳ್ಳಿ, ದಾನವನ್ನ ಮಾಡಿ, ಆದಷ್ಟು ಸೇವೆಯನ್ನ ಮಾಡಿ, ಈ ದೇವಸ್ಥಾನಕ್ಕೆ ಸಪೋರ್ಟ್ ಮಾಡಿ. ಗುರುಗಳೇ, ನಾ ಎಲ್ಲರ ಹತ್ರನೂ ಕೇಳೋದೊಂದು ಪ್ರಶ್ನೆ, ನಮ್ಮ ಈ ಒಂದು ಸಂದರ್ಶನ ನಿಮ್ಗೆ ಹೇಗನ್ನಿಸ್ತು ಅಂತ? ತುಂಬಾ ಚೆನ್ನಾಗಿ ಅನ್ನಿಸ್ತಮ್ಮ. ಯಾಕೆಂದ್ರೆ ನೀವು ನಿಮ್ಮ ಒಂದು ಚಾನೆಲ್ ಮುಖೇನವಾಗಿ ನೀವು ಬರುವಂತಹ ನಿಮ್ಮ ಒಂದು ವೀಕ್ಷಕಗಳನ್ನ ಈ ಭಕ್ತಿ ಮಾರ್ಗ ಕರ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ಶ್ರೇಷ್ಠವಾದದ್ದು. ಅದು ಎಲ್ಲರಿಗೂ ಸಿಗಲ್ಲ ಅದು. ಯಾಕೆ ಅಂದ್ರೆ ಈ ಭಕ್ತಿ ಮಾರ್ಗ ಅನ್ನೋದು ನಮ್ಗೆ ಆ ಕೃಷ್ಣ ಪರಮಾತ್ಮ ಹೇಳೋ ಪ್ರಕಾರವಾಗಿ ಧರ್ಮೋ ರಕ್ಷಿತ ರಕ್ಷಿತ. ಆ ಧರ್ಮನ ನಾವ್ ಹೇಗ್ ಕಾಪಾಡ್ಬೋದು ಅಂದ್ರೆ ಈಗಿನ ಕಾಲದಲ್ಲಿ ಹೇಗ್ ಕಾಪಾಡಬೇಕೋ ಆ ತರ ಇದು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೊಂಡು ನಾವು ಜನಗಳನ್ನ ಭಕ್ತಿ ಮಾರ್ಗ ಕರ್ಕೊಂಡು ಹೋಗುವಂತ ಒಂದು ಇದನ್ನ ನೀವು ಮುಂದುವರೆದಿದ್ದೀರಾ. ಅದು ತುಂಬಾ ವಿಶೇಷವಾದದ್ದು. ಅದೊಂದು ತುಂಬಾ ಸಂತೋಷ. ತುಂಬಾ ಖುಷಿ ಆಯ್ತು ಗುರುಗಳೇ. ಸೊ ಭಕ್ತರಿಗೆ ನಿಮ್ಮಿಂದ ಒಂದು ಆಶೀರ್ವಚನ. ಎಲ್ಲರೂ ಕ್ಷೇಮವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಮತ್ತು ನಮ್ಮ ಒಂದು ಸನಾತನ ಧರ್ಮನ ಎಲ್ಲರೂ ಪರಿಪಾಲನೆ ಮಾಡಬೇಕು ಮತ್ತು ಪ್ರಚಾರ ಮಾಡಬೇಕು. ಅದು ತುಂಬಾ ವಿಶೇಷವಾದದ್ದು. ಹಂಗ ಮಾಡಿದ್ರೆ ಏನಾಗತ್ತೆ, ನಮಗೆ ಆ ಭಗವಂತ ಯಾವಾಗ್ಲೂ ನಮ್ಮ ಜೊತೆಲಿ ಇರ್ತಾನೆ, ನಮ್ಮನ್ನೆಲ್ಲರನ್ನು ಸಂರಕ್ಷಣೆ ಮಾಡ್ತಾನೆ. ಎಲ್ಲರೂ ಸಂತೋಷವಾಗಿರ್ಬೇಕು ಒಂದೇ ಕೇಳ್ಕೊಳ್ಳೋದು. ಸೊ ಮಂತ್ರದಿಂದ ಒಂದು ಆಶೀರ್ವಾದ ಮಾಡಿದ್ರೆ ಖುಷಿ ಆಗುತ್ತೆ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯೇ ಪ್ರತಿಷ್ಠತಿ. ಕನಕದುರ್ಗಾದೇವಿ ಅನುಗ್ರಹ. ಎಲ್ಲರೂ ಚೆನ್ನಾಗಿರಿ, ಎಲ್ಲರನ್ನೂ ಪ್ರೀತಿಸಬೇಕು ಮತ್ತು ಸಂತೋಷ ಮತ್ತು ಎಲ್ಲರನ್ನೂ ತುಂಬಾ ಆಳಂಗವಾಗಿ ಎಲ್ಲರನ್ನೂ ನೋಡಬೇಕು ಅಷ್ಟೇ. ಗುರುಗಳೇ, ಧನ್ಯೋಸ್ಮಿ. ನಾವು ಬಹಳ ಚಿಕ್ಕೋರು ನಿಮ್ಮ ಮುಂದೆ. ಸೊ ನಿಮ್ಮ ಆಶೀರ್ವಾದ ಒಂದೇ. ಬಟ್ ನಾವಂತೂ ತಾಯಿಯ ಅನುಗ್ರಹ ಮತ್ತು ತಾಯಿಯ ಸೇವೆ, ತಂದೆಯ ಸೇವೆ, ಪರಮೇಶ್ವರನ ಸೇವೆಗೆ ನಿರಂತರವಾಗಿ ಸಿದ್ಧರಿದ್ದೀವಿ. ಸೊ ಎಲ್ಲರಿಗೂ ಕೂಡ ನೀವು ಒಂದು ಎಲ್ಲಾ ದೇವಾನುದೇವತೆಗಳ ದರ್ಶನ ಭಾಗ್ಯವನ್ನ ಕೊಡ್ಸಿದ್ರಿ ಇವತ್ತು ವಿಡಿಯೋ ಮುಖೇನ. ಸೊ ತಾಯಿ ಅನುಗ್ರಹದಿಂದ ನಿಮ್ಮ ಆಶೀರ್ವಾದವು ಕೂಡ ಎಲ್ಲ ಭಕ್ತರಿಂದ ನಮಗೆ ಎಲ್ಲರಿಗೂ ಸಿಕ್ಕಿ ಗುರುಗಳೇ. ಕನಕದುರ್ಗಾದೇವಿ ಪರಿಪೂರ್ಣ ಅನುಗ್ರಹ ಸಿದ್ಧಿರಸ್ತು. ಥ್ಯಾಂಕ್ ಯು ಗುರುಗಳೇ. ನಮಸ್ಕಾರ.